ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದ್ರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರೋ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇಣಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಕೆಲವೊಮ್ಮೆ ಅನ್ಸತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ? ಲಂಗ್ ಕ್ಯಾನ್ಸರ್ ಆಗಬಹುದೇ? ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ? ಹೃದಯದ ರೋಗ ಅಥವಾ ಎಂಫೆಸಿಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1800112356ಗೆ ಕರೆ ಮಾಡಿ ಹಾಗೂ 011229011701ಗೆ ಮಿಸ್ ಕಾಲ್ ಕೊಡಿ. ಮೇಷ್ಟ್ರ ಮೇಷ್ಟ್ರ ಏ ಕಿಟಿ ಈ ಕಡೆ ತಿಗ್ರ ಏನು ನಿನ್ನೆ ಫ್ಲೈಟ್ ಅಲ್ಲಿ ಕುಡಿದೆ, ರಾತ್ರಿ ರೂಮ್ ಅಲ್ಲಿ ಕುಡಿದೆ, ಬೆಳಗ್ಗೆ ಎದ್ದ ಮೇಲೂ ಕುಡಿತಾ ಇದೆಯಾ? ಪಾಠ ಮಾಡೋದು ನಿಲ್ಸಪ್ಪ. ರಂಗಪ್ಪ ಎಲ್ಲಪ್ಪ? ರಂಗ ರಂಗ ಅಲ್ಲಿದ್ದಾನ ನೋಡು. ಎಲ್ಲಿ? ಏ ರಂಗ, ಏ ರಂಗಣ್ಣ, ಏ ರಂಗ, ಏನ ಬಾರ ಗುಂಡಾಕಂಡ. ಏಯ್
ನಾನು ಯಾವಾಗ ಕುಡ್ದಿದ್ದೀನಿ. ಕಸ ಗುಡ್ಸೋ ಪರಕ್ಕೆ ಕೈಲಾಸಕ್ಕವರು ಗುಡ್ಸೋ ತಪ್ಪಲ್ಲ ಅಂತಾರಲ್ಲ, ಹಿಂದೊಳ್ಳೆ. ಇಡೀ ಊರೂರೇ ಬದಲಾದ್ರು, ದೇಶನೇ ಬದಲಾದ್ರು, ಈ ಕುಡುಕರು ಮಾತ್ರ ಬದಲಾಗಲ್ಲಮ್ಮ. ನಾನೇ ವಾಟ್? ನೀನ್ ಕುಡಿಯೋದೇ ಬೆಟ್ರು, ಕುಡಿಯಪ್ಪ. ಥ್ಯಾಂಕ್ ಯು. ಏ ಕಿಟ್ಟಿ, ಅವನಿಗಂತೂ ಬುದ್ಧಿ ಇಲ್ಲ ಕಣೋ. ನಿನ್ ಮೇಷ್ಟ್ರು ಕಣಲ್ಲಿ, ನಿನಗಾದ್ರೂ ಬುದ್ಧಿ ಬೇಡವಾ? ಈ ಮೇಸ್ಟ್ರು ರಿಟೈರ್ ಆಗಿ 2 ವರ್ಷ ಆಯ್ತು. ಅಲ್ರಪ್ಪ, ನಿಮ್ಮಿಬ್ರಿಗೂ ನನ್ನ ಕಷ್ಟ ಎಲ್ರೂ ಅರ್ಥ ಆಗುತ್ತೆ. ಅರ್ಥ ಆಗುತ್ತೆ ಬಿಡು. 62 ವರ್ಷ ಆದ್ರೂ ನಿಂಗೆ ಇನ್ನೂ ಮದುವೆ ಆಗಿಲ್ಲ ಅಂದ್ರೆ ಪಾಪ ಕಷ್ಟ ಕಾಣುವ ಜೀವನ. ಹೌದು ಹೌದು, ಪಾಪ ಕಷ್ಟ. ನಿಮ್ಮಿಬ್ರಿಗೂ ಭಯ ಆಗ್ತಿಲ್ವೇನ್ರು? ಯಾಕೋ ಭಯ? 2ರಲ್ಲಿ ಒಂದಾಗುತ್ತೆ. ಆಗ್ಲೇ ವಯಸ್ಸು 62 ಆಗಿದೆ. ಇಷ್ಟು ದೂರ ಬಂದಿದೀವಿ, ಎಂಜಾಯ್ ಮಾಡ್ಕೊಂಡು ಹೋಗೋಣ ಬಿಡು. ಎಂಜಾಯ್. ಲೇ ಗಿಟಿ, ಅದೇನೋ ಹೇಳ್ತಾರಲ್ಲ, ಹೋಗೋದು ಹೋಗ್ತೀಯ ಮನೆಗೆ ತರಕಾರಿ ತಗೊಂಡು ಹೋಗೋನು ಸುಲಭ ಮಾತಾಡ್ತೀಯಲ್ಲೋ. ಇದು ನಮ್ ದೇಶ ಏನೋ? ಯಾವ ದೇಶನೋ? ಇಲ್ಲಿ ಏನ್ ಮಾಡ್ಬೇಕು ಯಾರು ಗೊತ್ತು? ಸ್ವಲ್ಪ ನಾನು ಬುದ್ಧಿ ಬೇಡವಾ? ಪ್ರಪಂಚ ಬೆಳೀತಾ ಇದೆ ಅಂತ ತಲೆ ಎತ್ಕೊಂಡು ನೋಡಿದ್ರೆ ಆಗಲ್ಲ, ಬುದ್ಧಿ ಬೆಳೆಸ್ಕೋಬೇಕು. ನಾಲೆಜ್ ಇಸ್ ಇಂಪಾರ್ಟೆಂಟ್ ಮೈ ಫ್ರೆಂಡ್. ಅದಕ್ಕೆ ಆನ್ಲೈನ್ ಅಲ್ಲಿ ಬೆಸ್ಟ್ ಗೈಡ್ ನ ಆಲ್ರೆಡಿ ನಾನು ಬುಕ್ ಮಾಡಿದ್ದೀನಿ. Hello, Mr. Krishnamurthy, Mr. Ranga, Mr. Nani. How do you know our names? Hey, it's written on your face. I'm your guide, guys. ಗೈಡ್? Are you from Africa? Hello, I'm an Indian, South Indian. ಕಪ್ಪಿದ್ದೀನಿ ಅಂತ ನನ್ನ ಮಕ್ಕಳು ಆಫ್ರಿಕಾದವನು ಅನ್ಕೊಂಬಿಟ್ಟವ್ರು. ನಿಮ್ ಕನ್ನಡದೇನಪ್ಪ? ಸರ್, ನೀವು ಕನ್ನಡದವ್ರ? ಸಿಕ್ತಂಗ ಆಗ್ಬಿಡ್ತಲ್ಲೋ. ಎಚ್ಚರ ಮಾತಾಡ್ತೀಯ ಕನ್ನಡ? ರಂಗ ಕಂಟ್ರೋಲ್ ಸರ್. ಕನ್ನಡದವರೇ ಹಂಗಪ್ಪ. ಹೊರಗಡೆ ದೇಶಕ್ಕೆ ಬಂದು ನಮ್ಮವ್ರನ್ನ ನೋಡ್ಬಿಟ್ರೆ ಹಂಗೆ ಎಮೋಷನಲ್ ಆಗ್ಬಿಡ್ತಾರೆ. ಈ ಎಮೋಷನ್ ನಮ್ ಕರ್ನಾಟಕದಲ್ಲೇ ಇಲ್ವಲ್ಲ. ನಾವಂಗಲ್ಲ. ಇವ್ರೇನು ಬ್ಯಾಂಕಾಕಕ್ಕೆ ಪುಷ್ಪಕ ವಿಮಾನದಲ್ಲಿ ಬಂದ್ರ? ಯಾಕೆ ಮಾತಾಡ್ತಿಲ್ಲ, ಮೂಕಿ ಚಿತ್ರ. ಅವ್ನು ಮಾತಾಡ್ತಿರೋದೇ ಒಳ್ಳೆ. ಸುಮ್ಮನಿರು. ನೀವೆಲ್ಲ 75+. ಹಲೋ, ಐ ಆಮ್ 22 with 40 years. ನೀವು ಸೇಮ್ ಟು ಸೇಮ್ 22 with 40 years ಎಕ್ಸ್ಪೀರಿಯನ್ಸ್. ನೀವು ಮಾತಾಡದೇ ಇರೋದು ಒಳ್ಳೇದು ಬಿಡಿ. ಓಕೆ, ಇವಾಗ ನಿಮ್ನೆಲ್ಲ ಎಲ್ಲಿ ಕರ್ಕೊಂಡು ಹೋಗ್ಲಿ? ಬ್ಯಾಂಕಾಕ್ ಅಲ್ಲಿ ಗೈಡು ನಾನಾ? ನೀನೇ ತೋರಿಸ್ಬೇಕು. ಓಕೆ, ನಿಮ್ ಏಜ್ಗೆಲ್ಲ ಸೂಟ್ ಆಗತ್ತಾರ ಒಂದು ಬ್ಯೂಟಿಫುಲ್ ಲೊಕೇಶನ್ಗೆ ನಾನು ಕರ್ಕೊಂಡು ಹೋಗ್ತೀನಿ. ಈ ದೇಶದಲ್ಲಿ ಭಾಷಾ ಪ್ರೇಮನ ಮೆಚ್ಕೋಬೇಕು ಸರ್. ಥಾಯ್ಲೆಂಡ್ ಭಾಷೆ ಬಿಟ್ಟು ಬೇರೆ ಯಾವ ಭಾಷೆನೂ ಇಲ್ಲಿ ಜನ ಮಾತಾಡಲ್ಲ. ಒಳ್ಳೇದಲ್ವಾ? ಬನ್ನಿ ಬನ್ನಿ. ಇದೇನ್ ಗುರು ನೋಟ್ ಹಿಂಗ್ ಸಿಕ್ಸವ್ರೆ? ನಮ್ಮಲ್ಲಿ ಉಂಡಿ ಹಂಗಿರುತ್ತೆ, ಇಲ್ಲಿ ಹಿಂಗಿರುತ್ತೆ. ಮನ್ಸಲ್ಲಿ ಏನಾದ್ರು ಅನ್ಕೊಂಡು ಇಲ್ಲಿ ನೋಟ್ ಸಿಕ್ಸಿದ್ರೆ ಆ ಕೆಲಸ ಆಗುತ್ತೆ ಅನ್ನೋ ನಂಬಿಕೆ. ನಮ್ ಕಡೆ ಹಿಂಗ್ ಸಿಕ್ಸಿದ್ರೆ ಒಂದ್ ಸಿಗಿಸ್ಬಿಟ್ಟು ಮಿಕ್ಕಿದೆಲ್ಲ ದೇವ್ ಕೊಂಡೋಗ್ಬಿಟ್ರು ಅವ್ರು. ರಂಗ ಎಲ್ಲೋದು? ಏ ರಂಗ, ನಗ್ನ ಆಗ್ಬಿಟ್ಟ. ಇದೇನು ಭಯನೋ ಭಕ್ತಿನೋ ಗೊತ್ತಾಗಲಿಲ್ಲ. ರಂಗ ನಮ್ ನೋಟ್ ಇಟ್ಕೊಂಡವನ. ಬುದ್ಧ ನಮ್ ದೇಶದವಂತಾನೆ, ಅರ್ಥ ಮಾಡ್ಕೋತಾನೆ ಬಿಡು. ಓಕೆ, ಗಾಡಿ ಬುದ್ಧ ಯಾಕೋ ಅಳ್ಳಾಡ್ತಾವನೆ. ಕೂಡದಲ್ಲಾಡ್ತಿರೋದು ನೀನ್ ಕಣೋ. ಸರ್, ಬುದ್ಧನ ಬಗ್ಗೆ ಆತರ ಎಲ್ಲ ಮಾತಾಡ್ಬಾರ್ದು. ಏನ್ ಗೊತ್ತು ನಿಮ್ಗೆ ಅವ್ರ ಬಗ್ಗೆ? ಗೊತ್ತಿಲ್ಲ. ಏನ್ ಬಿಡ್ರಿ ರೀ, ಬುದ್ಧ ಕುಂತಿದ್ದ ಹಳ್ಳಿ ಮರನ ಅಂದೆ. ಹಂಗೆಲ್ಲ ಹೇಳ್ಬಾರ್ದು. ಬುದ್ಧ ಆಗೋಕ್ ಮುಂಚೆ ಅವನು ಸಿದ್ಧಾರ್ಥ, ಬುದ್ಧ ಆದ್ಮೇಲೆ ಅವನ್ ಹೇಳಿದ್ದೆಲ್ಲ ಸಿದ್ಧಾಂತ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಹೇಳ್ದೆ ಏನು, ಕಷ್ಟಪಟ್ಟು ಓದಿಸಿ ಮೇಷ್ಟ್ರು ಮಾಡಿಲ್ವಾ? ಸುಮ್ನಿರ. ಆಯ್ತಾ ಬಿಡ್ರಪ್ಪ. ಸರ್, ಎಲ್ರು ಹ್ಯಾಪಿ ಅಲ್ವಾ? ಇನ್ನ ಫುಲ್ ಹ್ಯಾಪಿ ಆಗ್ತೀರಾ, ಯಾಕೆಂದ್ರೆ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರೋ ಇನ್ನೊಂದು ಟೆಂಪಲ್ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೀನಿ. ಅಲ್ಲ, ನಿನ್ ಬಿಟ್ರೆ ಬೇರೆ ಗೈಡ್ ಇಲ್ವಾ ಇಲ್ಲಿ? ಯಾಕೆ ಸರ್? ಮತ್ತೇನ್ರಿ, ಬ್ಯಾಂಕ್ ಹಾಕೋ ಪಟ ಅಂದ್ರೆ ಕಲರ್ಫುಲ್ ನೈಟ್ ಲೈಫ್ ಅಂತಾರೆ. ನೀನ್ ನೋಡಿದ್ರೆ ಬರೀ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತಾ ಇದೀಯಾ. ಈ ವಯಸ್ಸಲ್ಲಿ ನಿಮ್ಗೆ ಅದೆಲ್ಲ ಬೇಕಾ? ಅಲ್ಲ, ಏನ್ ವಯಸ್ಸು? ಬೆಳಗ್ಗೆನೆ ಬಂದ್ ನೋಡು, ಸನ್ ರೈಸ್ ಹೆಂಗಾಗತ್ತೆ ಅಂತ ತೋರಿಸ್ತೀನಿ. ದೇವಸ್ಥಾನದಲ್ಲಿ ಏನ್ ಮಾತು ಅಂತ ಆಡ್ತಾ ಇದೆಯಾ? ನೋಡಪ್ಪ, ನಾವು ಥಾಯ್ಲ್ಯಾಂಡ್ಗೆ ಬಂದಿರೋದು ಎಕ್ಸ್ಪ್ಲೋರ್ ಮಾಡೋಣ. ಈ ದೇಶದಲ್ಲಿ ಎಕ್ಸ್ಪ್ಲೋರ್ ಮಾಡೋಂಥದ್ದು ಏನೂ ಇಲ್ಲ, ಓನ್ಲಿ ಎಕ್ಸ್ಪ್ಲೋರ್. ಮೇಷ್ಟ್ರು ತುರಾಡ್ಕೊಂಡು ಹುಚ್ಚವಿದ್ರೆ ಮಕ್ಕಳು ಹಾರಾಡ್ಕೊಂಡು ಹುಚ್ಚವಿದ್ರಂತೆ. ಲೈ, ನೀನೇನು ಇವನ್ ಜೊತೆ ಸೇರ್ಕೊಂಡು ರಾತ್ರಿ ಹಂಗಾಡ್ತಿದ್ದೆ ಕೃಷ್ಣಮೂರ್ತಿ? ಊರಲ್ಲಿ ಮೂರ್ತಿ ತರ ಇದ್ದವನು ಇಲ್ಲಿ ಬಂದು ಕೃಷ್ಣ ಆಗ್ಬಿಟ್ಟವನೆ. ದೊಡ್ಡವ್ರ ಮಡಗಿರ ಹೆಸರು ಉಳಿಸ್ಕೋಬೇಕಲ್ಲ. ವಿಷಯ ಬಿಡು, 3 ಅಡಿ ಇದೆಯಾ,
ಆಲ್ರೆಡಿ ರಷ್ಯನ್ಗೆ ಎಗಿರೆಗಿರಿ ಮುತ್ತು ಕೊಡ್ತಾ ಇದ್ದೆ. ಏನ್ ಪ್ರಯೋಜನ? ದೇವ್ರು ನಿನ್ಗೆ ಹೈಟ್ ಕೊಟ್ಟವನೆ. ಕಡ್ಲೆ ಇದ್ದವ್ರಿಗೆ ಅಲ್ಲಿಲ್ಲ, ಅಲ್ಲಿದ್ದವ್ರಿಗೆ ಕಡ್ಲೆ ಇಲ್ಲ, ಕೆಲವ್ರಿಗೆ ಏನೂ ಇಲ್ಲ. ಏನು ಇಲ್ಲದೆ ಇಟ್ಕೊಂಡು ಹೋಗ್ತಾ ಇದೀನಿ ಆ ಕಡೆ. ಚಿಕ್ಕ ವಯಸ್ಸಿಂದ ಬರೀ ನಾವು ನೋಡಿದ್ದೆ ಆಯ್ತು. ಇಲ್ಲ ಎಂಟು ಇಸ್ಕೊಂಡು ಎಲ್ರಿಗೂ ಪ್ರದರ್ಶನಕ್ಕೆ ಮ್ಯೂಸಿಯಂ ಯಾವಾಗ್ಲೂ ಇಷ್ಟೊಂದು ಜಾಲಿಯಾಗಿರ್ತೀರ. ಹೌದು, ನಿಮ್ಮ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ಯಾವಾಗಿಂದ ನೀವು 3 ಜನ ಫ್ರೆಂಡ್ಸ್ ಸರ್? ಲೋ ರಂಗ, ದೊಡ್ಡನದ್ಮೇಲೆ ಏನ ಮಾಡ್ತೀಯಾ? ಇದಕ್ಕಿಂತ ಜಾಸ್ತಿ ದೂರ ಹೋಯ್ತೀನಿ. ಲೋ ಸರಿಯಾಗಿ ಹೇಳೋ, ಏನೋ ಆಗ್ತೀಯಾ? ನಾನು ಸಮಾಜ ಸೇವೆ ಮಾಡ್ತೀನಿ. ಓರಿ ಹೆಸನ ಜೋಡಿ ಮಾಡ್ಸೋದೇ ಅಲ್ವೇನೋ ನಿಮ್ಮ ವಂಶದ ಸಮಾಜ ಸೇವೆ, ನಮಗೆ ಗೊತ್ತಿಲ್ವಾ? ಲೋ ನಾನಿ, ನೀನೇನ ಆಗ್ತೀಯಾ? ನಾನು ಡಾಕ್ಟರ್ ಆಯ್ತೀನಿ. ನಾನು ಸುತ್ತ ನರ್ಸ್ಗಳೇ ಓಡಾಡ್ತಾ ಇರ್ಬೇಕು. ರೋಗಿ ಆಗ್ಬಿಡು, ಸಾಯೋ ಗಂಟೆ ಜೊತೆಗೆ ಇರ್ತಾರೆ. ನಗರೋ ನಗರಿ, ನಾನು ಒಂದಲ್ಲ ಒಂದಿನ ಡಾಕ್ಟರ್ ಆಗೇ ಆಯ್ತೀನಿ. ನೀನೇನಾಗ್ತೀಯ ಕೃಷ್ಣಮೂರ್ತಿ? ನಾನು ಪೊಲೀಸ್ ಆಯ್ತೀನಿ ಸರ್. ಚೆನ್ನಾಗೋದ್ ಮರಿ. ಆ ಬಟ್ಟೆಲ್ ನನ್ನನ್ನ ನೋಡ್ಕೊಬೇಕು ಅಂತ ಆಸೆ ಕಣೋ ನಂಗೆ. ಲೇ, ಈ ಗೋಡೆ ಮೇಲೆ ಯಾಕೋ ಬರೀತಿದೀವಿ ಇದನ್ನ? ಜಗ್ಗಿ ಓಡಾಡೋ ಬೀದಿ ಕಣೋ ಇದು. ನಮ್ಮನ್ನ ನೋಡಿ ಉದ್ಕೊಬೇಕು ಅವನು. ಲೈ, ನಾಳೆ ಅವನ ಮೇಲೆ ರಿಲೇ ಊಟ ಐತೆ ಕಣ್ರೋ. ಓಡಿದ್ರೆ ಆಯ್ತು ಬಾರೋ. ಈ ವರ್ಷದ ಶಾಲಾ ಕ್ರೀಡಾಕೂಟ ಅಂತಿಮ ಹಂತ ತಲುಪಿದ್ದು 10ನೇ ತರಗತಿ ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳ ನಡುವೆ ಕೊನೆಯ ಹಂತದ ರಿಲೇ ಆಟ ಇದೀಗ ಶುರುವಾಗಲಿದೆ. 1 2 ಸರಿಯಾಗಿ ಹೊಡ್ಬೇಕಣ್ಣ ನಿಮ್ಮ ಹತ್ರಲೇ. ನೋಡು ಹೆಂಗಿದ್ದಾರೆ. ನೋಡು, ಬೇಡ ಕಣ್ರೋ. ಏನ್ರೋ ನಿಮ್ದು ಗಲಾಟೆ? ಇಷ್ಟ ದೊಡ್ಡನಾಗಿದ್ದಾನೆ, ನಮ್ ಕ್ಲಾಸ್ ಹುಡ್ಗಿರ್ಗೆ ಪೆಪ್ಪರ್ಮೆಂಟ್ ಕೊಡಿಸ್ತಾನೆ ಮೇಷ್ಟ್ರೆ. ಮೇಷ್ಟ್ರೆ ಸುಳ್ಳು ಹೇಳ್ತಾವ್ ಮೇಷ್ಟ್ರೆ. ಅದ್ರಲ್ಲಿ ಏನೋ ತಪ್ಪಿದೆ. ಮೊನ್ನೆ ಜಾತ್ರೆಯಲ್ಲಿ ನಿಮ್ಮ ಮೊಗ್ಲಿಗೆ ಕಲ್ಲೆಪುರಿ ಕೊಟ್ಟ. ಅದ್ರಲ್ಲಿ ಏನೋ ತಪ್ಪಿದೆ. ಮಿಠಾಯಿ ಕೊಟ್ಟ ಮೇಷ್ಟ್ರೆ. ಅದ್ರಲ್ಲಿ ಏನೋ ತಪ್ಪಿದೆ. ಅಯ್ಯೋ ಮುತ್ ಕೊಟ್ಟ ಮೇಷ್ಟ್ರೆ. ಅದ್ರಲ್ಲೇನೋ ತಪ್ಪಿದೆ. ಅದ್ರಲ್ಲೇನ್ ತಪ್ಪಿದ್ಯಾ? ಅದ್ರಲ್ಲೇನ್ ತಪ್ಪಿದ್ಯಾ? ಅದ್ರಲ್ಲೇನ್ ತಪ್ಪಿದ್ಯಾ? ಸುಳ್ಳು ಹೇಳ್ತಿದ್ದಾನೆ. ಎದ್ದೋಡ್ರ ಮ್ಯಾಲೆ ನಾವ್ ವಾರ ಇಲ್ಲಿ ಜಡಕ್ ಬರೋದು. ಈಗ್ಲೂ ಬಾರೆ. ನಮ್ಮಪ್ಪ ಯಾರು ಅಂತ ಗೊತ್ತು ತಾನೆ? ಗೊತ್ತೋಗಲೇ. ಬ್ಯಾಡ ನೋಡು. ಏನ್ ನೋಡೋದು? ನೋಡಿವಾಗ. ನೋಡ್ತ್ಯಾ ತಗೋ ನೋಡ್ಕೋ. ಗಲಾಟೆ ಮಾಡ್ಬೇಡ್ರು. ರಂಗ ಎಲ್ಲೋ? ಓರಿ ಹಿಡ್ಕೊಂಡು ಹೋಗಿರ್ಬೇಕು. ಯಾಕೋ ಚಡ್ಡಿ ಹಾಕಿಲ್ಲ? ಒಣಗಿರ್ಲಿಲ್ಲ ಮೇಷ್ಟ್ರೆ. ನಿಮ್ಮ ಅವ್ವಂಗೆ ಮೇಷ್ಟ್ರು ಬೈತಾರೆ ಅಂತ ಹೇಳ್ಬೇಕಿತ್ತು. ಮೇಷ್ಟ್ರಿಗೆ ಮುಖ ನೋಡ್ಕೊಂಡು ಪಾಠ ಮಾಡಕ್ ಹೇಳು ಅಂದ್ಲು ನಮ್ಮವ್ವ. ಎಲ್ರು ಬಂದ್ರೇನಪ್ಪ? ರಂಗಯ್ಯನ ಬಂದಿಲ್ಲ ಮೇಷ್ಟ್ರೆ. ಬಂದೆ ಮೇಷ್ಟ್ರೆ. ಬಾರೋ ನಿಂತ್ಕೊಳ್ಳೋ. ಯಾಕೋ ಇಷ್ಟೊತ್ತು? ನಮ್ಮಪ್ಪ ಓರಿನ ಸೂತ್ರ ಬಿಟ್ಟು ಬರಕ್ ಹೇಳಿದ್ರು ಮಿಸ್ಟ್ರೆ. ಆ ಕೆಲ್ಸ ನಿಮ್ಮಪ್ಪನೇ ಮಾಡ್ಬೋದಲ್ಲೋ? ಇಲ್ಲ ಮಿಸ್ಟ್ರೆ, ಆ ಕೆಲ್ಸ ಓರಿನೇ ಮಾಡ್ಬೇಕು. ಎಲ್ಲ ಮಕ್ಕಳೆಲ್ಲ ಇಲ್ಲಿ ನೋಡಿ. ಆಗ ಫೋಟೋ ಬ್ಲಾಕ್ ಅಂಡ್ ವೈಟ್ ಅಲ್ಲಿತ್ತು, ಬದುಕು ಕಲರ್ಫುಲ್ ಆಗಿತ್ತು.
ಆದ್ರೆ ಈಗ ಫೋಟೋ ಮಾತ್ರ ಕಲರ್ಫುಲ್ ಆಗಿರುತ್ತೆ. ವಾಟ್ ದ ಹೆಲ್ ಇಸ್ ಗೋಯಿಂಗ್ ಆನ್ ಹಿಯರ್? ನಿಮ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದೆಯೋ ಇಲ್ವೋ? ನಮ್ಮ ಫಾದರ್ ಕಳೆದೋಗಿ 10 days ಆಯ್ತು. ಕಂಪ್ಲೇಂಟ್ ಕೊಟ್ಟು 8 days ಆಯ್ತು. ಸ್ಟಿಲ್ ದೇರ್ ಇಸ್ ನೋ ಸ್ಮಾಲ್ ಇನ್ಫಾರ್ಮೇಶನ್ ಅಬೌಟ್ ಹಿಮ್. ರೀ, ಎಗ್ರಾಡಿದ್ರೆ ನಿಮ್ಮ ತಂದೆ ಯಾರು ಅಂತ ಗೊತ್ತಾಗಲ್ಲ. ಕಿರ್ಚೋದ್ ಬಿಟ್ಟು ನಿಮ್ಮ ತಂದೆ ಯಾರು ಅಂತ ಹೇಳಿ. ನೋಡಿ, ಈಸ್ ಮೈ ಫಾದರ್, ಕೃಷ್ಣಮೂರ್ತಿ. ಕೂತ್ಕೊಳ್ಳಿ. ನಾನು ಕೋರಕ್ ಬಂದಿಲ್ಲ. ನಿಮ್ ಇಂಡಿಯನ್ ಸಿಸ್ಟಮ್ ಹಿಂಗ? ನಿಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಕೆಲಸ ಮಾಡಲ್ವಾ? ಕಮ್ ಆನ್ ಟೆಲ್ ಮಿ, ಹೌ ಮಚ್ ಯು ವಾಂಟ್? ರುಪೀಸ್ ಅಲ್ಲಿ ಕೊಡ್ಲಾ, ಡಾಲರ್ಸ್ ಅಲ್ಲಿ ಕೊಡ್ಲಾ? ಹೌ ಮಚ್ ಯು ವಾಂಟ್? ರೀ, ನಿಮ್ಮ ತಂದೆ ಮಿಸ್ ಆಗಿದ್ದಾರೆ ಅನ್ನೋ ಪೇನ್ಗಿಂತಾನು ಅಮೆರಿಕನ್ ಸಿಟಿಸನ್ ಅನ್ನೋ ಫೀಲ್ ಜಾಸ್ತಿ ಕಾಣ್ತಾ ಇದೆ. ನಿಮ್ಮ ಹತ್ರ ಪಾಠ ಕೇಳಕ್ ನಾನು ಅಮೆರಿಕದಿಂದ ಬಂದಿಲ್ಲ. ಪೊಲೀಸ್ನವ್ರು ಪಾಠ ಮಾಡೋ ಸ್ಟೈಲ್ ನಿಮ್ಗಿನ್ನೂ ಗೊತ್ತಿಲ್ಲ. ನಿಮ್ಮ ತಂದೆ ಫೋಟೋ ಡೀಟೇಲ್ಸ್ನ ಎಲ್ಲ ಸ್ಟೇಷನ್ಗೂ ಮೇಲ್ ಮಾಡಿದ್ದೀವಿ. ಇನ್ಫಾರ್ಮೇಶನ್ ಸಿಕ್ಕಿದ ಕೂಡಲೇ ನಿಮ್ಗೆ ತಿಳಿಸ್ತೀವಿ. ಸಾರಿ. ಯಾರು ಸರ್ ಅವರು? ಇಂಥವ್ರು ಅಬ್ರಾಡಲ್ಲಿ ಕುತ್ಕೊಂಡು ಅಪ್ಪ ಅಮ್ಮನಿಗೆ ದುಡ್ಡು ಕಳಿಸೋದೆ ದೊಡ್ಡ ಕೆಲಸ ಅನ್ಕೊಂಡ್ಬಿಟ್ಟಿದ್ದಾರೆ. ಇದ್ದಾಗ ಹೇಗಿದ್ದೀಯ ಅಂತ ಕೇಳಿದೆ ಕಳ್ಕೊಂಡ್ಮೇಲೆ ಕೋಪ ಮಾಡ್ಕೊಂಡು ಸಿಗ್ತಾರೇನ್ರಿ? ಇಂಥ ಮಗನ ಹೆತ್ತು ಅವ್ರು ಎಲ್ಲಿ ಕಷ್ಟಪಡ್ತಾ ಇದ್ದಾರೋ ಏನೋ. I like this game. Why? Because you see, there are so many balls, lot of holes, but only one stake. You bad boy, come with me. Hey, I am only for dancing and drinking. For everything, contact my dearest cheddi dost friend, Nani. ಬೇಡ, ನನ್ನ ತವನೇ ಐತೆ. ಥ್ಯಾಂಕ್ಸ್. ಕುಮೆ ಕುಸು ಕೂತು ಹಿಂಸೆ ಕಪನ್ ಕಾಪ್. ಏನು ಬೈದ್ಬಿಟ್ಟಲ್ಲ ಲೇ ಇವಳೆ? ಕೂಮೆ ಕುಮ್ ಸುಕೂತಿ ಹಿಂಸೆ ಕಪುನ್ ಕಾಪ್. ಲೇ, ಅವಳು ಇದನ್ನೇ ಹೇಳ್ಬಿಟ್ಟೋದ್ಲು. ಏನು ಅದ್ರ ಅರ್ಥ? ಅಂದ್ರೆ ನಮ್ ದೇಶಕ್ಕೆ ಬಂದಿರೋದಕ್ಕೆ ತುಂಬಾ ಸಂತೋಷ. ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧ ಅಂತ. ಕಪುನ್ ಕಾಪ್ ಅಂದ್ರೆ ಧನ್ಯವಾದಗಳು ಅಂತ. ಹೌದಾ? ಜಸ್ಟ್ ಮಿಸ್ಸಸ್. ಏನ್ ಸರ್ ಇದು? 30 ದಿನದಲ್ಲಿ ಥಾಯ್ಲೆಂಡ್ ಭಾಷೆ ಕಲಿಯೋದು ಹೆಂಗೆ ಅಂತ ಓದ್ತಾ ಇದ್ದೀನಿ. ಇದನ್ನ ಕಲ್ತ್ಕೊಂಡು ಏನ್ ಮಾಡ್ತೀರಾ? 15 ದಿನದಲ್ಲಿ ಈ ಭಾಷೆನ ಕಲಿಯಿರಿ ಅಂತ ನಾನ್ ಬುಕ್ ಬರೀತೀನಿ. ಸೂಪರ್ ಸರ್, ಅದಕ್ಕೆ ನಿಮ್ಮನ್ನ ಮೇಷ್ಟ್ರು ಅನ್ನೋದು. ಲೇ ಕಿಟೆ, ಈಗಾಗಲೇ 14 ಭಾಷೆ ಕಲ್ತಿದ್ಯಾ. ಈ 15ನೇದು ಕಲ್ತು ಏನ್ ದಪ್ಪ ಆಗ್ತೀಯಾ? ನೋಡು, ಬೇರೆಯವರ ಭಾಷೆನ ಗೌರವಿಸ್ಬೇಕು. ನಮ್ಮ ಕನ್ನಡ ಭಾಷೆನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ಬೇಕು. ಜೈ ಕರ್ನಾಟಕ ಮಾತೆ. ಏನ್ ಸರ್ ಒಬ್ರೇ ಕೂತ್ಬಿಟ್ಟಿದ್ರ? ಇನ್ನೇನಪ್ಪ ಮಾಡೋದು. ಹೌದು, ನೀನ್ ಹೆಂಗೆ ಈ ದೇಶದಲ್ಲಿ? ಯಾವ ಊರು ನಿಂದು? ನಂದು ಮೈಸೂರ್ ಹತ್ರ ಬಲ್ಲಳ್ಳಿ ಅಂತ. ನಾನೊಬ್ಬ ಅನಾಥ. ಅನಾಥನ? ಅಯ್ಯೋ, ಹೌದೇನಪ್ಪ? ನೀವ್ಯಾಕೆ ಸರ್ ಇಷ್ಟೊಂದು ಫೀಲ್ ಮಾಡ್ಕೋತೀರಾ? ಅವನು ಯಾವಾಗ್ಲೂ ಹಿಂಗೇನಪ್ಪ. ಅನಾಥ ಮಕ್ಕಳು ವಯಸ್ಸಾಗಿರೋರ್ನ ಕಂಡ್ರೆ ಹಿಂಗೆ ಎಮೋಷನಲ್ ಆಗ್ಬಿಡ್ತಾರೆ. ನೀನೆಂಗಪ್ಪ? ನನ್ಗೆ ದುಡ್ಡು ಮಾಡ್ಬೇಕು ಅಂತ ಆಸೆ ಆಯ್ತು ಸರ್. ನನ್ನ ಫ್ರೆಂಡ್ ಒಬ್ಬ ಬಡಿ ಮಗ ದುಬೈಗೆ ಹೋಗು ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತ. ನಾನು ಸಾಲಗಿಲ್ಲ ಮಾಡ್ಕೊಂಡು ಅಡಗತ್ತೆ. ನನ್ನ ಮಗ ಕರ್ಕೊಂಬಂದು ಇಲ್ಲಿಗೆ ಬಿಟ್ಬಿಟ್ಟ. ನಾನ್ ಬೇರೆ ಇದನ್ನೇ ದುಬೈ ಅನ್ಕೊಂಡು 6 ತಿಂಗಳು ಶೇಕ್ ಎಲ್ಲಿ ಅಂತ ಹುಡುಕ್ತಾನೆ ಇದ್ದೆ. ಆಮೇಲೆ ಗೊತ್ತಾಯ್ತು ಇಲ್ಲಿರೋದು ಶೇಕ್ ಅಲ್ಲ, ಬರೀ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳ. ನಿಮ್ಮಷ್ಟಿಲ್ಲ ಬಿಡಿ ಸರ್. ಸರ್, ಬರಲಿ. ಇವ್ರಿಬ್ರು ಅಷ್ಟೊಂದು ಎಂಜಾಯ್ ಮಾಡ್ತಿರ್ತಾರೆ, ನೀವ್ಯಾಕೆ ಯಾವಾಗ್ಲೂ ಸೈಲೆಂಟ್ ಆಗಿರ್ತೀರಾ? ಎಂಜಾಯ್ಮೆಂಟ್ ಅನ್ನೋದು ಹೆಣ್ಣು ಹೆಂಡ ಇವೆರಡರಲ್ಲೇ ಇರಲ್ಲ. ಗಂಡು ಯಾವುದೇ ಕ್ಷಣದಲ್ಲಿ ಎದ್ದು ಕನ್ನಡಿಲಿ ತನ್ನನ್ನು ತಾನು ನೋಡ್ಕೊಂಡು ಮೀಸೆ ತಿರುವಂಗಿರ್ಬೇಕು, ತಲೆ ತಗ್ಸಂಗಿರ್ಬಾರ್ದು. ಇದು ನನ್ನ ವ್ಯಕ್ತಿತ್ವನಪ್ಪ. ಸೂಪರ್ ಬಿಡಿ ಸರ್ ನೀವು. ನಿಜವಾಗ್ಲೂ ನಿಮ್ಮ ಹೆಂಡತಿ ಅದೃಷ್ಟವಂತೆ. ಆ ಅದೃಷ್ಟ ಇವನಿಗಿಲ್ಲಮ್ಮ. ನಮ್ ರಂಗ ಇನ್ನು ಸ್ಟಿಲ್ ಬ್ಯಾಚುಲರ್. ಹೌದಾ? ಸ್ಟಿಲ್ ವರ್ಜಿನ್. ನೀವು ಒರಿಜಿನಲ್ ಚಾಯ್ಸ್. ಬುದ್ಧಿ ಸಾಯ್ಸ್. ಇವ್ರು ಯಾವಾಗ್ಲೂ ಹಿಂಗೇನಾ? ಅವನ್ ಹುಡ್ದಾಗಿಂದ ಬಿಟ್ಕೊಂಡೇ ಓಡಾಡ್ತಾ ಇರೋದು. ಏನ ಎಣ್ಣೆನಪ್ಪ ನೀನ್ ಬೇರೆ. ಅದಿರ್ಲಿ, ನೀವ್ಯಾಕೆ ಸರ್ ಇನ್ನೂ ಮದುವೆ ಆಗಿಲ್ಲ? ಹಾವು ಬೇರೆಯವ್ರ ಕಲಿದ್ರೆ ಮಾತ್ರ ನೋಡಕ್ ಚಂದ. ಎಕ್ಸ್ಪೀರಿಯನ್ಸ್ ಇಲ್ಲದೆ ಹೆಂಡತಿನ ಹೆಂಗ್ ಹಾವು ಓದ್ತೀರಾ? ಹೆಂಡತಿ ಹಾವಾದ್ರೂ ಗಂಡನ್ಗೆ ಕರೆಕ್ಟ್ ಟೈಮ್ಗೆ ಪುಂಗಿ ಊದಕ್ ಗೊತ್ತಿರ್ಬೇಕು. ಕರೆಕ್ಟ್ ಸರ್. ಎಲ್ಲಿಗ ಪುಂಗಿ ಊದಕ್ಕೆ? ಏನು ನೀನು ಬರ? ನಂದೇನಿದ್ರು ಮಾತಲ್ಲಷ್ಟೇ, ಮುಂದಕ್ಕಿಲ್ಲ. ಅದೇ ಅಲ್ಲಿ ಮಾಡ್ಬಾರ. ಸುಮ್ನೆ ಹೋಗ. ಓಕೆ, ಅಮ್ಮನ್ ಬಿಳಿ ಹೆಂಡತಿ. ನೀವು ಮಾತಾಡ್ತಾ ಇರಿ, ಒಂದು ಗೇಮ್. ಮತ್ತೆ ನೀವ್ ಎಲ್ಲಿವರೆಗೂ ಓದಿದ್ದೀರಾ ಸರ್? ನಮ್ ನಾಣಿ ಮಿಡ್ಲ್ ಸ್ಕೂಲ್ನ ಮಿಡ್ಲಲ್ಲೇ ಬಿಟ್ಬಿಟ್ಟ. ನಾನು ಹೈಸ್ಕೂಲ್ ಆದ್ಮೇಲೆ ಏನಾದ್ರು ದಬಾಕನ ಅಂತ ನೋಡ್ದೆ, ನಾನೇ ದಬಾಕೊಂಬಿಟ್ಟೆ. ನಮ್ಮ ಊರಲ್ಲಿ
ಕಿಟ್ಟಿ ಒಬ್ನೇ ಕಾಲೇಜ್ ಮೇಟ್ ಹತ್ತಿದ್ದು. ಹೌದಾ? ನಮ್ ಸುತ್ತಮುತ್ತ ಹಳ್ಳಿಲಿ ಯಾವುದೇ ಪ್ರೇಮಿಗಳಿಗೆ ತೊಂದರೆ ಆದ್ರೆ ಫಸ್ಟ್ ಹೋಗ್ತಾ ಇದ್ದಿದ್ದು ಇವನೇ. ಹೌದಾ? ಸೂಪರ್ ಸರ್. ಅವನಂತರ ಆಗಿನ ಕಾಲಕ್ಕೆ ರೆಬಲ್ ಸ್ಟಾರ್ ಅಂಬರೀಶ್ ತರ. ಏನೋ ಮಾಡಿದೀವ ರಂಗ ನಂಬುಡಿಕೆ ಬರುತ್ತಲ್ಲೋ ನಾನೇ ಯಾಕೋ ಗಾಬರಿ ಆಗಿದ್ಯಾ? ಇವ್ನು ಕಿಟ್ಟಿ ಮೈಸೂರು ಕಾಲೇಜ್ ಮೆಟ್ಲತ್ತಾಗಿಂದ ಇದಾಗೋಯ್ತಲ್ಲ ನಮ್ಗಳು. ಈ ಊರು ಪ್ರೇಮಗಳನ್ನ ಇವ್ನು ಒಂದ್ ಮಾಡ್ತಾ ಇದ್ರೆ ಊರವ್ರು ನಮ್ ಸುಮ್ನೆ ಬಿಡ್ತಾರ ಸಾಯ್ಸಾಕ್ತಾರೋ? ಅಯ್ಯೋ ಏನೋ ಮಾಡಿದ್ವಿ. ಸಾಯ್ಸಾಕ್ತಾರ? ಆ ಕಿಟ್ಟಿ ಬೇರೆ ಎಲ್ಲೋದ್ನೋ ಏನೋ. ಲೋಲೋ ಮೆಟ್ರೋಡೋರ್ ಬಂತಲ್ಲೋ. ಕಿಟ್ಟಿನೇ ಬಂದಿಲ್ಲ, ಏನೋ ಮಾಡೋದೀಗ? ಹುಡುಗಿನ ಚೆನ್ನಾಗಿ ನೋಡ್ಕೊ. ದುಡ್ಡು ಕೊಡು. ಇದೆಯಲ್ಲ ಕೊಡು. ಇಟ್ಕೊ. ಕಿಟ್ಟಿ ನನ್ ದುಡ್ಡು. ನನ್ ಚೈನು. ಅಲ್ಲ ಕಿಟ್ಟಿ, ನಮ್ದೆಲ್ಲ ಕಿತ್ಕೊಟ್ಟೆ, ನಿಂದು? ಕಿತ್ಕೊಳ್ಳಿ. ರಂಗ ಏನೋ ಕಿತ್ಕೊಳ್ಳೋದು ನೋಡು, ಏನ್ ಕಿತ್ಕತ್ತೀಯ? ಕಿಟಿ ಇವ್ ನಮ್ ದೇಶಕ್ಕೆ ವಾಪಸ್ ಬರಲ್ಲ ಕಣ, ಇಲ್ಲೇ ಇದ್ಬಿಡ್ತಾನೆ. ಅವನ್ ಯಾರ ಮಾತು ಕೇಳಲ್ಲ ಬಿಡು. ಮಜಾ ಮಾಡ್ಲಿ ಬಿಡಿ ಸರ್, ತಗೊಳ್ಳಿ ನೀವು ಇದನ್ನ ಇಟ್ಕೊಳ್ಳಿ. ಥ್ಯಾಂಕ್ ಯು. ಅಲ್ಲ, ಊರಲ್ಲಿ ಲವ್ ಮಾಡಿದವ್ರನ್ನೆಲ್ಲ ಒಂದು ಮಾಡ್ತಾ ಇದ್ರಿ, ನೀವ್ಯಾರು ಲವ್ ಮಾಡ್ಲಿಲ್ವಾ? ಈ ವಯಸ್ಸಲ್ಲಿ ನನ್ನನ್ನು ಯಾರು ಲವ್ ಮಾಡ್ತಾರಪ್ಪ? ಸರ್ ನಾನು ಕೇಳಿದ್ ಇವಾಗಲ್ಲ, ಅವಾಗ. ನಾನು ಅವಾಗಲೇ ಹೇಳಿಲ್ವಾ, ನಮ್ ಕಿಟ್ಟಿ ಆಗಿನ ಕಾಲಕ್ಕೆ ರೆಬಲ್ ಸ್ಟಾರ್ ಅಂಬರೀಶ್ ಇದ್ದಂಗೆ ಅಂತ. ಅವನ ಹಿಂದೆ ಗೀತಾ, ಅಂಬಿಕಾ, ರಾಧಿಕಾ ಅಂತ ಬಿದ್ದಿದ್ರು, ಇವನ್ ಮಾತ್ರ ಸುಮಿ ಹಿಂದೆ ಬಿದ್ದಿದ್ದ. ಸುಮಿ? ಸುಮಲತಾ. ಒಬ್ರೇ ಸುಮಲತಾನ? ಅಲ್ಲ, ಇತ್ತೀಚೆಗೆ 3-4 ಜನ ಸುಮಲತಾ ನಿಲ್ಸಿ ಜನಕ್ಕೆ ಕನ್ಫ್ಯೂಸ್ ಮಾಡಿದ್ರಲ್ಲ. ರೆಬಲ್ ಸ್ಟಾರ್ ಅಂಬರೀಶ್ ಗಿದ್ದು ಒಬ್ರೇ ಸುಮಲತಾ, ನಮ್ ಕಿಟ್ಟಿಗಿದ್ದು ಒಬ್ಳೇ ಸುಮಿ. ಫೀಲ್ ಆಗ್ಬಿಟ್ಟ ನೆಕ್ಸ್ಟ್ ಬಡ್ಡಿ ಮಗ.
ಅಂತೂ ಇಂತೂ ನಮ್ಮ ಕೃಷ್ಣಮೂರ್ತಿ ಕಥೆಯಲ್ಲಿ ಸುಮಿ ಅನ್ನೋ ಹೊಸ ಅಧ್ಯಾಯ ಶುರುವಾಯ್ತು. ಅಂದ್ರೆ ರೆಕ್ಕೆ ಬಂದ ಹಕ್ಕಿ ಹಂಗೆ ಊರ್ ತುಂಬಾ ಹಾರಾಡ್ಕೊಂಡಿದ್ರಿ ಏನಿ? ಎಲ್ಲ ಲವ್ ಸ್ಟೋರಿಲೂ ಸಮಸ್ಯೆ ಬರೋ ಹಂಗೆ ಇವನ್ ಲವ್ ಸ್ಟೋರಿಲೂ ಒಬ್ಬ ಗಿಡ್ಗ ಬಂದ. ಗಿಡ್ಗನ? ಯಾರ್ ಸರ್ ಅದು? ಜಗ್ಗಿ. ಜಗ್ಗಿನ? ನಿಮ್ ಕಥೆಯಲ್ಲಿ ಹೆಸರನ್ನ ಎಲ್ಲೋ ಕೇಳ್ದಂಗಿದ್ಯಲ್ಲ. ನಮ್ ಚಿಕ್ಕ ವಯಸ್ಸಿನ ದುಶ್ಮನ. ಅಷ್ಟು ಚಿಕ್ಕ ಹುಡ್ಗನ? ನೀನು ಕಥೆಯಲ್ಲಿ ತುಂಬಾ ಹಿಂದಕ್ಕೆ ಹೋಗಿದ್ಯಾ, ಮುಂದಕ್ಕೆ ಬಾ. ನಾವು ಬೆಳೆದು ದೊಡ್ಡವರಾಗಿದ್ವಿ, ಅವನು ನಮ್ಕಿಂತ ದೊಡ್ಡವನಾಗಿದ್ದ. ಜಗ್ಗಿ ಊರಲ್ಲಿ ರಾಜಕೀಯ ಮಾಡದೆ ಸಮಾಜ ಸೇವೆ ಮಾಡ್ಕೊಂಡಿದ್ದ. ಅವನಿಗೆ ಬಡವರು ಅಂದ್ರೆ ಬಹಳ ಪ್ರೀತಿ. ದೇವ್ರನಿಂದ ಚೆನ್ನಾಗಿಟ್ಟಿರ್ಲಿ ಕಣಪ್ಪ. ಊರಲ್ಲಿರೋ ಹೆಣ್ಮಕ್ಳಿಗೆಲ್ಲಾನು ಅಣ್ಣನ್ ತರ ಇದ್ದ. ವಿಪರ್ಯಾಸ ಅಂತಂದ್ರೆ ನಮ್ ಕಿಟ್ಟಿ ಪ್ರೀತಿಸ್ತಾ ಇದ್ನಲ್ಲ, ಆ ಹುಡ್ಗಿಗೂ ಅವನೇ ಅಣ್ಣ. ತವರಿಗೆ ಬಾ ತಂಗಿ, ಶಿವಣ್ಣ ರಾಧಿಕಾ ಇಲ್ವಾ ಆ ತರ. ಇಲ್ಲ, ಅದಕ್ಕೂ ಸ್ವಲ್ಪ ಜಾಸ್ತಿನೇ ಅನ್ಕೊಳ್ಳಿ. ಅನ್ಯೋನ್ಯವಾಗಿದ್ರು. ಅದೇನೋ ಗೊತ್ತಿಲ್ಲಪ್ಪ, ಊರಿನ ಜನರನ್ನೆಲ್ಲ ಅವ್ನು ತುಂಬಾ ಪ್ರೀತಿ ಮಾಡ್ತಿದ್ದ. ನಮ್ಮನ್ ಕಂಡ್ರೆ ಮಾತ್ರ ಅವನಿಗಾಗ್ತಿರ್ಲಿಲ್ಲ. ನಗ್ನಗ್ತಾ ಇರು ಕಂದ. ಒಂದಿನ ನಮ್ ಕಿಟ್ಟಿನೂ ಸುಮಿನೂ ಪಕ್ತೂರ್ ಟೆಂಟಲ್ಲಿ ಚಕ್ರವ್ಯೂಹ ಸಿನಿಮಾ ನೋಡ್ತಿರ್ಬೇಕಾದ್ರೆ ಚಳಿ ಚಳಿ ತಾಳನು ಈ ಚಳಿಯ ಆಹಾ ಗೆಳತಿಯ ಬಾರಿ. ಆಮೇಲೆ ಕಾಲೇಜು, ಗಲ್ಲಿ, ಬಾರು, ಬಸ್ ಸ್ಟ್ಯಾಂಡು ಎಲ್ಲೇ ಸಿಕ್ಕಿದ್ರು ಒಡಿ ಒಡಿ ಒಡಿ. ಮೊದ್ಲು ಅವರೇ ಹುಡ್ಕೊ ಬರೋರು. ಕುಡ್ದಾಗ ನಮ್ ಕಿಟ್ಟಿನೇ ಅವ್ರು ಹುಡ್ಕೊಂಡು ಹೋಗ್ತಾ ಇದ್ದ. ನಾಳೆ ಪಾಂಡವಪುರಕ್ಕೆ ಬರ್ತಾವನಂತೆ, ನನಗೊಂದು ಗತಿ ಕಾಣಿಸ್ಲೇಬೇಕು. ನೀವಿಬ್ರು ನಾಳೆ ಹೋಗಿ ಟಿಕೆಟ್ ಊಟ ಕರ್ಕೊಂಡ್ ಬಂದ್ಬಿಡಿ, ಗೊತ್ತಾಯ್ತಲ್ಲ? ನಾಳೆವರೆಗೂ ಯಾಕೋ ಕಾಯ್ತಿ? ಈ ವಿಚಾರನ ಇಲ್ಲಿಗೆ ಬಿಟ್ರೆ ಸರಿಯೋಗಲ್ಲ ಅಂತ ಜಗ್ಗಿ ತನ್ನ ತಂಗಿ ಮದುವೆನ ಬೇರೆಯವ್ರ ಜೊತೆ ಮಾಡಕ್ ನಿರ್ಧಾರ ಮಾಡಿದೆ. ನೀವು ಆ ಹುಡುಗಿನ ಮದುವೆ ಆಗ್ಲಿಲ್ವಾ ಸರ್? 1975 ಅನ್ಸುತ್ತೆ. ನಮ್ಮೂರು ಕೆರೆ ಸುಮಲತನ್ಗೋಸ್ಕರನೇ ತುಂಬಿತ್ತು. ನೀರಿಗೆ ಬಿದ್ದ ಸುಮಿನ ಕೆರೆಯಲ್ಲಿ ಮೀನ್ ಹಿಡಿತಿದ್ದವರು ಕಾಪಾಡಿದ್ರು. ಆಮೇಲೆ ಏನಾಯ್ತು ಸರ್? ತಂಗಿ ನೀರಿಗೆ ಬಿದ್ದಿದ್ ನೋಡಿ ಅಣ್ಣಂಗೆ ಏನನ್ನಿಸ್ತೋ ಏನೋ. ಒಂದಿನ ನಾನು ನನ್ನ ತಂಗಿನ ತುಂಬಾ ಪ್ರೀತಿಸ್ತೀನಿ. ಇವನು ಅಷ್ಟೇ. ಅವಳಿಗಿದುವರೆಗೂ ಏನು ಕಮ್ಮಿ ಮಾಡಿಲ್ಲ. ಇವನು ಮಾಡ. ನನ್ನ ತಂಗಿನ ನಿನಗೆ ಕೊಟ್ಟು ಮದುವೆ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀನಿ. ಆದ್ರೆ ಒಂದು ವಿಷಯ, ಪೋಲಿಗಳ ಸವಾಸ ಬಿಟ್ಬಿಡು. ಚೆನ್ನಾಗಿ ಓದಿ ಮುಂದೆ ಒಳ್ಳೆ ನಾಗರಿಕನಾಗಬೇಕು. ಆಗ್ಲೇ ನನ್ನ ತಂಗಿನ ಕೊಡೋದು. ಆಯ್ತು. ಊರಲ್ಲಿರೋ ಪ್ರೇಮಿಗಳನ್ನೆಲ್ಲ ನೀವಂತ ಮಾಡ್ತಾ ಇದ್ರಿ, ನೀವ್ಯಾಕೆ ಸರ್ ಆ ಮನುಷ್ಯನ್ ಕಂಡೀಷನ್ ಒಪ್ಕೊಂಡ್ರಿ? ಅದಾಗೆ ಅಮ್ಮ, ಕಂಡೋರ್ ಜೀವನ ಮಾಡೋಕೆಲ್ಲ ಮುಂದಿರ್ತಾರೆ. ಅವ್ರ ಬುಡಕ್ಕೆ ಬಂದಾಗ ಬುದ್ಧಿವಂತರ ಹುಡುಗ. ಹೆಂಗ್ ಸರ್ ಇದೆಲ್ಲ? ಎಣ್ಣೆ ಇಂತ ಔಷಧಿ ಇಲ್ಲ, ಕುಡುಗರು ಇಂತ ಫಿಲಾಸಫರ್ ಇಲ್ಲ. ಅದು ಲೋಕಜ್ಞಾನ, ಇದು ಲೋಟಜ್ಞಾನ. ನೀವ್ ಹೇಳಿ ಸರ್, ಆಮೇಲೆ ಏನಾಯ್ತು? ಆಮೇಲೆ ರೆಬಲ್ ಸ್ಟಾರ್ ಅಂಬರೀಶ್ ತರ ಇದ್ದವನು ರಾಮೇಶ್ ಅರವಿಂದ್ ತರ ಆಗ್ಬಿಟ್ಟ.
ಹುಷಾರಾಗಿ ಹೋಗ್ಬಾ. ಹುಷಾರು. ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಏಯ್ ಕಿಟಿ ಕಿಟಿ, ಮೊದಲನೇ ಸಲ ಒಬ್ಬ ಫ್ರೆಂಡು ಹುಡುಗಿಗೋಸ್ಕರ ಊರು ಬಿಟ್ಟ. ಈಗ ಮೊಬೈಲ್ ಫೋನು, ಆಗ ಪೋಸ್ಟ್ ಬಾಕ್ಸ್, ಈಗ ಇಮಿಡಿಯೇಟ್ ಸೆಂಡು ಡೆಲೀಟು. ಆಗ ಒಂದು ಪ್ರೇಮ ಪತ್ರಕ್ಕೋಸ್ಕರ ವಾರಾನುಗಟ್ಲೆ ಕಾದು ಕಾದು ಓದೋದ್ರಲ್ಲಿ ಇರೋ ಖುಷಿ ಇತ್ತಲ್ಲ, ಅದು ಇನ್ಯಾವತ್ತೂ ಸಿಗಲ್ಲ. ಹಿಂಗೆ 106 ಪತ್ರಗಳನ್ನು ಬರ್ದ ಹುಡುಗಿಗೆ, ನಮಗಲ್ಲ. ಆ ನೋವಿಗೆ ನಾನು ಕುಡಿಯಕ್ಕೆ ಸ್ಟಾರ್ಟ್ ಮಾಡಿ. ರೈ ಮೊದಲು ಕುಡಿತಿದ್ರಿ ತಾನೆ? ಅದು ಲೋಕಲ್. ಸುಮ್ಮನೆ ಬಿಟ್ಟೆ. ಆಮೇಲೆ ನೀವು 3 ಜನ ಸೇರ್ಲೇ ಇಲ್ವಾ ಸರ್? ಮತ್ತೆ ನಾವು 3 ಜನ ಸೇರಿದ್ದು ನನ್ನ ಮದುವೆಲೆ. ನೀವಿಬ್ರು ಯಾಕೆ ಸರ್ ಬೇಜಾರ್ಲಿದ್ರಿ? ಅದ್ ನಿಂಗೆ ಹೆಂಗ್ ಹೋಗುತ್ತೋ? ಕಥೆಯಲ್ಲಿ ಇನ್ವಾಲ್ವ್ ಆಗಿದ್ದೀನಿ ತಾನೆ. ಒಬ್ಬ ಫ್ರೆಂಡು ಐಸಿಯುಲಿದ್ದಾಗ ಡಾಕ್ಟರ್ ಹೊರಗಡೆ ಬಂದ್ಬಿಟ್ಟು ಐ ಆಮ್ ಸಾರಿ ಅಂದಾಗ ನೋವಾಗುತ್ತೋ ಎಲ್ಲೋ ಗೊತ್ತಿಲ್ಲ. ಅದೇ ಫ್ರೆಂಡ್ನ ಹಸೆ ಮನೆ ಮೇಲೆ ಕೂರಿಸಿ ಪೂಜಾರಿ ಗಟ್ಟಿ ಮೇಳ ಅಂದಾಗ ದೂರದಲ್ಲಿ ನಿಂತ್ಕೊಂಡು ನೋಡೋ ಫ್ರೆಂಡ್ಗಾಗುತ್ತಲ್ಲ ನೋವು, ಆ ನೋವು ಯಾವ ಶತ್ರುಗೂ ಬೇಡ. ಒಬ್ಬ ಫ್ರೆಂಡ್ನ ನಿಜವಾಗ್ಲೂ ಕಳ್ಕೊಳ್ಳೋದೇ ಅವತ್ತಿಂದ. ಊರು ಬಿಟ್ಟು ಹೋದವನು ಅವಾಗವಾಗ ಬಂದೋಗ್ತಾನೆ. ಮದುವೆ ಆದವನು ಆ ನೋವಿಗೆ ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ದೆ ಅಮ್ಮ. ಸುಮ್ಮನೆ ನಿಂತ್ಕೊಂಡ್ರೆ ಸರ್, ಇಲ್ಲ ತಲೆ ಮೇಲೆ ಕಲ್ಲೆ ತಾಕ್ಬಿಡ್ತೀನಿ. 2 ಐಸ್ ಗಡ್ಡೆ ಇದ್ರಾಕು. ಸರ್ ನಿಮ್ಮ ಹೆಂಡತಿ ಫೋಟೋ ಇದ್ರೆ ತೋರಿಸಿ ಸರ್ ನೋಡೋಣ. ಇದೇನು ಸರ್ ಇನ್ನೂ ಹಳೆ ಫೋಟೋನ ಇಟ್ಕೊಂಡಿದ್ದೀರಾ? ಈಗಿನ ಫೋಟೋ ಇದ್ರೆ ತೋರಿಸಿ ಸರ್. ಅವಳೆಷ್ಟು ದೂರ ಬರಲಿಲ್ಲಪ್ಪ. ಅಂದ್ರೆ ಮದುವೆಯಾಗಿ 2 ವರ್ಷದಲ್ಲೇ ಒಂದು ಮಗು ಕೊಟ್ಟು ತೀರ್ಕೊಂಡ್ಬಿಟ್ಲು. ಕತೆ ಇವತ್ತಿಗೂ ಮುಗಿದಿಲ್ಲ. ಆದರೆ ಸುಮಿ ಅನ್ನೋ ಅಧ್ಯಾಯ ಮುಗಿದೋಯ್ತು. ಇವತ್ತು ನನಗೆ ಉಳಿದಿರೋದು ಅವಳ ನೆನಪುಗಳು, ಮತ್ತೆ ನನ್ನ ಮನೆ ಗೋಡೆ ಮೇಲಿರೋ ಹಳೆ ಫೋಟೋಗಳು ಮಾತ್ರ. ಇಷ್ಟು ದೊಡ್ಡ ಮನೆಯಲ್ಲಿ ಅತಿ ಹೆಚ್ಚು ಮಾತಾಡ್ತಾ ಇದ್ದಿದ್ದು ನನ್ನ ಮೌನ. ವಯಸ್ಸಾಗ್ತಾ ಆಗ್ತಾ ಮನುಷ್ಯ ಮಗು ಆಗ್ತಾನೆ. ಮಗು ಥರಾನೇ ತನ್ನ ನೋಡ್ಕೊಳ್ಳೋಕೆ ನಮ್ಮವ್ರಿಗಿರಬೇಕು ಅಂತ ಬಯಸ್ತಾನೆ. ಕೊನೆ ಪಕ್ಷ ತಾನು ನೋಡಕ್ಕಾದ್ರೂ ನಮ್ಮವ್ರಿಗೆ ಯಾರಾದ್ರೂ ಕಣ್ಮುಂದೆ ಇರಬೇಕು ಅಂತ ಬಯಸ್ತಾನೆ. ಯಾವುದ್ರಲ್ಲೂ ಖುಷಿ ಇರಲಿಲ್ಲ, ಟೀಲಿ ರುಚಿ ಇರಲಿಲ್ಲ. ಒಂಥರ ಶುಗರ್ಲೆಸ್ ಜೀವನ. ಸಂತೋಷ ಹಂಚ್ಕೊಳ್ಳೋಣ ಅಂದ್ರೆ ಸುಮ್ಮನೆ ಇರಲಿಲ್ಲ, ನೋವು ಹೇಳ್ಕೊಳ್ಳೋಣ ಅಂದ್ರೆ ಕೇಳಕ್ಕೆ ಮಗ ಇರಲಿಲ್ಲ. ಅವಾಗವಾಗ ನೀನು ಸಿಂಗಲ್ ಅಲ್ಲ, ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳ್ತಿದ್ದಿದ್ದು ಸಿಂಗಲ್ ಮಾಲ್ಟ್ ವಿಸ್ಕಿ ಮಾತ್ರ. ಕೆಲವು ಸಲ ಅದು ಖುಷಿ ಕೊಡ್ತಿರ್ಲಿಲ್ಲ. ಈಗ ಮಗ ಸೊಸೆ ಮೊಮ್ಮಕ್ಕಳೆಲ್ಲ ಅಮೆರಿಕಾದಲ್ಲಿ ಸೆಟ್ಲ್ ಆಗಿದ್ದಾರೆ. ಕಾರು ಬಂಗಲೆ ಎಲ್ಲ ಕೊಟ್ಟು ನೋಡ್ಕೋತಾ ಇದ್ದಾನೆ. ಭಾವನೆಗಳೇ ಇಲ್ದಿರೋ ಬಂಗಲೆಯಲ್ಲೇ ಕೂದಲಿಗೆ ಬಣ್ಣ ಹಚ್ಕೊಂಡು ಬದುಕ್ತಾ ಇದ್ದೀನಿ. ಮಗು ಹುಟ್ಟಿದಾಗ ತಾಯಿ ಮಡ್ಲಿಗಿಡ್ತಾರೆ, ಜಗತ್ತಿಗೆ ಅಷ್ಟೇ ಕಾಣೋದು. ಆದರೆ ತಂದೆ ಮಗು ಜೊತೆ ತಾಯಿನೂ ತನ್ನ ಮಡ್ಲಲ್ಲಿ ಇಟ್ಕೊಂಡೇ ಸಾಕ್ತಾನೆ. ಅದು ಯಾವ ಜಗತ್ತಿಗೂ ಕಾಣಿಸಲ್ಲ. ಅದು ತಂದೆ ಅಂದ್ರೆ. ಸರ್ ನಿಜವಾಗ್ಲೂ ನಿಮ್ದು ಒಳ್ಳೆ ವ್ಯಕ್ತಿತ್ವ.
ಏನಮ್ಮ ನಿಂದ? ನನ್ ಗಂಡ 5 ದಿವಸದಿಂದ ಕಾಣಿಸ್ತಾ ಇಲ್ಲ ಸಾಹೇಬ್ರೆ. ಫೋಟೋ ತಂದಿದ್ಯಾ? ತಂದಿವ್ನಿ. ಮೌ ಏನ್ ಮದುವೆ ಫೋಟೋ ಕೊಡ್ತಾ ಇದೀಯಾ? ಒಯ್ಯನ್ ಫೋಟೋ ಅಂತ ಇದ್ರೆ ಮದ್ವೆನಲ್ಲಿ ನನ್ ಪಕ್ಕ ನಿಂತಿರೋದು ಒಂದೇಯ. ಸರಿ ಕಂಪ್ಲೇಂಟ್ ಕೊಟ್ಟು ಹೋಗೋ, ಹುಡುಕ್ತಿವಿ. ಅಯ್ಯೋ ದಯವಿಟ್ಟು ಆ ಕೆಲಸ ಮಾಡಬೇಡಿ. ಒಯ್ಯ ಕುಡ್ಕೊಂಡು ಆದಿಲೋ ಬೀದಿಲೋ ಮೋರಿಲೋ ಬಿದ್ದಿರ್ತಾನೆ. ಕರ್ಕ ಬಂದ ಮಟ್ಟಿ ತಕ್ ಬಿಡ್ಬೇಡ್ರಿ. ಇದನ್ ಹೇಳಕ್ಕೆ ನಾನು ಅಲ್ಲಿಂದ ಇಲ್ಲಿಗೆ ಓಡ್ ಬಂದೀವ್ನಿ. ಏನಮ್ಮ ಹೇಳ್ತಾ ಇದೀಯಾ? ಅಯ್ಯೋ ನಿಮಗ್ ಗೊತ್ತಿಲ್ಲ ಸಾಹೇಬ್ರೆ, ಗೊತ್ತಿಲ್ಲ. ಅವ್ನ್ ಸರಿ ಇಲ್ಲ ಸಾಹೇಬ್ರೆ, ಸರಿ ಇಲ್ಲ. ಲೇ ರಂಗಪ್ಪ, ಬರ ಕೂತ್ಕೋ. ನನಗ್ ಪ್ರಸ್ತ ನೀನ್ ಯಾಕೋ ಹಿಂಗ್ ಓಡಾಡ್ತಾ ಇದೀಯಾ? ನೀ ಮತ್ತೆ ಮಾವ ಎಂತ ಮನೆಯಾಳ್ರು? ಯಾಕೋ ನನ್ಗೆ ಊಟನೇ ಹಾಕಿಲ್ವಲ್ಲ, ಹೊಟ್ಟೆ ಇಷ್ಟೈತೆ. ಯಾಕೋ ನನಗೂ ಸುಮ್ಕಣೋ ಪ್ರಸ್ತುತ ನಿನ್ನ ಕಣ್ಣು ಮುಂದೆ ಅನ್ನ ಇಕ್ಕೊಂಡು ಕೈ ತುತ್ತು ಕಾಯ್ತಿದ್ಯಲ್ಲೋ. ಮದ್ವೆ ಆಗಿರೋದು ಲೇಟು, ಆ ಊಟಕ್ಕೆ ಕಾಯ್ಬೇಡ, ಹೋಗೋ. ಈಗ ನೋಡೋ, ಬಾಗಲ್ ಭದ್ರವಾಗಿ ಹಾಕೋ. ಚಿಲ್ಕ ಇಲ್ಲ, ಅಲ್ಲೇ ಕೂತ್ಕೊಳ್ಳೋ. ನಾನು ಹಿಡ್ಕೊತೀನಪ್ಪ. ಏಯ್ ಕಾಲ್ ಮೇಲೆ ಕಾಲ್ ಹಾಕೊಳ್ಳೋ. ಅಪ್ಪ ಹಾಕಿದ್ಯಾ? ಲೇ ರಂಗ, ಗಂಡ್ಮಗನೇ ಆಗುತ್ತಲ್ವೇ? ಏಯ್ ನಿಮ್ಮ ಅಪ್ಪನೋ ನಿಮ್ ತಾತನೋ ಯಾರೋ ಮತ್ತುಡ್ತಾರ ಬಿಡ. ಮತ್ತು ನೋಡು ದೇವವಾಣಿ ಹೆಣ್ಮಗು ನಿಮ್ಮ ಅಮ್ಮ ಒಂದ್ ಕಡೆ ಬರಲೇ. ಗಂಡ್ಮಗ ಆಗತ್ತೆ ಅಂತ ಎಷ್ಟು ಆಸೆಗಿದೆ. ಮದ್ವೆ ವರ್ಷ ಆದ್ರೂ ಯಾಕೋ ಇದೆಲ್ಲ? ಅದಂಗಲ್ಲ ಕಣೋ, ನಿನ್ನ ಸ್ಫೂರ್ತಿಯ ಸೆಲೆ ಚಿಮ್ಮಲಿ ಅಂತ. ಸರಿ ಗಂಡಾಗತ್ತಲ್ವೇನೋ ರಂಗ? ತಂದಿಲ್ವಾ ತಾಯ್ತಾ? ಕಟ್ಕೋ. ಎಲ್ಲಿಗೆ? ಅಯ್ಯೋ ಕೈಗೆ. ನೀನು ಅಲ್ಲಿ ಕಟ್ಟಕಾಯ್ತದ? ಹೋಗೋ. ಎಂಟ್ರದಿಂದನಾದ್ರೂ ಗಂಡ್ಮಗ ಹಾಕಪ್ಪ. ಚಿಲ್ಕ ಹಾಕೊಳ್ಳೋ. ಈ ಸರಿ ಗಂಡ್ ಮಗನೇ ಕಣ. ಕಟ್ಟೋ ತಲೆಗೆ ಬಲಿ, ಕಟ್ಟೋ. ಹೆಣ್ಣು ಮಗು ಮಾಡಬಾರ್ದು. ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡಬಾರ್ದು. ನೀರೇ ಹೊರಗಡೆ ಕುತ್ಕೊಂಡು ಆಡೋಳಿಗೆ ಇಷ್ಟು ನೋವು ಆದ್ರೆ ಒಳಗಡೆ ನನ್ಗೆ ಎಷ್ಟು ನೋವು ಆಗ್ಬೇಕು ಹೇಳು. ತಂದಿಲ್ವಾ ಕಾಮ್ ಕಸ್ತೂರಿನ? ಏನಿದು? ಬೀಜನ ಜಜ್ಕೊಂಡು ಕುಡಿಬೇಕು. ಕಾಮ್ ಕಸ್ತೂರಿ ಬೀಜನ ಜಜ್ಕೊಂಡು ನೀರಲ್ಲಿ ಹಾಕೊಂಡು ಕುಡಿಬೇಕು. ಈ ಸರಿ ಗಂಡ್ಮಗ ಆಗ್ತದಲ್ವೇನೋ? ಜಜ್ಜ್ ಕಳದ್ ಮರಿಬೇಡ. ಜಜ್ಕ ಚಿಲ್ಕಣ. ಚಿಲ್ಕ ಏನ್ ಹಾಕ್ಬೇಡ ಬಿಡ. ಯವ್ವ ಅಯ್ಯಯ್ಯೋ ಹೋಗೇ ಬಿಟ್ಲಾ? ನಾಣಿಗೆ ಅಬಡ್ಲಾಗದ್ ಬೇಡ, ಮಲಗಬಾರ್ದು, ಎದ್ದೇ ಇರ್ಬೇಕು. ನಾನೇ ಹೇಳ್ತೀನಿ. ಬಾಜಿ 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 ಬಾ ಬಾ ಬಾ. ಎಂತದು ಎಂತದು? ಅವಳಿ ಜವಳಿ ಒಂದಾದ್ರೂ ಗಂಡಾಗಿರುತ್ತೆ. 2 ಎಣ್ಣೆ. ಯಾಕೋ ಬಿಡೋ, ಸಾಕ್ ಬಿಡೋ, ಬಿಡೋ ಹೇಳ್ತೀನಿ. ನೋಡ ನನ್ ಮಾತು ಕೇಳೋ. ನಮ್ಮೂರ್ಗೆ ಅಲ್ಲಾ ಬುಲಕ್ ಬಸೀರ್ ಸ್ವಾಮಿ ಬಂದಿದ್ದಾರೆ. ಅವ್ರಿಗೆ ಹೇಳ್ಬಿಟ್ಟು ಒಂದು ಉದ್ದೊಂದು ತಾಯ್ತ ಇಸ್ಕೊಂಡ್ ಬರ್ತೀನಿ. ಲೇ ತಾಯ್ತನೂ ಬೇಡ, ಗೀತನೂ ಬೇಡ, ಚಾಕು ಇದ್ರೆ ಕೂಡ ಕುಯ್ಕೊಂಡ್ಬಿಡ್ತೀನಿ. ಹೋಗ್ಲಿ ಬಿಡ. ಎದ್ದೋಗ, ಮನೆಗೆ ಹೋಗ. ಹೆಂಡತಿ ಮಕ್ಳು ಕಾಯ್ತವ್ರೆ, ಹೋಗ. ಲೇ ಯಾವ ಹೆಂಡತಿ ಯಾವ ಮಕ್ಳು? 5 ವರ್ಷದಿಂದ ಕಾಯ್ತಾ ಇದ್ದೀನಿ. ಒಂದು ಗಂಡ್ಮಗ ಇರ್ಲಿಲ್ಲ. 4 ಹೆಣ್ಮಕ್ಳು ಇತ್ತವಳೆ. ಅಪ್ಪ ಹೆಣ್ಮಗನೋ ಹೆಣ್ಮಗನೋ ಮಕ್ಳಲ್ವನೋ? ಲೇ ಮದ್ವೆನೇ ಇಲ್ಲ, ನಿಂಗೇನೋ ಗೊತ್ತ ಅದ್ರ ಬಗ್ಗೆ? ಬೇಡ, ನಮ್ ತಾಯಣ್ಗೂ ಬೇಡ. ಆಯ್ತು. ಲೇ ಎಷ್ಟು ಹೆಣ್ಮಕ್ಳಿದ್ರೆ ರಂಗ ಏನೋ ಪ್ರಯೋಜನ? ಲೇ ಅವ್ರು ನಾನು ಸತ್ರ ತಲೆ ಪಡ್ಸ್ಕೊತಾರೆ, ನನ್ನ ಹೆಣಕ್ಕೆ ಹೆಗಲ್ ಕೊಡ್ತಾರೆ. ಹೇಳೋ, ಗಂಡ್ ಮಗಿಗೋಸ್ಕರ ನಾನ್ ನೋಡ್ದೇ ಇರೋ ದೇವ್ರಿಲ್ಲ, ಮಾಡ್ದೇ ಇರೋ ಮಂತ್ರ ಇಲ್ಲ, ಸುತ್ತದೇ ಇರೋ ಆಸ್ಪತ್ರೆ ಇಲ್ಲ. ಹುಡುಗನಾಗಿದ್ದ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಕಣ. ನೋಡ ಬೆಳ್ಳಿ ಹುಡ್ದಾರ. ಹೇಳು. ನಮ್ ಮುತ್ತಾತ ನಮ್ ತಾತನಿಗೆ ಹಾಕ್ದ, ನಮ್ ತಾತ ನಮ್ಮ ಅಪ್ಪನಿಗೆ ಹಾಕ್ದ, ನಮ್ಮ ಅಪ್ಪ ನನಗೆ ಹಾಕ್ದ ವಂಶೋದ್ಧಾರಕ ಅಂತ. ನಾನು ನನ್ನ ಮಗನಿಗೆ ಇದನ್ನ ಈ ವರ್ಷ ಹಾಕ್ತೀನಿ, ಮುಂದ್ ವರ್ಷ ಹಾಕ್ತೀನಿ ಅಂತ ಕಾಯ್ತಾ ಇದ್ರೆ ಹಾಳಾದಳ 4 ಎಣ್ಣೆ ತಂಗ್ ಕೂತವಳೆ. ನನ್ನ ವಂಶ ನಿರ್ವಂಶ ಆಗೋಯ್ತು, ನನ್ನ ವಂಶ ಬೆಳೀಲಿಲ್ಲ. ಊರೆಲ್ಲ ಆಡ್ಕೋತಾರ ನನ್ನ. ನಾನಿರಲ್ಲ ಇದ. ಬೇಡ, ಯಾವ್ದು ಬೇಡ, ಯಾರು ಬೇಡ. ನಾವು ಊರು ಬೇಡ, ಯಾರು ಬೇಡ. ನನ್ನ ಮಗನ್ಗೆ ಗಂಡ್ ಮಕ್ಕಳ ರೋಗ, ಹೆಣ್ಮಕ್ಳ ಬಗ್ಗೆ ಇವನ್ಗೆ ಹೆಂಗ್ ಗೊತ್ತು? ಆಹಾ,
ವಿದ್ಯಾಭ್ಯಾಸ ಹಿಡಿದೀಯಾ? ಏಯ್, ಏನೇನ್ ಮಾಡ್ತಾ ಇದ್ರ ಮನೆಯೊಳಗೆ? ಏನೇನ್ ಮಾಡ್ತಾ ಇದ್ರಲ್ಲಿ? ನೀ ಟೀಚರ್ ಅಲ್ಲಿ? ಏಯ್, ಬೇರೆ ಮನೆಗೋಗಿ ಪಾತ್ರೆ ತೊಳೆಯಕ್ಕೆ ಯಾಕೆ ಹೋಗ್ಬೇಕು? ಅಷ್ಟು ನಿನ್ ನೋಡಿಬೇಕಣ್ಣ. ನಿನ್ ನೋಡಿ ಅವನು ಒಳ್ಳೆ ಗಂಡಲ್ಲ ಬಿಡಮ್ಮ ಅವನು. ಅಲ್ಲೂರ, ನಿಮ್ಗೆ ಮೆಟ್ ತಗೊಂಡು ಹೊಡ್ದಂಗ್ ಆಗದೆ ಅಂದ್ರೆ ಇನ್ ನಾನು ಹೆಂಗ್ ಸಂಸಾರ ಮಾಡಿರ್ಬೇಕು? ಒಂದ್ ಹೆಣ್ಣಿಗೆ ತನ್ ಮದ್ವೆ ಆಗೋನು ಒಳ್ಳೆ ಗಂಡ ಆಗದೆ ಇದ್ರು ಪರವಾಗಿಲ್ಲ, ತನ್ ಮಕ್ಳಿಗೆ ಒಳ್ಳೆ ತಂದೆ ಆಗಿರ್ಬೇಕು ಅಂತ ಬಯಸ್ತಾಳೆ. ಆದ್ರೆ ಅವಯ್ಯ ಒಳ್ಳೆ ತಂದೆನೂ ಆಗ್ಲಿಲ್ಲ, ಒಳ್ಳೆ ಗಂಡನೂ ಆಗ್ಲಿಲ್ಲ. ಅವನಿಗೆ ಹೆಣ್ಮಕ್ಳು ಕಂಡ್ರೆ ಆಗಕ್ಕಿಲ್ಲ. ಯಾವ ಹೆಣ್ಣೈಕ್ಳು ಇಷ್ಟ ಚೆನ್ನಾಗವೆ. ಕುದುರೆ ಸರ ಇದಾರಪ್ಪ. ದೇವ್ರು ಯೋಚನೆ ಮಾಡೋ ಶಕ್ತಿನ ಮೇಲ್ ಕೊಟ್ಟಿದ್ದಾನೆ. ನೀವ್ಯಾಕೆ ಯಾವಾಗ್ಲೂ ಕೆಳಗೆ ಯೋಚನೆ ಮಾಡ್ತಿರ್ತೀರಾ? ಏನಪ್ಪ ಮಾಡೋದು? ವಿಷಯ ಮೇಲ್ಕೊಟ್ಟವನೆ, ಭವಿಷ್ಯ ಕೆಳಗಡೆ ಕೊಟ್ಬಿಟ್ಟವನೆ. ಆಹಾ, ಹೆಂಗನ ಮಾಡಿ ಕುದುರೆ ಸವಾರಿ ಮಾಡ್ಬೇಕಲ್ಲ. ಏಯ್ ನಾನೇ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ಏನೋ ಮಾತದು? ಹೆಣ್ಮಕ್ಳು ತಂದೆ ಕಣೋ ನೀನು. ನೀನ್ ಹೆಂಗಸ್ರು ನೋಡೋ ದೃಷ್ಟಿನ ಸರಿ ಇಲ್ವಲ್ಲೋ? ಏಯ್, ಹೆಣ್ಮಕ್ಳೇ ಮುಚ್ಕೊಂಡು ಓಡಾಡಕ್ ರೆಡಿ ಇಲ್ಲ. ನಾನ್ ಯಾಕೋ ಮುಚ್ಕೊಂಡ್ ಕುಂತ್ಕೊಳ್ಳಿ? ಏಯ್, ಅದ್ರ ಸೋಕಿ ಕಣಯ್ಯ. ನನ್ ಸೋಕಿ ಕಣಲೆ. ಏನೋ ಸೋಕಿ? ಸರ್ ಕೂಗಾಡ್ಬಿಡಿ, ಸುಮ್ನಿರಿ ಸರ್. ನೀನ್ ಸುಮ್ನಿರಪ್ಪ, ನೀನ್ ಮೂರನೇನು ನಿನ್ ಗೊತ್ತಾಗಲ್ಲ. ನೀನ್ ಸುಮ್ನೆ ನಾಲ್ಕು ಅನ್ಕೊಂಡು ಅವನು ನಿನ್ಗೋಗಿ ಬುದ್ಧಿ ಹೇಳಕ್ ಬರ್ತೀನಲ್ಲ ನಾನು. ನನ್ನ ಎಕ್ಕದಲ್ಲಿ ನಾನೇ ಹೊಡ್ಕೋಬೇಕು. ನನ್ನ ಎಕ್ಕದೆ ಹೊಡ್ಕೊಳ. ಸುಮ್ನೆ ಏನೋ ಯಾಕೋ ಸುಮ್ನಿರ್ಬೇಕು? ಇವ್ನು ಮಾಡಿರೋದೆಲ್ಲ ಹೇಳೇನೋ. ಏನೋ ಮಾಡಿದೀನಿ, ಏನ್ ಮಾಡಿದೀನಿ ಹೇಳೋ. ಮಾಡಿರೋದು ಹೇಳ್ಕೊಳಕ್ಕೂ ತಳದಾಗ ತಾಕತ್ತಿರ್ಬೇಕಮ್ಮ. ಯಾವ್ದೋ ತಡ? ನಿನ್ ತಡ ಹೇಳ್ತಾರಲ್ಲ, ಉಂಡಿದ್ದು ಕುಂಡಿಲ್ ಹೋಯ್ತಂತೆ, ಬಾಯಾರ್ ಕುಡಿದ್ದು ಬಚ್ಚಲ್ ಹೋಯ್ತಂತೆ. ನಿಂತರ ಯಾರಿಂದ ಹೋಗಿಲ್ಲ ತಿಳ್ಕೊಂಬಿಡಲ್ಲ. ಇನ್ನೊಂದೊಂದು ಬೇರೆಯವ್ರನ್ನ ಬದಲಾಯಿಸಕ್ಕೆ ನೀನೇನು ದೇವರ? ಸುಮ್ನೆ ಲೇ, ನನ್ಗೆ ಹೇಳ್ತೇನೆ, ನನಗೆ ಅವನ ಜೊತೆ ಸೇರ್ಕೊಂಡು ಲೇ ಊರವ್ರಿಗೆಲ್ಲ ಉಪದೇಶ ಮಾಡೋನು ಒಲೆ ಮುಂದೆ ಉಚ್ಚ ಹೋಯ್ತಂತೆ. ನೀ ಮೇಸ್ಟ್ ಕಣೆ, ನೀನ್ ಮೇಷ್ಟು. ನನ್ ಕೆನ ಮತ್ತಿಲ್ಲ, ಅವನ ಜೊತೆ ಸೇರ್ಕೋತಿ. ಆ ಕುಡ್ಕುನ್ ಜೊತೆಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಆಮೇಲೆ ಫ್ರೆಂಡ್ ಅಂತ ಕೂಡ ನೋಡಲ್ಲ ನಾನು. ಏನ ಮಾಡ್ತೀಯ? ಹೊಡ್ತೀನೋ ಏನೋ ಮದ್ವೆ ಆಗ್ತಾ ಇರೋನು, ಮಂಚ ಹಚ್ಚದೇ ಇರೋನು, ಕೈಲಾಗ್ದಿರೋ ನನ್ ಮಗ ಏನೋ ಕಿತ್ಕೊಂತಾನೆ. ಸಾಯಿಸ್ಬಿಡ್ತೀನಿ. ನಾಯಿ ನನ್ನ ಮಗ ನೀನು, ನಾಯಿ ನೀನು. ಯಾರೋ ನಾಯಿ? ಇವನ ನಾಯಿ? ಹೌದು ಕಣ. ನೀನು ಒಂದೇ ಒಂದು ಮಾತು ಕರೆದ ತಕ್ಷಣ ಎಷ್ಟು ದೂರ ನಮಗೋಸ್ಕರ ಬಂದಿದ್ದ ನೋಡು. ಅವನ್ ನಾಯಿ. ಏಯ್, ನೀನ್ ಯಾಕೆ ಅಳ್ತಾ ಇದ್ಯಾ? ಎದ್ದೇಳು ಮೇಲೆ. ಏಯ್, ಇವನ್ ಯಾರಿಗೆ ನಿಯತ್ತಾಗಿದ್ದಾನೋ ಇಲ್ವೋ, ನಮ್ ಸ್ನೇಹಕ್ಕೆ ನಿಯತ್ತಾಗಿದ್ದಾನೆ. ಚಡ್ಡಿ ದೋಸ್ನೆ ಹೊಡೆದು ಬಿಟ್ಟಿಯಲ್ಲೋ. ಏಯ್, ಆಗಿರೋ ಅನಾಹುತಕ್ಕೆ ನನಗೂ ನಿನಗೂ ಸಂಬಂಧ ಇತ್ತು. ಅವನಿಗೇನೋ ಸಂಬಂಧ. ನಮ್ಗೋಸ್ಕರ ಅವನ್ಗ್ಯಾಕೋ ಎಷ್ಟು ದೂರ ತಲೆ ಮರೆಸ್ಕೊಂಡು ಬರ್ಬೇಕಿತ್ತು. ತಲೆ ಮರೆಸ್ಕೊಂಡ? ಮಾರ್ನಿಂಗ್ ಸರ್. ಆಕ್ಸಿಡೆಂಟ್ ಕೇಸು ಸರ್. ಬಾಡಿ ಬಿದ್ದು 1 ವಾರ ಆಗಿದೆ. ನೀವೇ ಡಿಸೈಡ್ ಮಾಡ್ಬಿಟ್ರಾ? ಮೀನ್ ಹಿಡಿಯೋಕ್ ಬಂದ್ ಹುಡುಗರು ವಿಷಯ ತಿಳಿಸಿದ್ರು ಸರ್. ಸಿಬ್ಬಂದಿನ ಕರೆಸಿ ಬಾಡಿ ತೆಗ್ಸಿದೀನಿ ಸರ್. ಇದು ತುಂಬಾ ಡೇಂಜರಸ್ ಸ್ಪಾಟ್ ಸರ್. ಇಲ್ಲಿ ಈಜೋಕಂತ ಬಂದಿರೋರೆಲ್ಲ ತೇಲ್ಕೊಂಡೇ ಬಂದಿರೋದು ಸರ್. ನಮ್ಮವ್ರು ತೇಲಿಲ್ಲ. ಆ ಬಾಡಿ ನಿಮ್ಮವ್ರದಾ? ಅಲ್ಲ ಸರ್, ನಮ್ಮವ್ರದಲ್ಲ. ಮತ್ತೆ ಇಲ್ಲಿ ಸೈನ್ ಹಾಕ್ಬಿಟ್ಟು ಹೊರಡಿ. ಏನ್ರಿ ಈ ಜನ ಇಲ್ಲಿ ಕುಡಿಯಕ್ ಬರ್ತಾರ ಇಲ್ಲ ಸಾಯಕ್ ಬರ್ತಾರ? ಸರ್, ಇಲ್ಲೇ ಪಾಳ್ ಬಿದ್ದಿರೋ ಒಂದು ಗೋಡೌನ್ ಇದೆ ಸರ್. ದುಡ್ಡಿರೋರ್ ಮಕ್ಕಳು ಮೋಜು ಮಸ್ತಿ ಮಾಡೋಕ್ಕೋಸ್ಕರ ಅದನ್ನ ಒಂದು ಅಡ್ಡ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಆ ಟೈಮಿಗೆ ಹೋದ್ರೆ ಒಳ್ಳೆ ಕಮಾಯಿ ಸಿಗುತ್ತೆ ಸರ್. ಕಾಣೆಯಾದವ್ರ ಬಗ್ಗೆ ಕೇಸ್ಗಳಿದೆಯಲ್ಲ? ಎಸ್ ಸರ್. ಅವ್ರ ಕಡೆಯವ್ರನ್ನ ಕರೆಸಿ ಬಾಡಿ ತೋರಿಸಿ ಪ್ರೊಸೀಜರ್ ಫಾಲೋ ಮಾಡಿ. ಕರ್ಸಿದ್ದೀನಿ ಸರ್. ನಿಮ್ ಕಡೆ ಬಾಡಿ? ಅಲ್ಲ ಸರ್. ಅವ್ರ ಹೆಸರು? ಕೃಷ್ಣಮೂರ್ತಿ. ಇಲ್ಲೊಂದು ಸೈನ್ ಮಾಡಿ. ಅವ್ರು ನಿಮ್ಗೆ ಏನಾಗಬೇಕು? ಅವ್ರು ನಮ್ಮ ತಂದೆ. ಬಾಡಿ ಐಡೆಂಟಿಫೈ ಮಾಡಿದ್ರಾ? ಅವ್ರದ್ದಲ್ಲ ಸರ್. ನಿಮ್ಮ ತಂದೆ ಹೆಸರು? ರಂಗಪ್ಪ ಅಂತ. ಸೈನ್ ಮಾಡಿ. ಆ ಜಾಗ ಹೇಳಿದ್ರಲ್ಲ? ಹಾಂ ಸರ್. ಎಲ್ಲಿ? ಆ ಕಡೆ ಸರ್. ನಡೀರಿ.
ಇದೇ ಆ ದೊಡ್ಡ ದೊಡ್ಡವ್ರ ಮಕ್ಕಳು ಶೋಕಿ ಮಾಡೋ ಜಾಗ ಸರ್. ಈಗಿನ ಯುತ್ಸಿಗಂತೂ ಈ ಡ್ರಗ್ಸು ಗಾಂಜಾ ಅನ್ನೋದು ಕ್ರೇಜ್ ಆಗಿಬಿಟ್ಟಿದೆ ಸರ್. ಸರ್ ಬ್ಲಡ್ ಸರ್ ಕಾಣಿಸ್ತಾ ಇದೆ. ಸರ್ ಟಾರ್ಚ್ ಸಿಕ್ತು ಸರ್. ಇಮಿಡಿಯೇಟ್ ಆಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತರಿಸಿ. ಸರಿ ಸರ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ ಸರ್. ಸರ್ ರಿಪೋರ್ಟು ಈ ಕೇಸ್ನ ಮರ್ಡರ್ ಅಂತ ಹೇಳ್ತಿದೆ ಸರ್. ರಿಪೋರ್ಟ್ ಪ್ರಕಾರ ಈ ಕೊಲೆ ಒಬ್ಬನಿಂದ ಆಗಿಲ್ಲ ಸರ್, 3-4 ಜನ ಸೇರಿ ಮಾಡಿರೋ ಗ್ರೂಪ್ ಮರ್ಡರ್ ಸರ್ ಇದು. ಸತ್ತಿರೋನು ಆ ಕೆರೆ ಹಿಂದಿರೋ ಕನಸು ವೃದ್ಧಾಶ್ರಮದ ವಾರಸದಾರ ಸರ್. ಆ ವೃದ್ಧಾಶ್ರಮದಲ್ಲಿ ಯಾರೋ ಕಾಣೆ ಆಗಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬಂದಿತ್ತಲ್ವಾ? ರಂಗಪ್ಪ ಅಂತ ಸರ್. ಆ ಆಶ್ರಮದ ಇನ್ಚಾರ್ಜ್ ಕಳಿಸಿ. ಓಕೆ ಸರ್. ಅಂತ ನಿಮ್ಮ ಸ್ಟೇಷನ್ ಅಲ್ಲಿ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿದೆಯಲ್ಲ? ಹೌದು ಸರ್, ನಮ್ಮೂರನ್ನೇ ಸರ್. ಆ ವ್ಯಕ್ತಿಯ ಇನ್ಫಾರ್ಮೇಶನ್ ಬೇಕಿತ್ತಲ್ಲ? ಆ ಅಮ್ಮ ಅದ್ಯಾವುದೋ ಒಂದು ಹಳೇದು ಮದುವೆ ಫೋಟೋ ಕೊಟ್ಟಿದ್ದಾರೆ ಸರ್. ಅದನ್ನ ಬೇಗ ಕಳಿಸ್ಕೊಡಿ. ಕಳಿಸ್ತೀನಿ ಸರ್. ಥ್ಯಾಂಕ್ ಯು. ಅವರು ನಿಮ್ ಜೊತೆ ಹೆಂಗಿದ್ರು? ಅವಾಗ ಮನೆ ಬಿಟ್ಟು ಹೋಯ್ತಾ ಇದ್ದ ಸಾಹೇಬ್ರೆ. ಮಕ್ಕಳು ಏನ್ ಓದ್ತಾವೆ ಅಂತಾನೂ ಗೊತ್ತಿಲ್ಲ ಅವ. ಹಿಂಗೆ ಮನುಷ್ಯ ಸರಿ ಇಲ್ಲ ಸಾಹೇಬ್ರೆ. ರಂಗಪ್ಪನ ಮಗ ಅವಾಗ ಬಂದೋಗ್ತಿದ್ದ? ಅವ್ರಿಗೆ ಮಗ ಇರೋ ವಿಷಯನೇ ನಮ್ಗೆ ಗೊತ್ತಿಲ್ಲ ಸರ್. ಅವ್ರ ಜೊತೆ ಇಬ್ಬರು ಸ್ನೇಹಿತರು ಯಾವಾಗಲೂ ಇರ್ತಾರಲ್ವಾ? ಅವ್ರನ್ನ ಯಾವಾಗ ನೋಡಿ ನೀವು ಲಾಸ್ಟು? ಅವರು ಆಗಾಗ ಬಂದು ಹೋಗ್ತಾ ಇದ್ರು. ಅವರು ಬಂದು ಬಹಳ ದಿನ ಆಯ್ತು ಸರ್. ಈ ನಡುವೆ ರಂಗಪ್ಪನವ್ರು ಏನಾದ್ರು ಅನುಮಾನಾಸ್ಪದವಾಗಿ ನಡ್ಕೊಂಡಿದ್ದು ನೀವು ನೋಡಿದ್ರ? ಅಂತದ್ ಯಾವ್ದು ಇರ್ಲಿಲ್ಲ ಸರ್. US ಅಲ್ಲಿ ಎಷ್ಟು ವರ್ಷ ಇದ್ರಿ ಸರ್? 9 years ಇಂದ US ಅಲ್ಲಿ ಇದ್ದೀನಿ. ವಾರನ್ಗಟ್ಲೆ ಬೆಂಗಳೂರಿಗೆ ಹೋಯ್ತಿದ್ದ. ಯಾಕೆ ಗೊತ್ತಿಲ್ಲ ಸಾಹೇಬ್ರೆ. ಕ್ಯಾನ್ ಐ ಹ್ಯಾವ್ ಹಿಸ್ ಪಾಸ್ಪೋರ್ಟ್ ಡೀಟೇಲ್ಸ್ ಪ್ಲೀಸ್? ಶೂರ್ ಸರ್. ಸರಿ, ಅವ್ರ ಬಗ್ಗೆ ಏನಾದ್ರು ವಿಷಯ ಗೊತ್ತಾದ್ರೆ ನಮಗೆ ಕಾಲ್ ಮಾಡಿ. ಆಯ್ತು ಸಾಹೇಬ್ರೆ. ಕಲೆಕ್ಟ್ ಮಾಡ್ಕೊಂಡು. ಓಕೆ ಸರ್. ರಿಟೈರ್ ಆಗಿ 2 years ಆಗಿದೆ ಸರ್. ಆ್ಯಕ್ಚುಲಿ ನಮ್ಮ ತಂದೆ ಊರಲ್ಲಿದ್ದಾರೆ ಅಂದ್ಕೊಂಡಿದ್ದೆ ಸರ್, ಆದರೆ ಇಲ್ಲಿ ಇಷ್ಟೊಂದೆಲ್ಲ ನಡೆದೋಗಿದೆ. ನಮ್ಮ ರಂಗಪ್ಪ ತುಂಬ ಒಳ್ಳೆ ಮನಸ್ಸು ಸರ್.
ಇದಕ್ಕಿದ್ದಂಗೆ ಯಾಕೆ ಕಾಣಿ ಅಂದ್ರೆ ಗೊತ್ತಾಗ್ತಾ ಇಲ್ಲ ಸರ್. ರಿಪೋರ್ಟು ಈ ಕೇಸ್ನ ಮರ್ಡರ್ ಅಂತ ಹೇಳ್ತಿದೆ ಸರ್. 3-4 ಜನ ಸೇರಿ ಮಾಡಿರೋ ಗ್ರೂಪ್ ಮರ್ಡರ್ ಸರ್ ಇದು. ನಿಂತ್ಕೊಳ್ಳಿ ಸರ್ ಹೋಗ್ಲಿ. ಅಂಕಲ್ಸ್ ಸ್ಟಾಪ್. ಹಿಂದೆ ಯಾರು ಬತ್ತಿಲ್ವಲ್ಲೋ? ಚಿಕ್ಕ ಏನ್ ತಮಾಷೆ ಮಾಡ್ತಾ ಇದೀಯಾ? ನೀವೆಲ್ಲ ಜಗಳ ಆಡ್ಕೊಂಡು ಒಬ್ರಿಗೊಬ್ರು ಮಾತಾಡ್ತಿರ್ಲಿಲ್ವಲ್ಲ, ಅದಕ್ಕೆ ನೀವೆಲ್ಲ ಒಂದಾಗ್ಲಿ ಅಂತ ಈ ಪ್ಲಾನ್ ಮಾಡಿದ್ ನಾನು. ಹೆಂಗೆ? ಏಯ್ ನಾವೆಲ್ಲ ನೆನೆ ರಾತ್ರಿನೇ ಒಟ್ಟಿಗೆ ಕುಡಿದು ಒಟ್ಟಿಗೆ ಉಚ್ಚ ಮಾಡಿದಾಯ್ತು. ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋತ, ಸ್ನೇಹಿತರ ಜಗಳ ಕುಡಿದು ಮಲ್ಗೋತ. ಅದ್ ಸರಿ, ನಾನು ಓಡಿ ಓಡಿ ಅಂದ ತಕ್ಷಣ ನೀವೆಲ್ಲ ಓಡ್ಬಿಟ್ರಲ್ಲ, ಯಾಕೆ? ಅದು ಗೊತ್ತಿಲ್ದಿರೋ ಊರಲ್ಲಿ ಗೈಡ್ ಹೇಳ್ದಂಗೆ ಕೇಳ್ಬೇಕಲ್ವಾ, ಅದಕ್ಕೆ. ಹೌದು, ನೀವು 3 ಜನ ತಲೆ ಮರ್ಸ್ಕೊಂಡು ಯಾಕೆ ಬ್ಯಾಂಕಾಕ್ ಬಂದಿದ್ದೀರಾ? ಕೊಲೆ ಮಾಡಿದೀವಿ, ಬಂದಿದೀವಿ. ಮತ್ತಿನ್ನೇನು, ಕಾಶಿ ರಾಮೇಶ್ವರಕ್ಕೆ ಹೋಗೋಣ ಅಂದ್ರೇನೆ ಮನೇಲಿ ಬಿಡಲ್ಲ, ಅದರಲ್ಲೂ ಬ್ಯಾಂಕಾಕ್ ಬಿಡ್ತಾರ? ಅದಕ್ಕೆ ಹೇಳ್ದೆ. ಅದೇ ನಾನು ಅನ್ಕಂಡೆ ನೀವು ಕೊಲೆ. ಬನ್ನಿ ಅಂಕಲ್ಸ್, ಮಾಡದೆ ಮಾಡಕ್ಕಾಗಲ್ಲ ಏಜ್ ಅಲ್ಲಿ ಇನ್ ಕೊಲೆ. ಅವನ್ಗೆ ಯಾಕೆ ಸರ್ ದುಡ್ಡು ಕೊಟ್ರಿ? ಈಗ ಹೋಗಿ ಎಣ್ಣೆ ಹೊಡಿತಾನೆ. ಅವನು ಈ ವಯಸ್ಸಲ್ಲಿ ಎಣ್ಣೆ ಹೊಡಿದೆ ಬಂಡೆನೆ ಹೊಡಿತಾನೆ. ಅವ್ನ ಮಕ್ಳು ಅವ್ನು ಚೆನ್ನಾಗಿ ನೋಡ್ಕೊಂಡಿದ್ರೆ ಅವನ್ಯಾಕೆ ಬಂದು ಭಿಕ್ಷೆ ಬಿಡ್ತಾ ಇದ್ದ? ಅದು ಕರೆಕ್ಟೇ, ಬಟ್ ನಿಮ್ಗೆ ಆ ಟೆನ್ಷನ್ ಇಲ್ಲ ಬಿಡ್ರಿ. ನಿಮ್ಗೆ ಹೆಂಡ್ತಿನೂ ಇಲ್ಲ, ಮಕ್ಕಳು ಇಲ್ಲ. ಹಲೋ, ಅವನಿಗೂ ಒಬ್ಬ ಮಗ ಇದ್ದಾನೆ. ಮತ್ ಮದುವೆನೇ ಆಗಿಲ್ಲ ಅಂದ್ರೆ? ಏ ದಡ್ಡ, ಮಗ ಇರ್ಬೇಕು ಅಂದ್ರೆ ಮದುವೆನೇ ಆಗಿರ್ಬೇಕ? ಓ ಆತರ. ಇಷ್ಟ ದಿನ ಸಾಚಾ ತರ ಡವ್ ಮಾಡ್ಕೊಂಡು ನನ್ಗೆ ಯಾವ ಚಟನೂ ಇಲ್ಲ ಅಂದಾಗ್ಲೇ ಅರ್ಥ ಮಾಡ್ಕೊಂಡೆ ನಿನಗೆ ಆ ಚಟ ಇರ್ಬೇಕು ಅಂತ. ಊರಲ್ಲಿ ಅವಳ ಆಂಟಿನ ಬುಟ್ಟಿಗೆ ಹಾಕೊಂಡಿರ್ತೀಯ, ಅವಳಿಗೊಂದು ಮಗು ಮಾಡಿರ್ತೀಯ, ಅವಳ ಗಂಡನ ಗೊತ್ತಾದ್ರೆ ನಿನ್ನ ಕೊಚ್ಚಾಕ್ತಾನೆ ಅಂದ್ಬಿಟ್ಟು ಬ್ಯಾಂಕ್ ಹಾಕೊಡ್ ಬಂದಿರ್ತೀಯ. ನಿನ್ ಯೋಗ್ಯತೆಗೆ ನಿಂದು ಒಂದ್ ಜನ್ಮನ. ಯಾರ ಬಗ್ಗೆ ಏನ್ ಮಾತಾಡ್ತಾ ಬಿಡು. ರಂಗನ್ ಬಗ್ಗೆ ನಿನಗೇನ್ ಗೊತ್ತು? ಬಿಡು. ಏನು ವೈದ ಕಾಣಿಸ್ತವಳ ಮೀಚಲು ಮಾರ್ದವ್ವ. ರಂಗಣ್ಣ, ನಾ ಕೇಸರಿ ತರ ಕೇಳಿದ್ನಲ್ಲ. ಕೇಸ್ರಿ ಅಲ್ಲೋಡೆ ಹಂಗವನೆ, ಅವನು ಕರ್ಗವನೆ, ನೀನು ಕರ್ಗಿದ್ಯಾ. ನಿಮ್ ಗುಟ್ಟ ಮಗು ಬೆಳಗುಟ್ಟಿದ್ರೆ ಹಳ್ಳಿ ಜನ ತಪ್ಪಾಗಿ ತಿಳ್ಕೊಳಲ್ವಾ? ಎದ್ದಾಗ ಒಳಗೆ ಅರ್ಧ ಗಂಟೆ ಅಳ್ಳಾಡ್ದ ಕುತ್ಕೊಂಡ್ಬಿಟ್ರೆ ಶನಿ ಮಾತು ವಿಗ್ರಹ ಅಂತ ದೇವಸ್ಥಾನ ಕಟ್ಬಿಡ್ತಾರೆ. ಹೋಗೋ ಒಳಗಡೆ. ನಿಂಗೆ ಎಷ್ಟರ ಹೇಳೋದು ಬಿಡಿ ಸೇರ್ಬಿಡ ಅಂತ. ಹೊಡಿಲೆ ಹೊಡಿಲೆ. ಏನಪ್ಪ ದೊಡ್ಡವರು ಅಂದ್ರೆ ಮರುವುದನಿಲ್ವ ನಿಂಗೆ? ಒಳಗೆ ಬಿಡಿ ಸೇರ್ಬಿಡಂದ್ರೆ ಬರ್ತಾರೆ. ಈಚಿಲು ಮರ್ದವ್ವ, ಮರ್ದೇನಪ್ಪ. ಓಹೋ ಅಜ್ಜಿ, ನೀನ್ ಬೆಳಗ್ಗೆ ಆಡ್ತಾ ಇದೀನಿ ನೋಡಿ, ನಾ ಬರೋ ಸತ್ತೋಗಿರ್ತೀಯ ಅನ್ಕಂಡೆ. ನೀನಿನ್ನು ಬದುಕೇ ಇದೀಯಾ? ಔಷಧಿ ಕೊಡಪ್ಪ. ಔಷಧಿ ಆಗ್ಲೇ ಕುಡ್ಕೊಂಡ್ ಬಂದಿಲ್ವಾ? ಇನ್ನೂ ಬದುಕೋ ಆಸೆ. ಹೋಗಿ ಒಳಕ್ಕೆ. ಕಾಸಿಸ್ಕೊಂಡು ಮೋಸ ಮಾಡ್ಬಿಟ್ಟ. ಏಚಿಲು ಮರ್ದವ್ವ. ಇಲ್ಲಿವರೆಗೂ ಮನೇಲಿ ಇದ್ದಿದ್ದೆಲ್ಲ ಕದ್ದಿದ್ದಾಯ್ತು. ಈಗ ದೇವ್ರ ಹುಂಡಿನ ಬಿಟ್ಟಿಲ್ಲ. ಇನ್ನು ಏನೇನ್ ನೋಡ್ಬೇಕೋ? ದೇವ್ರ ಅಪ್ಪಣೆ ಇಲ್ದೆ ಒಂದ್ ಉಳ್ಕಡಿನೂ ಅಳ್ಳಾಡಲ್ಲ. ಇನ್ನು ಉಂಡಿ ಅಳ್ಳಾಡುತ್ತಾ? ಆಹಾ, ಇಂತ ಮಾತಿಂದ ಎಷ್ಟ್ ಮನೆ ಹಾಳಾಗೋಗಿದಾವೋ. ನಡ್ರಿ ಒಳಗಡಿಕೆ. ಅಣ್ಣ 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 ತಪ್ಪಾಯ್ತಣ್ಣ. ಅಣ್ಣ ಬಾಕ್ಲು ತೆಗೆಯಣ್ಣ. ಅಣ್ಣ ನಮ್ಮ ಅಣ್ಣಗ್ ನನ್ ಮೇಲೆ ಪ್ರೀತಿನೇ ಇಲ್ಲ ಅಣ್ಣ. ಅಯ್ಯಪ್ಪ ಅಣ್ಣ ಅಣ್ಣ. ರಂಗ
ರಂಗ ಬೇಜಾರ್ ಮಾಡ್ಕೋಬೇಡಕ್ಕಲ್ಲ ನೆನ್ನೆ ನೀನು ತಪ್ಪಾಯ್ತು ಅಂತ ಬೇಡ್ಕೊಂಡ್ರೆ ಅವಳು ಬಾಗ್ಲು ತೆಗಿಲಿಲ್ಲ. ತಪ್ಪಾಯ್ತು ಅಂತ ನಾನ ಯಾರ್ದು ಲೂನಾ? ನಮ್ದಕ್ಕಲ್ಲ. ನಮ್ದೇ ರಾಮಣ್ಣನ ಹತ್ರ ಅರ್ಧ ಬೆಲೆಗೆ ತಗೊಂಡಿವ್ನಿ. ಈಗ್ಲೇ ನೀನ್ ಹೆಂಡ್ತಿನ ಹಿಡಿಯಕ್ಕಾಯ್ತಾ ಇಲ್ಲ. ಸೋಂಬೇರಿ ಮುಂಡೆದೆ. ಊರ್ಗೆಲ್ಲ ಬೆಳಗಾದ್ರು ನಿನಗ್ ಬೆಳಗಾಗ್ಲಿಲ್ಲ. ಹಾ ಒಂದೇ ಇರೋದು ಜ್ವಾಪಾನ. ಎಲ್ಲ ಸ್ಕೂಲ್ ಹೋಯ್ತಿದ್ಯಾ? ಬಾ ನಾನು ಆ ಕಡೆ ಹೋಯ್ತಿದ್ದೀನಿ, ಬಿಟ್ಬರ್ತೀನಿ. ರಂಗ ಅಣ್ಣ ನೀನು ಹೋಗಿ ಕೆಲಸ ಮಾಡು, ನಾನು ಬಿಟ್ಬರ್ತೀನಿ. ಹೋಗೋಣ, ಕುಂತ್ಕೊಳ್ಳ, ಕಾಳು ಹಾಕಿಸ್ಕೊಂಡು ಕುಂತ್ಕ. ಗಟ್ಟೆಗೆ ಇಟ್ಕೊಳ್ಳ. ಏನ್ಲ ನಮ್ಮಿಟ್ನ ನಾವೇ ಹುಟ್ಟಿಸ್ಕೋಬೇಕಲ್ಲ, ಹೆಂಗ್ ಗಿಟ್ಟಿಸ್ಕೋಬೇಕು ಅಂತ ನಿಂಗೆ ಹೇಳ್ಕೊಡ್ತೀನಿ. ಬಾ, ಇವೆಲ್ಲ ನಿಂಗೆ ಅರ್ಥ ಆಗಲ್ಲಕಲ್ಲ. ಇಳಿಲ್ಲ ಕೆಳಿಕೆ ಬರಲಿ. ಅಮ್ಮ ತಾಯಿ ಭಿಕ್ಷೆ ಕೊಡ್ರಮ್ಮ ಅಂತ ಅಳುತ್ತಾ ಎಲ್ರ ಹತ್ರನು ಕೇಳ್ಕೊ. ನಿಂಗೆ ಜಾಸ್ತಿ ಚಾಕ್ಲೇಟ್ ಕೊಡಿಸ್ತೀನಿ. ನನ್ ಕಡೆ ನೋಡ್ಬೇಡ, ಶುರು ಮಾಡು. ಅಣ್ಣ ಅಣ್ಣ ಕಾಸು ಕೊಡಿ ಅಣ್ಣ. ಅಣ್ಣ ಕಾಲಿಗೆ ಬೀಳ್ತೀವಿ ಅಣ್ಣ, ಕಾಸು ಕೊಡಿ ಅಣ್ಣ. ಭಿಕ್ಷೆ ಹಾಕಿ ಅಣ್ಣ. ಅಣ್ಣ ಭಿಕ್ಷೆ ಹಾಕಿ ಅಣ್ಣ. ಕಾಸು ಕೊಡೋಣ ಅಣ್ಣ, ಕೊಡೋಣ. ಚೆನ್ನಾಗಿ ಅಭಿನಯಿಸ್ತೇಕಲ್ಲ. ನೋಡಿ ಎಷ್ಟೋ ಮಾಡ್ಕೊಬಿಟ್ಟೆ. ಬಾ, ಐನರ್ ಅಂಗಡಿಲಿ ಬೇಕಾದಷ್ಟು ಚಾಕ್ಲೇಟ್ ಕೊಡ್ತೀನಿ. ಬಾ ಬಾ ಬಾ. ನನ್ ಗಾಡಿ ಅಣ್ಣ, ಯಾವ್ದು ನಿನ್ ಗಾಡಿ? ಅಣ್ಣ ಇದು ನಂದಣ್ಣ ಗಾಡಿ. ತಮ್ಮ ಆಗ್ಲೇ ಗಾಡಿ ಆಡ ಇಟ್ಬಿಟ್ಟು ಪ್ಯಾಟಿಗೆ ಹೋದ ಇಸ್ಬಿಟ್ ಆಡಕ್ ಹೋಗಿ ನೋಡಕಲ್ಲಿ. ಹಳ್ಳಿ ದಾರಿಯಲ್ಲಿ ರಾಪಪ ರಾಪಪ, ತಂಪು ಬೀದಿಯಲ್ಲಿ ರಾಪಪ ರಾಪಪ, ಇವನಿಂಗ್ ಗೊತ್ತಿನಲ್ಲಿ ನಡೆದು ಮೈಸೂರಿಂದ ಬಂದನು ಮಿಸ್ಟರ್ ರಂಗನು. ಮೈಸೂರಿಂದ ಬಂದನು ಮಿಸ್ಟರ್ ರಂಗನು. ಮೈಸೂರಿಂದ ಬಂದನು ಮಿಸ್ಟರ್. ಲೋ ರಂಗ, 2 ದಿವಸದಿಂದ ಎಲ್ಲೋಗಿದ್ದು? ನಿಮ್ಮ ಅಣ್ಣ ಅದಕ್ಕೆ ಸಂತೆಯಿಂದ ಬರುವಾಗ ಇಟ್ಗೆ ಗಾಡಿ ಗುದ್ದಿ ಸತ್ತೋಗ್ಬಿಟ್ರು ಕಣೋ. ನಿನ್ಗೋಸ್ಕರ ಕಾದು ಕಾದು ಊರಾಚೆ ಮಣ್ಣು ಮಾಡಿಬಿಟ್ವು. ಗೊತ್ತಿಲ್ಲ ಕಣ್ಮಗ. ಚಕ್ರ 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 ತುಂಬಾ ಆಗ್ತಿದೆ ಚಿಕ್ಕಪ್ಪ. ನಮ್ ರಂಗ ಅಣ್ಣನ್ ಮಗನ್ನೇ ತನ್ನ ಮಗ ಅನ್ಕೊಂಡ. ಅವನಿಗೋಸ್ಕರ ತನ್ನ ಆಸೆಯ ಆಕಾಂಕ್ಷೆಗಳನ್ನೆಲ್ಲ ಕಟ್ಟಿಟ್ಟ. ಅವನಿಗೋಸ್ಕರನೇ ಬದುಕೋಕ್ ಶುರು ಮಾಡ್ದ. ಮಗನ್ಗೆ ಮೀಸೆ ಚಿಗುರೋ ವಯಸ್ಸಾಯ್ತು. ನಮ್ ರಂಗನ್ಗೆ ಕೂದಲಿಗೆ ಬಣ್ಣ ಹಚ್ಚೋ ವಯಸ್ಸಾಯ್ತು. ಶಂಕರ, ಇದ್ಯಾಕೋ ನಿದ್ದೆ ಮಾಡ್ಬಿಟ್ಟಿದ್ಯಲ್ಲೋ? ಓದ್ಕೋಬೇಕಲ್ಲಪ್ಪ. ಕುಡಿಲಿ, ಟೀ ಕುಡಿ, ಕುಡಿ. ನಾನು ಇಲ್ಲೇ ಕೂತಿದ್ದೆ, ಓದ್ಕೊ. ನಿನ್ ಬಿಟ್ಟು ನನ್ ಕೈಯಲ್ಲಿ ಇರಕ್ ಆಗಕ್ಕಿಲ್ಲ ಅಪ್ಪಯ್ಯ. ಅಪ್ಪಯ್ಯ ಇದೇ ಊರಲ್ಲಿ ದನ ಕರೆ ಬೇಯಿಸ್ಕೊಂಡು ಇದ್ಬಿಡ್ತೀನಿ ಅಪ್ಪಯ್ಯ. ಹೇಳ್ಬಾರ್ದಪ್ಪ. ನೋಡೋ, ಎಲ್ಲರ ಮೈ ಮೇಲೆ ಬಟ್ಟೆ ಇರ್ತದೆ, ಕೆಲವ್ರ ಮೈ ಮೇಲೆ ಇಸ್ತ್ರಿ ಬಟ್ಟೆ ಇರೋದು. ಚೆನ್ನಾಗಿ ಓದ್ಕೋಬೇಕು, ಆಯ್ತಾಯ್ತಾ? ದೊಡ್ಡ ಕೆಲ್ಸ್ಕೋಬೇಕು, ಸುಟ್ಟು ಬಿಟ್ಟು ಹಾಕೋಬೇಕು ನೀನು. ಅಳ್ಬಾರ್ದಪ್ಪ. ಇಲ್ಲಪ್ಪ ಅನ್ಬಾರ್ದಪ್ಪ.
ಬೇಡಪ್ಪ ಹಂಗನ್ ಬರ್ತಾವ ಬಿಡ್ತು ಚೆನ್ನಾಗಿ ಓದ್ಬೇಕು ನೀನು ಹತ್ತು ಏ ಇರಪ್ಪ ಮಗನ್ನ ಓದಿಸೋದಕ್ಕೋಸ್ಕರ ನಮ್ಮ ರಂಗ ಮಾಡದೇ ಇರೋ ಕೆಲಸನೇ ಇಲ್ಲ. ಎಷ್ಟೇ ದುಡಿದ್ರು ಬರೋ ಹಣ ಸಾಕಾಗ್ತಾ ಇರಲಿಲ್ಲ. ಇದ್ದಿದ್ದು ಒಂದು ಮನೆನೂ ಮಾರ್ಬಿಟ್ಟ. ಏನ ಕೆಲಸ ಸಿಕ್ತಾ? ಏ ಸಿದ್ಧ ಬರ ನನ್ನ ಮಗನಿಗೆ ಕೆಲಸ ಸಿಕ್ತಂತೆ ಈಗ ಖುಷಿ ಆಯ್ತು ಕಣಪ್ಪ. ಕಿಟ್ಟಿನ ಹೋದ ನೀನು ಹೋಯ್ತಾ ಇದೆಯಲ್ಲ. ಏನ್ ಮಾಡೋದು, ಬೆಂಗಳೂರು ದೊಡ್ಡ ಆಫೀಸಲ್ಲಿ ಕೆಲಸ ಸಿಕ್ಕಿದೆ ಅಂತೆ. ಅವ್ನಿಗೆ ಬಟ್ಟೆ ಒಗೆಯೋದು, ಅಡುಗೆ ಮಾಡ್ಕೊಡೋದು, ಏನೋ ಅಳ್ಬೇಡ. ಕಾಗದ ಬರೀತಾ ಇರು. ಇನ್ನು ಕಾದಿದ್ದಾರೆ ಇದೆಯಾ? ಫೋನೇ ಮಾಡ್ತೀನಿ ಹೋಗು. ಇರಪ್ಪ, ಹೆಂಡತಿ ಮಕ್ಳು ಹೊಡಿಬೇಡ ಆಯ್ತಾ? ಹುಷಾರು ಹೆಣ್ಮಕ್ಳು ಕೊರಬೇಡ. ಓದೋಕೆ ಅಂತ ಮಕ್ಕಳು ಹಳ್ಳಿ ಬಿಟ್ಟು ಹೋಗ್ತಾರೆ. ಅವರಿಂದ ನಾವು ಹೆತ್ತೋರು ಹಿಂಗೆ ಹೋಗ್ತಾ ಹೋಗ್ತಾ ಇವತ್ತು ಹಳ್ಳಿ ಖಾಲಿ. ಡಾಡಾ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಯಾರಪ್ಪ ಈ ಚಿಕ್ಕ ಹುಡುಗಿ? ಡಾಡಾ, ಚಿಕ್ಕದು ಚಡ್ಡಿ, ಹುಡುಗಿ ಅಲ್ಲ. ನಾವಿಬ್ರು ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದೀವಿ. ರಿಲೇಷನ್? ಯಾರ ಕಡೆಯಲ್ಲವ ನೀವು? ಹಂಗಂದ್ರೆ ಒಂದು ಹುಡುಗಿ ಅರ್ಥ ಆಗೋರ್ಗು ಜೊತೆಲಿದ್ದು ಅರ್ಥ ಆದ್ಮೇಲೆ ಮದ್ವೆ ಆಗೋದು. ಅರ್ಥ ಆಗ್ಲಿಲ್ಲ ಅಂದ್ರೆ? Who is he? Baby is my father. Father? हाँ. जब हमारी ये पहले ही बात हो गई थी कि हमारे रिलेशनशिप के बीच में कोई नहीं आना चाहिए, उसके बाद आपके फादर यहाँ पे क्या कर रहे हैं? Baby, just 2 days. He leave from here. What 2 days? It's irritating me. Irritating. अरे 2 दिन के लिए आएगा फिर यही रह रुको बेबी. ಏನಂತಪ್ಪ? ಡಾಡಾ, ವರ್ಕ್ ಪ್ರೆಷರು, ಬೆಳಗ್ಗೆಯಿಂದ ಕೆಲಸ ಮಾಡಿ ಟೆನ್ಷನ್ ಆಗಿರ್ತಾಳೆ. ಸೊ ಸರಿ ಲೋ ಮಗ, ಹೆಂಗೋ ಇದು ಮನೆ, ಟಿವಿ, ಸೋಫಾ ಹೆಂಗೋ? EMI ಡಾಡಾ, ನಾನು ಅವಳು ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡಿರೋದು. ಶಂಕರ್ ಆ ರಹಾ ಹೂಂ. ಡಾಡಾ ಕರೀತಿದ್ದಾಳೆ. ಜಾ ಬೇಟಾ ಜಾ. Baby, please understand, baby. Baby. Dada, she is working from home. ಸುಮ್ಮನೆ ಡಿಸ್ಟರ್ಬೆನ್ಸ್ ಯಾಕೆ? ನೀವು ಊರಲ್ಲಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದವರು, ಒಂದೇ ಕಡೆ ಕುತ್ಕೊಳ್ಳೋಕೆ ನಿಮ್ಗೂ ಕಷ್ಟ ಅನ್ಸುತ್ತೆ. ನೀವು ಒಂದು ಕೆಲಸ ಮಾಡಿ, ಇಲ್ಲೇ ಓಡಾಡ್ಕೊಂಡಿರಿ. ಸಂಜೆ ನಾನು ಆಫೀಸಿಂದ ಬಂದು ಕರ್ಕೊಂಡು ಹೋಗ್ತೀನಿ. ಓಕೆನಾ ಡಾಡಾ? ಆಯ್ತಪ್ಪ, ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಅದೇನೋ ಮಾತಿಗೆ ಮುಂಚೆ ಡಾಡಾ ಅನ್ಕೊಂಡು ಬಾಯಿ ತುಂಬಾ ಅಪ್ಪ ಅಂತನ್ಬಾರ್ದೇನೋ? ಇದೆಲ್ಲ ಸ್ಟೈಲ್ ಡಾಡಾ, ಸ್ಟೈಲ್. ಏನೋಪ್ಪ, ನಾನು ಕಷ್ಟಪಟ್ಟು ಓದಿಸಿದಕ್ಕೂ ಸಾರ್ಥಕ ಆಯ್ತು ಕಣೋ. ನಮ್ಮ ಅಣ್ಣ ಅದಕ್ಕೆ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರೆ. ಎಮೋಷನಲ್ ಡ್ರಾಮಾ ಇಲ್ಲ ಯಾಕೆ? ಇದು ಎಮೋಷನಲ್ ಕಣೋ, ಡ್ರಾಮಾ ಅಲ್ಲಪ್ಪ. ನೋಡಿ, ನಾನು ಆಫೀಸ್ ಕೆಲಸ, ಕಾನ್ಫರೆನ್ಸ್ ಕಾಲ್ ಅಂತ ತುಂಬಾ ಬಿಸಿ ಇರ್ತೀನಿ. ಅಕಸ್ಮಾತ್ ನಾನು ಬರೋದು ಲೇಟ್ ಆಯ್ತು ಅಂದ್ರೆ ಈ ಚೀಟಿನ ಯಾರಿಗಾದ್ರೂ ತೋರಿಸಿ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಡ್ತಾರೆ. ನಾನು ಬರ್ತೀನಿ, ಟೈಮ್ ಆಯ್ತು. ಓಕೆ ಡಾಡಾ, ಬಾಯ್. ಜಮಾನೆ ಕಣ. ಚೆನ್ನಾಗಿರ್ಲಿ. ಮಗನೇ, ಎಷ್ಟು ವರ್ಷ ಆಯ್ತಲ್ಲೋ? ಚೆನ್ನಾಗಿದ್ಯಾ? ಚೆನ್ನಾಗಿದೆ ಕಣ. ಬಾಬಾ ಕುತ್ಕೊಂಡಿದ್ಯಲ್ಲೋ. ಇಲ್ಲೇನ್ ಮಾಡ್ತಾ ಇದೀಯಾ ನೀನು? ಅಯ್ಯೋ, ಅದೇನಂತ ಹೇಳಪ್ಪ,
ನನ್ನ ಮಗನ್ಗೆ ಬೆಂಗಳೂರಲ್ಲಿ ದೊಡ್ಡ ಕೆಲಸ ಸಿಕ್ಬಿಟ್ರು. ಓ ಸೂಪರ್ ಕಣ. ನಾನು ಊರಲ್ಲಿ ಒಬ್ನೇ ಗೂಬೆ ತರ ಏನ್ ಮಾಡ್ಲಿ, ಅದಕ್ಕೆ ಬಂದ್ಬಿಟ್ಟೆ. ಒಳ್ಳೇದಾಯ್ತು ಬಿಡು. ಏಯ್ ನೀನ್ ಹೆಂಗಿದೀಯೋ? ನನಗೇನಪ್ಪ ರಿಟೈರ್ಡ್ ಲೈಫು. ನೋಡು ಓಲ್ಡ್ ಸ್ಟೂಡೆಂಟ್ಸ್ ಜೊತೆ ಡೈಲಿ ಫುಟ್ಬಾಲ್ ಆಡ್ತೀನಿ, ಹೆಲ್ದಿಯಾಗಿ ಫಿಟ್ ಆಗಿದ್ದೀನಿ. ಯಾವಾಗ್ಲೂ ಸರಿ ಕಣೋ, ಇಲ್ಲೇನ್ ಮಾಡ್ತಾ ಇದೀಯಾ? ಅಂತ ಕಾಲದಿಂದ ದುಡ್ಕೊಂಡು ಬೆಳೆದಿರೋ ಜೀವ ಇದು. ಹೌದು. ಮಗ ಆಫೀಸಿಗೆ ಟೈ ಕಟ್ಕೊಂಡು ರೆಡಿ ಆದ. ಅಪ್ಪ ಮನೇಲಿ ಒಬ್ನೇ ಕುತ್ಕೊಂಡು ಏನಪ್ಪ ಮಾಡ್ತೀಯಾ, ಬಾಪ ಅಂತ ಕರ್ದ. ನನ್ಗೂ ಬೇಜಾರಲ್ವಾ, ಇಲ್ಲಿ ಕುತ್ಕೊಂಡಿರೋ ಸಾಯಂಕಾಲ ಬಂದು ಕರ್ಕೊಂಡು ಹೋಗ್ತೀನಿ ಅಂತ. ನೆಮ್ಮದಿಯಾಗಿ ದೇವ್ರ ತರ ಕುಂತಿದ್ದೀನಿ ಇಲ್ಲಿ. ಸೂಪರ್, ಮತ್ತೆ ಸಿಕ್ಕಿದ್ವಲ್ಲ. ಮಜಾ ಹೇಳ್ತೀನಿ ಕೇಳು. ಮಗನ್ಗೆ ಉತ್ತರ ಭಾರತನ ಹೆಣ್ಣು ಹುಡುಕಿದ್ದೀನಿ. ಉತ್ತರ ಮತ್ತೆ ನೀನ್ ನೋಡಿದ್ಯಾ ಇಲ್ಲ? ಅದಲ್ಲ, ಹೋದ್ಸಲ ಊರಿಗೆ ಬಂದಾಗ ಇದೆಲ್ಲ ಹೇಳಿಲ್ವಲ್ಲ? ಅಪ್ಪ ನಮ್ ತಾಯಿ ಸುತ್ತಲೂ ಹೇಳಿದೀನಿ ಕಣಯ್ಯ. ಮರ್ತ್ ಬಿಟ್ಟಿದೆ ನೀನು. ಮರು ನಿಂಗೆ ಅಯ್ಯೋ ಬಿಡೋ, ಇಬ್ರಿಗೂ ವಯಸ್ಸಾಯ್ತು, ಮಕ್ಳು ಮರಿ ಹಂಗವ್ರು. ನನಗೇನು ದೊಡ್ಡ ಬಂಗಲೆ, ಕೈಗೊಬ್ಬ ಕಾಲ್ಗೊಬ್ಬ ಆಳು, ಮಗ ಸೊಸೆ ಮೊಮ್ಮಕ್ಕಳು ಎಲ್ರೂ ಅಮೆರಿಕಾದಲ್ಲಿ ಸೆಟ್ಲ್ ಆಗಿದ್ದಾರೆ. ನೀನು ಒಬ್ನೇ? ಹೌದು. ನಾನು ಒಬ್ನೇ ಬ್ಯಾಚುಲರ್ಸ್. ನಾನು ಹೆಂಗಿದ್ದಾನೆ? ಅಯ್ಯೋ ಇನ್ನು ಗಂಡಾಗ್ಲಿ ಅನ್ಕೊಂಡು ತಾಯ್ತಾ ಪಾಯ್ತಾ ಕಟ್ಸ್ಕೊತಾನೆ ಅನ್ಕೊಂಡು ಅವನು. ಗಂಡ್ ಮಕ್ಳು ರೋಗ ಇನ್ನು ಹೋಗಿಲ್ಲ ಅವನ್ಗೆ. ರಂಗ, ಎಷ್ಟೋ ವರ್ಷ ಆದ್ಮೇಲೆ ಸಿಕ್ಕಿದ್ವಲ್ಲ, ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ. ಏನು 9 ಗಂಟೆ ಆಯ್ತು, ನಿನ್ ಮಗಾನೇ ಬಂದಿಲ್ಲ? ಅವನು ಬರ್ತಾನೆ ಕಣೋ, ಅಲ್ಲಿ ಆಫೀಸಲ್ಲಿ ಕೆಲಸ ಜಾಸ್ತಿ ಅಂತ ಕಾಣುತ್ತೆ. ಇಲ್ಲ ಅವನು ಬರ್ತಾನೆ. ಟೈಮ್ ಆಯ್ತು ಕಣಪ್ಪ, ನೀನು ನಡಿ. ಏಯ್, ನೀನು ಊರಿಗೆ ಹೊಸಬಾ, ಹೆಂಗ್ ಬಿಟ್ಟೋಗ್ಲಿ? ಏನಾದ್ರೂ ಅಡ್ರೆಸ್ ಗೊತ್ತಾ ನಿನಗೆ? ಅಪ್ಪ ನಮ್ ಬರೋದು ಲೇಟ್ ಆದ್ರೆ ಈ ಚೀಟಿ ತೋರಿಸು, ಕರ್ಕೊಂಡೋಗಿ ಮನೆಗೆ ಬಿಡ್ತಾರೆ ಅಂತ ಹೇಳ್ದ. ನಮ್ ರಂಗ ತನ್ನ ಮಗನಿಗೋಸ್ಕರ ಎಲ್ಲ ಆಸೆಗಳನ್ನೂ ಬಿಟ್ಟ. ಮಗ ಒಂದು ಹುಡುಗಿಗೋಸ್ಕರ ಎತ್ತಾಡಿಸಿದ್ದ ಕೈಗಳನ್ನ ಬೀದಿಲೇ ಬಿಟ್ಟೋಗಿದ್ದ. ಈಗಿನ ಕಾಲದ ಮಕ್ಕಳು ಏನೋನಪ್ಪ, EMI ಇನ್ಸ್ಟಾಲ್ಮೆಂಟು ಅಂತ ತಗೊಂಡು ಅಪ್ಪ ಅಮ್ಮನಿಗೆ ಪ್ರೀತಿ ಪ್ರೇಮನ EMI ಇನ್ಸ್ಟಾಲ್ಮೆಂಟಲ್ಲೇ ಕೊಡ್ತಾರೆ ಕಣೋ. ಕೃಷ್ಣಮೂರ್ತಿ, ನಿನ್ನ ಮಗ ಸೊಸೆ ಮೊಮ್ಮಕ್ಕಳೆಲ್ಲ ನೀನು ನೋಡಕ್ ಬರ್ತಾ ಇರ್ತಾರೇನೋ? ವಾರಕ್ಕೊಂದ್ಸಲ ಬರ್ತಾರೆ. ಅಬಾ ಅಷ್ಟು ದೂರದಿಂದ? ಅಲ್ವೋ, ಲ್ಯಾಪ್ಟಾಪ್ ಅಲ್ಲಿ ಕಣೋ. ಲೇರಂಗ, ಇಷ್ಟು ದೊಡ್ಡ ಮನೆಯಲ್ಲಿ ಒಂದೊತ್ತಲ್ಲಿ ಇದ್ರೆ ಯಾರೋ ಇದ್ದಾರೆ ಅನಿಸುತ್ತೆ. ಯಾರೋ ಅಲ್ಲ, ಇವರೇ ಇದ್ದಾರೆ ಅನಿಸ್ಬೇಕು. ನನ್ನ ಮಗ, ನನ್ನ ಸೊಸೆ, ನನ್ನ ಮೊಮ್ಮಕ್ಕಳು. ನನ್ನ ಮಗ ಈ ಥರ ಎಲ್ಲ ಕೊಟ್ಟು ಅರಮನೆಯಲ್ಲಿ ಅಪ್ಪ ರಾಜ ಥರ ಇದ್ದಾರೆ ಅನ್ಕೊಂಡಿದ್ದಾನೆ. ಆದರೆ ಅವನು ಗೊತ್ತಿಲ್ಲ, ನಾನು ಬಂಗಾರದ ಪಂಜರದಲ್ಲಿರೋ ಕುರುಡು ಪಕ್ಷಿ ಅಂತ. ಏನು ಕೊಡ, ಏನು ಕೊಡ, ಇಲ್ಲಿ ಕೊಡ. ಏ ರಂಗ, ಏ ರಂಗ, ಏನೋ ಇದು? ಯಾಕೋ? ಕೃಷ್ಣಮೂರ್ತಿ, ನಮ್ಮ ಅಣ್ಣದಿಗೆ ಸತ್ತಾಗ ನಾನು ಅಂದ್ಕೊಂಡು ಹೋಗ್ಬಿಟ್ಟಿದ್ರೆ ಯಾರು ದಿಕ್ಕ ಅವನಿಗೆ? ನನ್ನ ಮಗ ನನಗೆ ಮೋಸ ಮಾಡ್ಬಿಟ್ಟಕನು, ಡಾಡಂತೆ ಡಾಡ ಆಡ ಮಕ್ಕ ಬೆಂಕಿ ಕೃಷ್ಣಮೂರ್ತಿ, ಮಕ್ಳು ಹೆಂಗ್ ಮಾಡ್ದ? ಏನೋ ಮಾಡೋದು, ಏನ್ ಮಾಡ? Happy birthday to you. Happy birthday to you.
ಏ ಈ ವಯಸ್ಸಲ್ಲಿ ಇವೆಲ್ಲ ಬೇಕೇನೋ? ಚಿಕ್ಕ ವಯಸ್ಸಲ್ಲಿ ಬೆಳಿತಾ ಇದ್ದೀವಿ ಅಂತ ಕೇಕ್ ಕಟ್ ಮಾಡ್ತೀವಿ. 60 ಆದ್ಮೇಲೆ ವಯಸ್ಸು ಕಳೀತಾ ಇದ್ದೀವಿ ಅಂತ ಕೇಕ್ ಕಟ್ ಮಾಡ್ಬೇಕು. ಮುಂದಿನ ವರ್ಷ ನಾವೆಲ್ಲ ಎಲ್ಲಿರ್ತೀವೋ ಏನೋ ಯಾರು ಗೊತ್ತೋ. ತಗೋ ಚಾಕು, ಕತ್ತರ್ ಸಾಕು. ಏನಪ್ಪ ಮಾಡ. ಶುಗರ್ಲೆಸ್ ಕೇಕು ನೀನು ತಿನ್ನು ರಂಗ. ಓಪನ್ ದ ಗಿಫ್ಟ್. ನನಗೆ ಯಾಕೋ ಗಿಫ್ಟ್? ನೋಡ್ಬಾರ್ದು, ಕಣ್ಮುಚ್ಚು. ಈಗ ನೋಡು. ಇನ್ನು ಕೈನಲ್ಲೇ ಇದ್ದೀನೋ ನೀನ್ ಯಾವ ಡಮಾರ್ ಅಂತೀನೋ ಗೊತ್ತಿಲ್ಲ. ನಿಂದ ಅದೇನ್ ಪಟಾಕಿನೋ ಸುರ್ಸುರ್ ಬತ್ತಿನ ಹೋಗಿ ಟೆಸ್ಟ್ ಮಾಡ್ಕೊಂಡ್ಬಿಡು. ಅದಳ ವಿತಳ ಸುತಳ ತಲಾತಳ ರಸಾತಳ ಪಾತಾಳಗಳಿಂದ ಅಪ್ಸರೆಯರು ಎದ್ದು ಬಂದರು. ಅಷ್ಟೇ ಯಾಕೆ ಮೇನಕೆ ನನ್ನ ಮೈ ಮೇಲೆ ಉರುಳಾಡಿದರು. ಈ ರಂಗನಿಗೆ ಏನೂ ಆಗುವುದಿಲ್ಲ. ನಾವು ಯಾರು? ಕನ್ನಡಿಗರು. ನಮ್ಮ ದಮನಿಯಲ್ಲೂ ಕನ್ನಡಾಂಬೆಯ ರಕ್ತ ಹರಿತಾ ಇದೆ. ನಮ್ಮ ಆಚಾರವೇನು, ವಿಚಾರವೇನು, ಸಂಸ್ಕೃತಿ ಏನು ಅನ್ಕೊಂಡಿದ್ದೀರಾ? ನಾವು ನೇಗಿಲ ಯೋಗಿ ಕರೆಯವರು. ನೋಡ್ರ ನನ್ಗೇನೋ ಆಗಿಲ್ಲ ನೋಡ್ರ. ಬಟ್ಟಿ ಮಗ ಹೆಂಗ್ ಹೊಡ್ತಾ ಇದ್ದಾರೆ ನೋಡು. ನೋಡು, ನಮ್ ಟೀಮಲ್ಲಿ ರಂಗ ಒಂಥರ ಟಾಮ್ ಕ್ರೂಸ್ ಇದ್ದಂಗ. ಅದೇನ್ ಸರ್? ಮಿಷನ್ ಇಂಪಾಸಿಬಲ್. ನನ್ಗ್ಯಾಕ ಈ ಹುಡುಗಿ US ಅಲ್ಲಿ ಎಷ್ಟು ವರ್ಷ ಇದ್ರಿ ಸರ್? 9 years ಇಂದ US ಅಲ್ಲಿ. ಈ 9 ವರ್ಷದಲ್ಲಿ ನಿಮ್ಮ ತಂದೆಯವ್ರನ್ನ ಯಾವತ್ತಾದ್ರೂ ಅಲ್ಲಿ ಕರ್ಸ್ಕೊಂಡಿದ್ದೀರಾ? ಈ ಸಲ ಕರೆಸ್ಕೋಬೇಕು ಅಂತ ಪಾಸ್ಪೋರ್ಟ್ ಎಲ್ಲ ಮಾಡಿಸಿದೆ ಸರ್. ಕ್ಯಾನ್ ಐ ಹ್ಯಾವ್ ಹಿಸ್ ಪಾಸ್ಪೋರ್ಟ್ ಡೀಟೇಲ್ಸ್ ಪ್ಲೀಸ್? ಶೂರ್ ಸರ್. ಕೃಷ್ಣಮೂರ್ತಿ ಅವ್ರ ಪಾಸ್ಪೋರ್ಟ್ ನಂಬರ್ನ ಇಮಿಗ್ರೇಷನ್ ಕಳಿಸಿ. ಓಕೆ ಸರ್. One, two, three. You can't ಏನ್ ಹೇಳ್ತಾಳು? ಮೆಲ್ಲಗೆ ಕಾಲೆತ್ತು ಅಂತ. ಅವಳ್ದ ನಿಂದು ನಮಗ್ ನಾವೇ ಎತ್ಕೊಳ್ಳೋದು. ರಂಗ ಅದಕ್ಕೆ ಹೇಳೋದು, ಗುದ್ಲಿ ಗೆದ್ದಿಡಕ್ ಮುಂಚೆ ಅಗದ್ ಬಿಡ್ಬೇಕು, ಇಲ್ಲ ಅಂದ್ರೆ ಹಿಂಗೆ ಆಗೋದು. ನಾನು ಟ್ರಿಪ್ ಬಂದಾಗಿಂದ ಹೇಳ್ತಾ ಇದ್ದೀನಪ್ಪ. ನಾವು ಬಂದಿರೋದು ಟ್ರಿಪ್ಗ. ಓ ಸರಿ ಸರಿ ಸರಿ. ಎಷ್ಟು ಹೇಳೋದು? ಬಾರ ಎಂಜಾಯ್ ಮಾಡೋ. ಅದನ್ನೇ ತೋರಿಸ್ತೀಯಲ್ಲ. ಏ ಚಿಕ್ಕ, ಹೇಳಿದ್ನಲ್ಲ, ಏನಾಯ್ತು? ಅದ ಹಾಸ್ಪಿಟ್ಲ್ ಬಿಲ್ ಕಡಿಮೆ ಮಾಡಿಸಿದ್ನಲ್ಲ ಸರ್. ಅದಲ್ಲ ಚಿಕ್ಕ. ಓ ಅದಾ. ಓಕೆ. ಈ ಜಾಗಕ್ಕೆ ಕರ್ಕೊಂಬಂದೆ. ನಮಸ್ತೆ ನಮಸ್ತೆ. ಇಷ್ಟಕ್ಕೆ ಸುಸ್ತಾಗ್ಬಿಟ್ರೆ ಇನ್ನ ಮುಂದೆ ಇದೆ ನಡ್ರಿ. ಆ ಟೈಪ್ ಅಲ್ಲ ಕಣ ನಾನು. ಯಾಕೋ ಇವಾಗ ಸುಮ್ನೆ ಕೂತ್ಕೊಂಡ್ರೆ ಕೂತ್ಕೋಬೇಕಲ್ಲ, ಎದ್ದೋಗ್ಬಿಡ್ರಿ. ಆಯ್ತು. ನಿಮ್ ಏಜ್ ಎಷ್ಟು? 63. ನಂಬರ್ 63. ಇವಳು ಯಾಕೋ ಎದ್ದೇಳ್ಸಕ್ಕೆ ಇನ್ನು ವೀಲ್ ಚೇರ್ ಮೇಲೆ ಕೂತಿರ್ತೀರಾ? ಅವಳು ಒಂದ್ಸಲ ಮಸಾಜ್ ಮಾಡಿದ ತಕ್ಷಣ ಎದ್ದು ಲಕ ಅಂತ ಓಡಾಡ್ಬಿಡ್ತೀರಾ ನೋಡಿ. ಸುಮ್ನೆ ಇರಿ. ದೂರ ಖಾಪ್ ನೀವು ಪಾಚುನ್ಯೋ. ಓಕೆ ಓಕೆ. ಯಾಕೆ ಏಯ್ ಒಳಗೋಗಿರೋದು ಅವನು,
ನೀನ್ ಯಾಕೋ ಬ್ಯಾಗ್ ಸುಟ್ಟಿರೋ ಬಿಲ್ಲಿ ತರ ಓಡಾಡ್ತಾ ಇದೀಯ? ಟೆಸ್ಟ್ ಮ್ಯಾಚ್ ಆಡಕ್ಕೆ ಫಸ್ಟ್ ಟೈಮ್ ಒಳಗೆ ಹೋಗೋನೆ, ಅಲ್ಲಿ ಡೆಕೌಟ್ ಆಗ್ಬಿಟ್ಟು ಬಂದು ಆ ಜವಾಬ್ದಾರಿ ನನಗೆ ಕೊಟ್ಬಿಡ್ತಾನೆ ಅಂತ ಭಯ ಕಣೋ. ಅದು ಭಯ ಅಲ್ಲ, ದುರಾಸೆ. ನಮ್ಮ ಜೀವನ ನೇಗಿಲು ಹೋಗಿ ಫುಲ್ ಖುಷಿ ಆಗ್ಬಿಟ್ಟು ಒಳ್ಳೆ ಉಳ್ಮೆ ಮಾಡವನೆ ಬಿಟ್ಟು ಸೇಸಿತ್ತವ್ರಲ್ಲೋ. ಅಯ್ಯೋ ಕೊನೆಗೂ ಎಡೆ ಹಾಕ್ಬಿಟ್ಟ ಕಣೋ. ಇದು ಬರೀ ಹಾವಲ್ಲ, ನಾಗರ ಹಾವು. ನೀವಿಬ್ರು ನನ್ನ ಫ್ರೆಂಡ್ಸ್ ಎಲ್ಲ ಕಂಡ್ರು. ಮತ್ತಿನ್ನೇನಪ್ಪ? ಕಣ್ ತೆರೆಸಿದ ದೇವ್ರು ಕಂಡ್ರು, ದೇವ್ರು. ಏಯ್ ಸೂಪರ್, ಬಾರೋ ಬಾರೋ, ಎದ್ದೇಳು. ಸೂಪರ್ ರಂಗ, ಎಂಜಾಯ್ ಮಾಡಿದ್ಯಲ್ಲ. ಏ ನೀನ್ ನನ್ನ ಟೀಮಿಗೆ ಸೇರ್ಕೊಂಡ್ಬಿಟ್ಟೆ, ಬಾರೋ ಬಾರೋ. ಅವನ್ ಹೋದ್ರೆ ನನ್ನನ್ನು ಯಾಕೋ ಗುರಾಯಿಸ್ತಾನೆ. ನೀನು 30 ದಿನದಲ್ಲಿ ಕಲಿತೀನಿ ಅಂತ ಎಗರಾಡ್ತಿದ್ದಲ್ಲ ನೋಡ, ಅವ್ನು 3 ನಿಮಿಷಕ್ಕೆ ಥೈಲ್ಯಾಂಡ್ ಬಸ್ ಕಲ್ತು ಪಯ್ಯಾಪಿ ಆಡ್ಕೊಂಡು ಹೋಗ್ತಾವನೆ. ಇನ್ನು ಅವ್ನ ಯಾರು ಹಿಡಿಯಕ್ಕಾಗಲ್ಲ ಕಣೋ. ಹಿಡಿತೀನಿ ಸರ್, ಹಿಡ್ದೇ ಹಿಡಿತೀನಿ. ಆಫ್ಟರ್ ಆಲ್ ತಲೆ ಮರ್ಸ್ಕೊಂಡಿರೋ 3 ಜನ ಹಿಡಿಯೋಕೆ ಎಷ್ಟು ದಿನ ಬೇಕ್ರಿ ಟೈಮು? ಆಫ್ಟರ್ ಆಲ್ ಅಲ್ಲ ಸರ್, ದೇ ಆರ್ ಸುಪಾರಿ ಕಿಲ್ಲರ್ಸ್. ಹೌದಾ? ಹೌದು ಸರ್, ಆ 3 ಜನ ಸುಪಾರಿ ಕಿಲ್ಲರ್ಸ್. ಈ ಹಿಂದೇನು ಎನ್ಕೌಂಟರ್ ಲಿಸ್ಟ್ ಅಲ್ಲಿ ಅವ್ರ ಹೆಸರು ಕೇಳಿ ಬರ್ತಾ ಇತ್ತು. ಅವ್ರ ಮೇಲೆ ಕನಿಕರ ಪಡೋದಕ್ಕೆ ಭೂಮಿ ಮೇಲೆ ಒಂದು ಕೀಟನೂ ಇಲ್ಲ ಸರ್. ಸಾಯೋ ಎಲ್ಲ ಅರ್ಹತೆನೋ ಅವ್ರಿಗಿದೆ. ಸಾಯಿಸೋ ಅರ್ಹತೆ ನಿಮಗೂ ಇದೆಯಲ್ಲ. ಕೆಲಸ ಮುಗಿಸಿ ಕೇಸ್ ಕ್ಲೋಸ್ ಮಾಡಿ. ಥ್ಯಾಂಕ್ ಯು ಸರ್. ಚೆನ್ನಾಗಿ ಹೋಗ್ತಿದ್ಯಾ? ಎಂಜಾಯ್ ಮಾಡಿ. ನಾನೇನು ಅರೇಂಜ್ ಮಾಡ್ತೀನಿ ಬಿಡು, ತಲೆ ಕೆಡ್ಸ್ಕೊಬೇಡ. ಇವನೇನು ಯಾವಾಗ್ಲೂ ಫೋನಲ್ಲೇ ಸಾಯ್ತಿರ್ತಾನೆ. ಏ ಚಿಕ್ಕ ಬಾಯ್ಲೆ. ಒಂದೇ ನಿಮಿಷ ಚಿನ್ನ, ಆಮೇಲೆ ಮಾಡ್ತೀನಿ. ಓಕೆನಾ? ಬಾಯ್. ಅದು ಯಾರ ಜೊತೆ ಮಾತಾಡ್ತಾ ಇದ್ದ? ಲೈ ಏನೋ ನಾವು ಬಂದಾಲಿಂದ ಗಮನಿಸ್ತಾ ಇದೀವಿ, ಯಾವಲ್ಲೂ ಸೈಡ್ಗೆ ಹೋಗ್ಬಿಟ್ಟು ಫೋನಲ್ಲಿ ಮಾತಾಡ್ತಿರ್ತೀಯ. ಅದು ನಮ್ಮ ಹುಡುಗಿ ಸರ್, ನಾನು ಅವಳನ್ನೇ ಮದುವೆ ಮಾಡ್ಕೊಳ್ಳೋದು. ಖರ್ಚು ಕಡಿಮೆ, 2 ಶಾಂಪೂ ಓದ್ಬಿಟ್ಟು ಮಸಾಜ್ ಮಾಡಿಸ್ಕೊಂಡಿದ್ ಬಿಡ್ಬೋದು. ಅವಳು ಈ ದೇಶದವಳಲ್ಲ ಸರ್, ನಮ್ಮ ದೇಶದವಳೆ, ಅದ್ರಲ್ಲೂ ಕನ್ನಡದವಳು. ಓ ಹೆಂಗೆ? ಫೇಸ್ಬುಕ್ ಲವ್ ಸರ್. ನೋಡಕ್ ಚೆನ್ನಾಗಿದ್ದಾಳ? ಫೇಸ್ಬುಕ್ ಅಲ್ಲಿ ಅವಳು ಫೋಟೋನೇ ಹಾಕಿಲ್ಲ ಸರ್. ಕೇಳ್ಬೇಕು ತಾನೆ? ಅವಳು ನನ್ನ ಫೋಟೋ ಕೇಳ್ಬಿಟ್ರೆ ಮದುವೆ ಗಂಟೆಗೆ ಅದೇ ಇಲ್ಲ ನಂಗೆ. ಏನೋ ಅಲ್ಲಪ್ಪ, ನಾವೆಲ್ಲರೂ 63, ನಾವೇ ಅಪ್ಡೇಟು. ನೀನ್ ಅಪ್ಡೇಟ್ ಆಗ್ಬೇಕಪ್ಪ. ಮುಖ ನೋಡಿದ ಹೆಂಗಪ್ಪ ಲವ್ ಮಾಡ್ಬಿಟ್ಟೆ? ಅಲ್ಲ, ಈ ಕಾಲದಾಗೆ ಟೈಮ್ ಪಾಸಿಗೆ ಲವ್ ಮಾಡ್ತಾರೆ. ನಂದು ಟೈಮ್ ಪಾಸ್ ಲವ್ ಅಲ್ಲ ಸರ್, ತುಂಬಾ ಸೀರಿಯಸ್ ಲವ್. ನಿಮ್ಮಂತ ಟೂರಿಸ್ಟ್ಗಳು ಕೊಡೋ ದುಡ್ಡನ್ನೆಲ್ಲ ಕೂಡ ಹಾಕಿ ನಾನು ಅವಳು ಕೊಟ್ಟು ಅವಳನ್ನ ಓದಿಸ್ತಾ ಇದೀನಿ ಸರ್. ಆಯಾ ದುಡ್ನಾಗ ಯಾವನ್ ಜೊತೆ ಓಡಾಡ್ತಾವಳ? ನಿನ್ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಂಡು ನಮ್ಮ ಹುಡುಗಿ ಬಗ್ಗೆ ಮಾತಾಡಿದ್ರೆ ನೋಡಿ ಸರ್. ಅದು ಹಂಗಲ್ಲಪ್ಪ. ನೋಡು, ಭೂಮಿ ಮೇಲೆ ಎಷ್ಟೇ ಹುಡುಗಿಯರಿರ್ಲಿ, ನಮ್ ಹುಡುಗರು ಲವ್ ಮಾಡೋದು ಕೈ ಕೊಡೋ ಹುಡುಗಿಯನ್ನೇ. ನೋಡಪ್ಪ, ಕಿವಿಯಾಗಿರೋ ಓಲೆ ಒಕ್ಳಕ್ ಹಾಕೊಂಡು ಚಳಿ ನಮ್ಮ ಹೆಣ್ಣೈಕ್ಳು ಅವಾಗಲೇ ಯಾಕೂ ಹುಟ್ಟೋದ್ರು. ಅಲ್ಲಿ ನೋಡಲ್ಲ ಬತ್ತಾಳ ನೋಡಲ್ಲಿ. ಸಾರಿ. ಏಯ್ ರಂಗ, ಅವಳು ಈ ದೇಶದವಳಲ್ಲ. ಹೇ, ನೀವ್ ಕನ್ನಡದವರ? ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಕಾ ನಿನ್ಗೆ? ಸುಮ್ಮನೆ ನಿಂತ್ಕೊಂಡ್ರೆ ಒಳ್ಳೆ. ಅಲ್ಲ ಮೇಡಮ್, ಇಲ್ಲಿ ನಾನು ಲೋಕಲ್ ಗೈಡು, ನಿಮ್ಗೇನಾದ್ರೂ ಗೈಡ್ ಬೇಕಾದ್ರೆ ನಾನು. ನೋ, ಟ್ರಾವೆಲಿಂಗ್ ನನ್ನ ಪ್ಯಾಷನ್. ತುಂಬಾ ದೇಶಗಳನ್ನ ಸುತ್ತಿದ್ದೀನಿ. ಯಾವ್ದೇ ದೇಶಕ್ಕೆ ಹೋಗ್ಬೇಕಾದ್ರೂ ಆ ದೇಶದ ಬಗ್ಗೆ ಓದಿ ತಿಳ್ಕೊಂಡ್ಮೇಲೆ ನಾನು ಅಲ್ಲಿಗೆ ಹೋಗೋದು. ಸೊ ನಂಗೆ ಗೈಡ್ ಅವಶ್ಯಕತೆ ಇಲ್ಲ. ಈಗ ಥೈಲ್ಯಾಂಡ್ ಕಲ್ಚರ್ನ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಈ ದೇಶದಲ್ಲಿ ಅಂತ ಕಲ್ಚರ್ ಏನೂ ಇಲ್ಲ. ನೋಡಿ, ಲೈಫ್ ಅಲ್ಲಿ 2 ತರ ಇರುತ್ತೆ. ಒಂದು ಪಾಸಿಟಿವ್ ಮತ್ತೆ ನೆಗೆಟಿವ್. ಪಾಸಿಟಿವ್ ಆಗಿ ನೋಡಿದ್ರೆ ಪ್ರತಿಯೊಂದು ಪಾಸಿಟಿವ್ ಆಗಿ ಕಾಣುತ್ತೆ, ನೆಗೆಟಿವ್ ಆಗಿ ನೋಡಿದ್ರೆ ನೆಗೆಟಿವ್ ಆಗಿ ಕಾಣುತ್ತೆ. ಸೊ ಬಿ ಪಾಸಿಟಿವ್. ನಂಗೂ ಯಾರು ಕಂಪ್ನಿ ಇಲ್ಲ, ನಾಳೆ ಸಿಗ್ತೀರಾ? ಫ್ರೀ ಇದ್ದೀರಾ? ನೀನು ಗೈಡೇನು? ಈ ದೇಶನ ಯಾವತ್ತನ ಈ ತರ ತೋರಿಸಿದ್ಯಾ? ರೈ ಸ್ವಾಮಿ, ನೀವು ಯಾವತ್ತಾರು ಈ ತರದ್ ಕೇಳಿದಿರಾ? ಕೇಳಿರೋದೆಲ್ಲ ಬರೀ ನೆಕ್ಸ್ಟ್ ಎಲ್ಲಿ ಸಿಗ್ತೀರಾ? ರಂಗ ಸುಮ್ನಿರೋ ಪೆಂಗ. ಬನ್ನಿ ರಶ್ಮಿಕಾ ರಾತ್ರಿಗೆ ಮಸಾಜಿ ಬತ್ತಾಳ ಕೇಳೋ. ನೀನಾದ್ರೆ ಬೇಡ.
ಇಲ್ಲಪ್ಪ ಇಲ್ಲ ಇಲ್ಲ ಎಲ್ಲ ಬುದ್ಧಿ ನೀರು ಫುಲ್ ಟ್ಯಾನ್ ಆಗ್ತದೆ. ನೋ ಪ್ರಾಬ್ಲಮ್ ಕವರ್ ಆಯ್ತು. ನಮ್ ರಶ್ಮಿಕಾ ಪಕ್ಕದಲ್ಲಿ ಯಾರು ಅವನು? ಕುಕ್ಕುಂಬರ್ ಸಲಾಡ್ ಇಟ್ಟೂರು ಎಳ್ನೀರು ಕೂಡ ಸಾಯ್ತು. ನಾಳೆಯಿಂದ ನೀನ್ ಇರಲ್ಲ. ಬಟ್ ತುಂಬಾ ಒಳ್ಳೆ ನೆನಪುಗಳನ್ನ ಕೊಟ್ಟಿದ್ಯಾ. ನೀನ್ ಎಲ್ಲಾ ದೇಶಕ್ಕೂ ಹಿಂಗ ಮಾಡದ ಹೋಗ್ಬಿಡೋದು ಜೂಟ್ ಅಂತ ಓಡಬಿಡದ. ನಿನ್ ನೋಡ್ಕೊಂಡ್ ಬಂದೇ ಬರ್ತೀನಿ. ಯಾ ಸ್ಟ್ಯಾಚು ಹೆಂಗಿತ್ತು ನೋಡಿದ್ರು ಹೋಗ್ತಾಳು ನೋಡ ಸುಬ್ಬಿ. ಏ ರಂಗ ಏನೋ ಇದು ಸ್ಟ್ಯಾಚು? ಏಯ್ ಸುಮ್ಮನೆ ಸಾಕು. ನಾನು ಹಗಲು ರಾತ್ರಿ ನೋಡ್ತಾನೆ ಇದ್ದೀನಿ. ನಿಮ್ ಮಾತುಗಳು ಜಾಸ್ತಿ ಆಗ್ಬಿಡ್ತು. ನಮ್ ಕಣ್ಣಾರ ನೋಡಕ್ ಆಗ್ತಾ ಇಲ್ಲ. ಏ ಯಾಕೋ ಏನ್ ಮಾತಾಡ್ತಿದ್ಯಾ? ಏ ಕಿಟಿ ಏನಾಗಿದೆ ಇವನ್ಗೆ? ಮತ್ತಿನ್ನೇನು ನೀನ್ ಅವಳ ಜೊತೆ ಓಡಾಡೋದು ಯಾರು ನೋಡಿದ್ರು ಹಂಗೆ ಅನ್ಕೋತ. ಅಪ್ಪ ನೀವೇನೋ ನೋಡಿದೀನಿ ಅಂತ ಇದ್ರಲ್ಲ, ಯಾವ್ದೋ ರೊಮ್ಯಾಂಟಿಕ್ ಇಂಗ್ಲಿಷ್ ಸಾಂಗ್ ಹಾಕೊಂಡು ನೋಡಿರ್ತೀರಾ. ಅದನ್ನೇ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಕನ್ನಡ ಹಾಡು ಹಾಕೊಂಡು ನೋಡಿ. ಏನ ಕನ್ನಡ ಹಾಡು ನೋಡ್ರು. ನಿನ್ನಂಥ ಮಗಳು ಇಲ್ಲ ಬಾಳಲ್ಲಿ ನೀನೇ ಎಲ್ಲ. ಒಂದು ಕ್ಷಣದಲ್ಲಿ ನೋಡೋ ಎಲ್ರಿಗೂ ಕನ್ಫ್ಯೂಸ್ ಮಾಡ್ಬಿಟ್ಟೆ. ಮೋಡ ಇದ್ದಂಗೆ ಮಳೆ ಆಗತ್ತೆ, ಭಾವನೆ ಇದ್ದಂಗೆ ಬದುಕಾಗತ್ತೆ. ಬಿ ಪಾಸಿಟಿವ್. ರೈಟ್. ನೀವಿಬ್ರು ಈಗ ಬಂದ್ರಾ? ಅಯ್ಯೋ ರಾಮ, ನೋಡಮ್ಮ ಇವರಿಬ್ರು ಏನ್ ಹೇಳ್ತಿದಾರೆ. ಇರು ನೀನೊಬ್ನೇನ ಅಪ್ಪ, ನಾವಿಬ್ರು ಅಪ್ಪ ಅಲ್ವಾ ಅಂತ ಕೇಳ್ತಿದಾರಮ್ಮ ಇವರು. ಅಯ್ಯೋ ಅಷ್ಟೇನಾ? ನೀವು ನನ್ನ ತಂದೆ ತರನೇ. ನಿಮ್ಮಿಬ್ಬರಿಗೆ ನಂಗೂ ಮಾಡ್ತಾರೆ. ಕಿಟಿ ಯಾಕೋ ಅವನೇನ್ ಮಾಡಿದ್ನು? ಇವನ್ ಸ್ವಂತ ಮಗಳನ್ನೇ ಮಗಳು ಅಂತ ಒಪ್ಕೊಂಡಿಲ್ಲ, ನಿನ್ನನ್ನು ಒಪ್ಕೋತಾನಮ್ಮ. ಇವನ್ ನೋಡೋ ದೃಷ್ಟಿನೇ ಬೇರೆ. ಸ್ಟಾಪ್ ಇಟ್. ಅವ್ರ ಕಣ್ಣಲ್ಲಿ ನಂಗೆ ಆ ಕೆಟ್ಟ ಭಾವನೆ ಕಾಣಿಸ್ತಿಲ್ಲ. ದರೋಡೆಕೋರ ಸನ್ಯಾಸಿ ಆದಾಗ ನಮ್ ಸಮಾಜ ಒಪ್ಕೊಂಡಿದ್ದಕ್ಕೆ ನಮ್ಗೆ ವಾಲ್ಮೀಕಿ ಸಿಕ್ಕಿದ್ದು, ರಾಮಾಯಣ ಆಗಿದ್ದು. ಇಲ್ಲ ಸನ್ಯಾಸಿ ಅಲ್ಲ ನೀನ್ ದರೋಡೆಕೋರ ಅಂತಿದ್ರೆ ನಮ್ಗೆ ವಾಲ್ಮೀಕಿನೂ ಸಿಕ್ತಿರ್ಲಿಲ್ಲ, ಅವನು ಮಹರ್ಷಿನೂ ಆಗ್ತಿರ್ಲಿಲ್ಲ. ಒಳ್ಳೆ ಮನ್ಸು ಎಲ್ರಲ್ಲೂ ಇರುತ್ತೆ, ಅದನ್ನ ನಾವು ಪಾಸಿಟಿವ್ ಆಗಿ ನೋಡ್ಬೇಕು. ಈಗ ನಾನು ನಮ್ ತಂದೆನ ನಿಮ್ಮಲ್ಲಿ ನೋಡ್ತಿದ್ದೀನಿ, ನಿಮ್ಮಲ್ಲೂ ನೋಡ್ತಿದ್ದೀನಿ, ಇವ್ರಲ್ಲೂ ನೋಡ್ತಿದ್ದೀನಿ. ಅಂದ್ಮೇಲೆ ಅವರು ತಮ್ಮ ಮಗಳನ್ನ ನನ್ನಲ್ಲಿ ನೋಡಿರ್ಬೋದಲ್ವಾ? ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮನ್ ಅನ್ನೋದು ಎಲ್ರಿಗೂ ಗೊತ್ತು. ಅದೇ ರೀತಿ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮೆನ್ ದೇರ್ ಇಸ್ ಅ ಮ್ಯಾನ್. ಆ ವ್ಯಕ್ತಿ ಅವಳ ತಂದೆನೇ ಆಗಿರ್ತಾನೆ. ಅಂತ ಅದ್ಭುತವಾದ ತಂದೆ ನೀವಾಗ್ಬೇಕು. ಮಗಳು ತಾಯಿ ಆಗ್ತಾಳೆ ಅಂತ ಕೇಳಿದ್ನಮ್ಮ, ನೋಡಿರ್ಲಿಲ್ಲ. ಅಯ್ಯೋ ಅಳ್ಬೇಡಿ. ಅಳ್ಬೇಡಿ ಪ್ಲೀಸ್. ಜೀವನದಲ್ಲಿ ಕೆಲವರು ಕಾರಣ ಇಲ್ಲದೆ ಬರ್ತಾರೆ, ಕಾರಣ ಇಲ್ಲದೆ ಹೋಗ್ತಾರೆ. ಬಂದು ಹೋದ್ಮೇಲೆ ಮರೆಯೋದಕ್ಕೆ ಕಾರಣನೇ ಇಲ್ದಂಗೆ ಮಾಡ್ಬಿಡ್ತಾರೆ. ನನಗೆ ನನ್ನ ಮಕ್ಕಳು ನೋಡಬೇಕು ಅನಿಸ್ತಾ ಇದೆ. ನನ್ನ ಮಕ್ಕಳು ಹೆಣ್ಣು ಅನ್ನೋ ಕಾರಣಕ್ಕೆ ಒಡೆದೇ ಬಡದೆ ಪಾಪ ಅವೆಷ್ಟು ನೋವು ಅನ್ಭವಿಸಿದ್ವೋ ಏನೋ. ನಮ್ಮ ಮನೇಲಿ ಹೆಣ್ಣು ಹುಟ್ಟಿದ್ರೆ ಕೀಳರ್ಮೆ, ಅದೇ ಬೇರೆ ಮನೆ ಹೆಣ್ಣು ಅಂದ್ರೆ ಆಸೆ. ನನ್ನ ಹೆಂಡತಿ ಹೆಣ್ಣೆತ್ಬಿಟ್ಲು ಅಂತ ಅವಳನ್ನ ಬಿಟ್ಬಿಟ್ಟು ಬಂದೆ. ನಂತರ ಎಲ್ಲ ಗಂಡಸರು ಒಂದೊಂದು ಕಾರಣಕ್ಕೆ ಹೆಣ್ಣನ್ನು ಬಿಡೋದಕ್ಕೆ ತಾನೆ ಅವ್ರಿಗೆ ಕೆಟ್ಟ ಸ್ಥಿತಿ ಬರೋದು. ಎಲ್ರೂ ನಮ್ಮ ಅಕ್ಕ ತಾಯಿ ತಂಗಿ ತರ ಯಾಕೆ ನೋಡಲ್ಲ ನಾವು? ಹಾಕೋ ಬಟ್ಟೆ ನೋಡಿ ಹೆಣ್ಣಿನ ಕ್ಯಾರೆಕ್ಟರ್ ಡಿಸೈಡ್ ಮಾಡೋದು ನಮ್ಮ ದೇಶದಲ್ಲಿ ಮಾತ್ರ. ಮೊದಲು ಅದು ಬದಲಾಗಬೇಕು. ನಾನೊಬ್ಬ ಮಾಸ್ಟರ್ ಆಗಿ ಎಷ್ಟೋ ಮಕ್ಕಳಿಗೆ ಪಾಠ ಹೇಳ್ಕೊಟ್ಟಿದ್ದೀನಿ. ಆದರೆ ಈಗ ರೇಷ್ಮಿಕಾ ಬಂದು ನನಗೆ ಪಾಠ ಹೇಳ್ಕೊಟ್ಟು ಹೋಗಿದ್ದಾಳೆ.
ಪ್ರತಿಯೊಬ್ಬರೂ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋದು ಇದೇ ಕಣೋ. ನೀನೊಬ್ಬ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಪೊಲೀಸ್ ಆಗ್ಬೇಕು ಅನ್ನೋದಕ್ಕಿಂತ ಎಲ್ರೂ ಪಾಸಿಟಿವ್ ಆಗಿರ್ಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕು. ಎಲ್ರೂ ಪಾಸಿಟಿವ್ ಆಗಿದ್ರೆ ಲೈಫೇ ಹ್ಯಾಪಿ ಆಗಿರುತ್ತೆ. ಏನ ಹ್ಯಾಪಿನು, ಪ್ರತಿಯೊಬ್ಬರ ಜೀವನದಲ್ಲೂ ತುಂಬ ಜನ ಬಂದು ಹೋಗ್ತಾರೆ, ಆದರೆ ಕೆಲವ್ರು ಮಾತ್ರ ಮನಸ್ಸಲ್ಲಿ ಉಳ್ಕೊತಾರೆ ನಿಮ್ಗಳ ಥರ. ನನಗೆ ಅದೇನು ಚಾಪನೇನೋ ಗೊತ್ತಿಲ್ಲ ಸರ್. ನಾನು ಯಾರನ್ನ ಇಷ್ಟಪಡ್ತೀನೋ ಅವ್ರು ಯಾರೂ ನನ್ನ ಜೊತೆ ಇರಲ್ಲ. ಚಿಕ್ಕ ವಯಸ್ಸಲ್ಲೇ ನಮ್ಮ ಅಪ್ಪ ಅಮ್ಮ, ಈಗ ನೀವು ಇನ್ನು ಕೆಲವೇ ದಿನದಲ್ಲಿ ನೀವು ನನ್ನನ್ನು ಬಿಟ್ಟು ಹೋಗ್ತೀರಾ. ಈಗ ನಂಗೆ ಉಳಿದಿರೋದು ನನ್ನ ಪ್ರೀತಿಸೋ ಹುಡುಗಿ ಒಬ್ಳೆ ಸರ್. ಎಲ್ಲವಳು ಬರೀ ಮನ್ಸಲ್ಲಿ ಉಳ್ಕೊಂಡ್ಬಿಡ್ತಾಳ ಅಂತ ತುಂಬಾ ಭಯ ಆಗ್ತಿದೆ ಸರ್, ಭಯ ಆಗ್ತದೆ. ಚಿಕ್ಕ, ನಿಂದು ಪ್ರಾಮಾಣಿಕವಾದ ಪ್ರೀತಿ ಕಣ, ಆ ಹುಡುಗಿ ಸಿಕ್ಕೇ ಸಿಗ್ತಾಳೆ. ಏಯ್, ನೀವೇನ್ರ ನೀವು ನಾನು ಖುಷಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ನೀವಿಬ್ರು ಡಲ್ ಆಗಿ ಕೂತಿದ್ದೀರಾ? ಎಲ್ರಪ್ಪ ಎಂಜಾಯ್ಮೆಂಟು? ಏಯ್ ಕಿಟಿ, ನೀವಿಬ್ರು ನಗ್ನಗ್ತಾ ಇರಬೇಕು, ಖುಷಿಯಾಗಿರ್ಬೇಕು. ಏಯ್ ನಗರ, ಏಯ್ ನಗರ. ಈಗ ನಾವೆಲ್ಲರೂ ಖುಷಿಯಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು? ಬಿಯರ್ ಕುಡಿಬೇಕು. ಏಯ್ ನಿನ್ನ ನಾನೇ ಖುಷಿಯಾಗಿರೋ ಚಿಕ್ಕ, ನೀನ್ಯಾಕ ಪಟೇಲಾಗಿದ್ಯಾ? ಖುಷಿಯಾಗಿರಿ, ಬಿಯರ್ ತರ್ತೀನಿ. ಬಿಯರ್ ಬಂದೆ ನಾನು ಕುಡಿತೀನಿ. ರಂಗ ಚೆನ್ನಾಗೇ ಇದ್ದ, ನಾವೇ ಹಾಳು ಮಾಡೋದು. ನೀವು ಅನ್ಕೊಂಡಿರೋ ಥರ ಅವ್ರೇನು ಹಾಳಾಗಿಲ್ಲ ಸರ್. ಅವತ್ತೇನಾಯ್ತು ಗೊತ್ತಾ? ನೋ ನನಗೆ ಮಗಳಿದ್ದಿದ್ರೆ ನೀನಷ್ಟೇ ಇರ್ತಾ ಇದ್ಲು. ಹಸಿವು ಅನ್ನೋದು ಮನುಷ್ಯನ ಏನೆಲ್ಲ ಮಾಡಿಸ್ಬಿಡುತ್ತೆ. ನನಗೆ ನೀನು ಮಾಡ್ತಿರೋದು ಸರಿನೋ ತಪ್ಪು ನನಗೆ ಗೊತ್ತಿಲ್ಲ. ನನಗಿದೆಲ್ಲ ಆಗಲ್ಲ. ನಾನು ನಿನ್ಗೆ ಮೋಸ ಮಾಡಲ್ಲ, ನಿಂಗೆ ದುಡ್ಡು ಕೊಡ್ತೀನಿ. ಮನಿ ಡಾಕ್ಟರ್, ಯು ಆರ್ ಮೈ ಡಾಕ್ಟರ್. I don't understand your language, but I understand your emotion. Thank you. ರೀ ಸ್ವಾಮಿ, ಒಳಗೆ ಹೋಗಿ ಅವ್ರ ಮಗು ಕೈಲಿ ಅಪ್ಪ ಅನ್ಸ್ಕೊಂಡ್ ಬನ್ನಿ ಅಂದ್ರೆ ಅವಳ ಕೈಲಿ ಅಪ್ಪ ಅನ್ಸ್ಕೊಂಡ್ ಬಂದಿದ್ದೀರಲ್ಲ. ಆ ಹುಡುಗಿ ನನಗೆ ಎಲ್ಲಾನು ಹೇಳಿದ್ಲು. ನಿಮ್ಮ ಫ್ರೆಂಡ್ಸು ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಉಳಿಸ್ಕೊಂಡಿದ್ದಾರೆ, ನೀವು ಖುಷಿಯಾಗಿರ್ಬೇಕು ಅಂತ ಅವ್ರಿದ್ರೆ ಅವ್ರಿಗೆ ಬೇಜಾರು ಮಾಡ್ತಿದ್ದೀರಲ್ಲ, ಸರಿನಾ ಇದು? ಎಲ್ಲ ಹೇಳ್ಬಿಟ್ಲಾ? ಎಲ್ಲ ಹೇಳಿದ್ಲು. ಎಲ್ಲ? ನಾನಿವತ್ತು ಬದುಕಿದ್ದೀನಿ ಅಂದರೆ ಅವರಿಬ್ಬರೇನೇ ಕಾರಣ. ಅವರಿಬ್ಬರು ಕಣ್ಮುಂದೆ ಏನೆಲ್ಲ ವೈಭವ ಇರ್ಬೋದು, ಆದರೂ ನಮ್ಮ ರಂಗ ಖುಷಿಯಾಗಿಲ್ವಲ್ಲ ಅನ್ನೋ ಕೊರಗಿದೆ. ನಾನಿನ್ನು ಮುಂದೆ ಅವರಿಬ್ಬರು ಖುಷಿಗೋಸ್ಕರನೇ ಬದುಕ್ತೀನಿ. ಒಂದೇ ಒಂದು ಇಲ್ಲ ಆಯ್ತಲ್ಲ, ಆ ವಿಷಯ ನಮ್ಮಿಬ್ರಲ್ಲೇ ಇರಲಿ, ಅವ್ರಿಗೆ ಗೊತ್ತಾಗೋದು ಬೇಡ. ಕುತ್ಕೋ ನಾವು ಚಡ್ಡಿ ದೋಸ್ತ ಕಣ ಕುತ್ಕೋ. ಯಾಕ್ರೋ ಏನೋ ಕುಂತ್ಕೊಂಡೇ ಇದ್ದೀರಾ? ಯಾಕ್ರೋ? ಅಪ್ಪ ದೇವ್ರೆ, ತೀರ್ಥ ಕೊಡತಾ ಅಯ್ಯ ನೇಮ. ಏಯ್ ತಾಳ, ಅಬ್ಬಾ ತಾಳ. ಏಯ್ ನಾನೇ ನಗ ಯಾಕಲೇ ಇನ್ನು ಹಂಗೆ ಇದೆಯಲ್ಲೋ. ಇವತ್ತು ನಾವು ಮಸಾಜ್ಗೆ ಹೋಗೋಣ, ನಿನಗೆ ಸ್ಯಾಂಡ್ವಿಚ್ ಮಸಾಜ್. ಸರಿ,
ನೀನು ಬರ್ತೀಯ ತಾನೆ? ಎಸ್, ನಾನು ಬರ್ತೀನಪ್ಪ. ಹೂನಪ್ಪ. ಮಸಾಜ್ ಮಾಡಿಸ್ಕೋಬೇಕು. ಹೂ ಕಣ, ನಾನು ಮಾಡಿಸ್ಕೋತೀನಿ. ನಡಿ ಮತ್ತೆ. ಅದನ್ನ ಬುಕ್ ನಿಮ್ ಸವಾಸಕ್ಕೆ ನಾನು ಬರಲ್ಲ ಸರ್. ಏ ಯಾಕಪ್ಪ ಹಿಂಗಂತಿದ್ಯಲ್ಲ? ಏ ರಂಗ, ಮಾಡಿಸ್ಕೊಳ್ತೀನಿ ಅಂತ ಹೇಳಿದ್ಯಲ್ಲ, ನಡಿ ಹೋಗೋಣ. ನಡ್ರಿ ನಡ್ರಿ ಹೋಗೋಣ. ಇವತ್ತು ಬೇಡ, ಮತ್ತೆ ನಾಳೆ ಹೋಗೋಣ. ನಾಳೆ ಹೋಗೋಣ. ನಾಳೆ ನಿನ್ನ ತುಂಬ ನೋಡಬೇಕು ಅನ್ನಿಸ್ತಿದೆ. ಆದಷ್ಟು ಬೇಗ ಇಂಡಿಯಾಗೆ ಬಂದ್ಬಿಡ್ತೀನಿ. ಒಂದು ನಿಮಿಷ ಮಾಡ್ತೀನಿ. ಹಾಂ, ಏನು ಸರ್ ಸಡನ್ನಾಗಿ ಗೆಟಪ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಇದೇ ಅಲ್ವನಪ್ಪ ಸತ್ಯ. ಬದಲಾವಣೆ ಜಗದ ನಿಯಮ. ಜನ ಬದಲಾಗಬಹುದು, ಜಾಗ ಬದಲಾಗಬಹುದು, ಭಾಷೆಗಳು ಬದಲಾಗಬಹುದು, ಆದರೆ ನಮ್ತನ ಯಾವತ್ತೂ ಬದಲಾಗಬಾರ್ದು. ದೇವಸ್ಥಾನ ಕರ್ಕೊಂಡು ಹೋಗಮ್ಮ. ನಡಿ. ತುಂಬಾ ಚೆನ್ನಾಗಾಯ್ತಪ್ಪ. ಕಿಟ್ಟೆ, ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ. ಯಾಕೆ ಸರ್? ದೇವಸ್ಥಾನಕ್ಕೆ ಬಂದ ಸ್ವಲ್ಪ ಕೂತ್ಕೋಬೇಕಲ್ಲಪ್ಪ ಮನಃಶಾಂತಿಗೆ. ಸರಿ, ನೀವು ಕೂತಿರಿ, ನಾನೊಂದು 5 ನಿಮಿಷ ಬಂದೆ. ಹಾಂ ಚೆನ್ನ, ಅವಾಗಲೇ ಟೂರಿಸ್ಟ್ ಕಾಲು ನೋವು ಶುರು ಆಗ್ಬಿಟ್ಟಿದೆ ಕಣ. ಯಾಕೋ ಏ ರಂಗ, ಒಂದೊಂದು ದೇಶ, ಒಂದೊಂದು ಭಾಷೆ, ಒಂದೊಂದು ಸಂಸ್ಕೃತಿ. ಈ ದೇಶದಲ್ಲಿ ಸರಿ ಅನ್ನೋದನ್ನ ನಮ್ಲಿ ತಪ್ಪು ಅಂತಾರೆ. ಹಾಗಂತ ಈ ದೇಶಕ್ಕೆ ಬಂದು ನಾವು ಸರಿಯಾಗೇ ಇರ್ತೀವಿ ಅಂದ್ರೆ ಈ ದೇಶದವರು ನಮ್ಮನ್ನ ತಪ್ಪು ಅಂತಾರೆ. ಏನ್ ವಿಚಿತ್ರ. ಕರೆಕ್ಟ್ ಸರ್, ಸರಿಯಾಗಿ ಹೇಳಿದ್ರಿ. ಬೇರೆ ದೇಶದಲ್ಲಿ ತಪ್ಪು ಅನ್ನೋದನ್ನ ಈ ದೇಶದಲ್ಲಿ ಸರಿ ಅಂತಾರೆ, ಈ ದೇಶದವ್ರು ಸರಿ ಅನ್ನೋದನ್ನ ಬೇರೆ ದೇಶದವ್ರು ತಪ್ಪು ಅಂತಾರೆ. ಆದ್ರೆ ಕೊಲೆ ಮಾತ್ರ ಯಾವ ದೇಶದಲ್ಲಿ ಮಾಡಿದ್ರು ತಪ್ಪೆ. ಇನ್ಸ್ಪೆಕ್ಟರ್ ಯಶವಂತ್, ಕರ್ನಾಟಕ ಪೊಲೀಸ್. ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಕಂಡ್ರಿ ನೀವು. ವಯಸ್ಸಾದವರು ತುಂಬ ಚೆನ್ನಾಗಿ ಕತೆ ಹೇಳ್ತಾರಂತೆ. ಹೇಳಿ, ಯಾಕೆ ಕೊಲೆ ಮಾಡಿದ್ರಿ? ಜಗ್ಗಿಗೋಸ್ಕರ ಸರ್. ಜಗ್ಗಿ ನಮ್ಮ ಚಿಕ್ಕ ವಯಸ್ಸಿನ ದುಶ್ಮನ್, ಆಮೇಲೆ ಸ್ನೇಹಿತ. ಬರ್ತಾ ಬರ್ತಾ ಜೀವಕ್ಕೆ ಜೀವ ಆಗಿದ್ದ ಸರ್. ಎಷ್ಟೋ ಅನಾಥರಿಗೆ ತಂದೆಯಾಗಿದ್ದ, ವಯಸ್ಸಾದವರಿಗೆ ಮಗ ಆಗಿದ್ದ. ಮೊದಲಿಂದನೂ ಸಮಾಜ ಸೇವೆ ಮಾಡ್ಕೊಂಬಂದಿದ್ದ ಜಗ್ಗಿ ಬೆಂಗಳೂರಲ್ಲಿ ವೃದ್ಧಾಶ್ರಮ ನಡೆಸ್ತಾ ಇದ್ದ. ತುಂಬ ಜನಕ್ಕೆ ಆಶ್ರಯ ಕೊಟ್ಟಿದ್ದ, ನನಗೂ.
ನಾನು ನಾಣಿ ಆವಾಗ ಅಲ್ಲಿಗೆ ಹೋಗಿ ನಮ್ ರಂಗ ಜಗ್ಗಿ ಜೊತೆ ಕಾಲ ಕಳೀತಿದೀವಿ ಸರ್. ಜೀವನದಲ್ಲಿ ನಮ್ ಜೊತೆ ಯಾರಿರ್ತಾರೋ ಇಲ್ವೋ, ಸ್ನೇಹಿತರಿದ್ರೆ ಸಾಕು, ಅದೇ ಒಂದು ಹಬ್ಬ. ಅದಕ್ಕೆ ಕಾರಣ ನಮ್ ಜಗ್ಗಿ ಸರ್. ಅಣ್ಣ, ಕೆಲವರು ಮನೆ ಇಲ್ದವರು ವೃದ್ಧಾಶ್ರಮಕ್ಕೆ ಬರ್ತಾರೆ. ನೀವು ವೃದ್ಧಾಶ್ರಮನೇ ಮನೆ ಮಾಡ್ಕೊಂಡಿದ್ರಲ್ಲ ಅಣ್ಣ. ಎಲ್ಲಿ ಒಳ್ಳೆ ಮನ್ಸುಗಳಿರುತ್ತೋ ಅದು ನಮ್ಮ ಮನೆ ಆಗಿರುತ್ತೆ ರಂಗಪ್ಪ. ನೀವು ಮೇಲ್ನೋಟಕ್ಕೆ ಮನುಷ್ಯ ರಫು, ಆದರೆ ನಿಮ್ಮದು ಹೆಂಗರಲ್ಲಣ್ಣ. ಇಷ್ಟೆಲ್ಲ ಸಮಾಜ ಸೇವೆ ಮಾಡ್ತೀರಾ, ನೀವು ಯಾಕೆ ಯಾವಾಗಲೂ ಕಬ್ಬಟ್ಟೆನೇ ಹಾಕೋತೀರಾ? ಬಣ್ಣದಲ್ಲಿ ಏನಿದೆ ರಂಗಪ್ಪ, ಬಿಳಿ ಬಟ್ಟೆ ಹಾಕೋರೆಲ್ಲ ಸಮಾಜ ಸೇವೆ ಮಾಡೋಂಗಿದ್ದಿದ್ರೆ ನಮ್ಮ ದೇಶ ಎಲ್ಲೋ ಇರ್ತಿತ್ತು ಅಲ್ವಾ ರಂಗಪ್ಪ? ಜೀವನ ಪೂರ್ತಿ ನಿಮ್ಮ ಬದುಕನ್ನ ಸಮಾಜ ಸೇವೆಗೆ ಮುಡುಪಾಗಿಟ್ಟಿದ್ದೀರಾ, ವಯಸ್ಸಿದ್ದಾಗಲೂ ವಯಸ್ಸಾದ್ಮೇಲೂ. ವೃದ್ಧಾಶ್ರಮ ಮಾಡಬೇಕು ಅನ್ನೋದು ನನ್ನ ಕನಸಾಗಿತ್ತು, ಮಾಡಿದ್ದೀನಿ. ಆದರೂ ಯಾಕೋ ಸಮಾಧಾನ ಇಲ್ಲ. ನಾನು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ರಾತ್ರಿ ಮಲಗುವಾಗ ಅವ್ರ ಮಕ್ಕಳನ್ನೂ ನೆನೆಸ್ಕೊಂಡು ಕಣ್ಣೀರಾಗ್ತಾ ಇರ್ತಾರೆ. ನಾನು ಎಷ್ಟು ಹೇಳಿದ್ರು ಅವ್ರು ಕೇಳಲ್ಲ. ಅವ್ರು ಮಲಗಬೇಕಾದ್ರೂ ನಗ್ನಾಗ್ತಾ ಮಲಗಬೇಕು. ಅದೇ ನನ್ನ ಆಸೆ, ಅದೇ ನನ್ನ ಕನಸು ರಂಗಪ್ಪ, ಅದೇ ನನ್ನ ಕನಸು. ಹೆತ್ತವರು ಮಕ್ಕಳನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ದೇವ್ರನ್ನ ತೋರಿಸ್ತಾರೆ. ಆ ಮಕ್ಕಳಿಗೆ ಗೊತ್ತಿರಲ್ಲ ನಾವು ಕೂತಿರತ್ತೆ ದೇವ್ರ ಮೇಲೆ ಅಂತ ದೇವ್ರನ್ನೇ ಹೊರಗಡೆ ಹಾಕಿದ್ರೆ ಆ ದೇವ್ರು ಕೂಡ ಮೆಚ್ಚಲ್ಲ. ಒಂದಿನ ಜೋರು ಮಳೆ ಸರ್, ಮಿಂಚು ಗುಡುಗಿನ ಸದ್ದು. ಆ ರಾತ್ರಿ ಜಗ್ಗಿ ಹೃದಯಾಘಾತದಿಂದ ಸತ್ತೋದ ಸರ್. ಅವತ್ತು ವೃದ್ಧಾಶ್ರಮದಲ್ಲಿ ಒದ್ದೆ ಆಗ್ದಿರೋ ಕಣ್ಣುಗಳೇ ಇಲ್ಲ ಸರ್. ಜಗ್ಗಿ ಸತ್ ಮೇಲೆ ಒಬ್ರಿಗೊಬ್ರು ಸಾಂತ್ವನ ಹೇಳ್ಕೊಳ್ಳೋದಕ್ಕೂ ನಮ್ಗೆ ಯಾರಿಗೂ ಶಕ್ತಿ ಇರಲಿಲ್ಲ. ಸಾಂತ್ವನಕ್ಕೂ ಮೀರಿದ ಸಾವು ಸರ್ ಅದು. ದೇವರಂತ ಮನುಷ್ಯ, ಆದರೆ ಆ ದೇವರು ಜಗ್ಗಿಗೊಳ್ಳೆ ಮಗನ್ ಕೊಡ್ಲಿಲ್ಲ. ಅಪ್ಪ ಸತ್ ಮೇಲೆ ಅವನು ಮಾಡದೇ ಇರೋ ಶೋಕಿನೇ ಇಲ್ಲ. ಅದೇನೋ ಹೇಳ್ತಾರಲ್ಲ, ಕೂತ್ಕೊಂಡು ತಿನ್ನೋಂಗೆ ಕುಡಿಕೆ ಉನಾರು ಸಾಲದು ಅಂತ. ಮೋಜು ಮಸ್ತಿ ಅಂತ ಅಪ್ಪನ ಆಸ್ತಿ ಎಲ್ಲ 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 ಕಳೆದ್ಬಿಟ್ಟ ಸರ್. ಕೊನೆಗೆ ಉಳಿದಿದ್ದು ಆ ವೃದ್ಧಾಶ್ರಮ ಒಂದೇ. ಸೈನಾಕು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನಾಳೆಯಿಂದ ಈ ಜಾಗ ನಂದು. ವೃದ್ಧಾಶ್ರಮ ಒಬ್ಬ ಇರ್ಬಾರ್ದು ನಾಳೆಯಿಂದ. ಎಲ್ಲರೂ ಸೈನಾಗ್ತಾ ಇಲ್ವಾ? ಈ ಜಾಗ ನಂದು. ಹಿಂಗೆ ನಮ್ಮ ಜಗ್ಗಿ ಬದುಕಿದ್ದಾಗ ಒಂಥರ, ಹೋದ್ಮೇಲೆ ಇನ್ನೊಂಥರ ಚಿತ್ರ ಹಿಂಸೆ ಕೊಡ್ತಾ ಇದ್ದ ಸರ್. ಆ ಕ್ಷಣಕ್ಕೆ ನನಗೆ ನೆನಪಾಗಿದ್ದು ನನ್ನ ಸ್ನೇಹಿತರು ಮಾತ್ರ. ಕಿಟ್ಟಿ ಹೇಗಿದ್ರು ಸಂಬಂಧದಲ್ಲಿ ಸೋದರ ಮಾವ. ಕಿಟ್ಟಿ ಒಂದು ಮಾತು ವಿಕ್ರಮ್ಗೆ ಹೇಳಿದ್ರೆ ಅವನ ಮಾತು ಕೇಳ್ಬೋದೇನೋ ಅಂತ ನಾವು ಮೂವರು ಹೋದ್ವಿ ಸರ್. ಯಾರದು? ಯಾರದು? ಓ ಮುದುಕ್ರು. ಮುದ್ಕ, ಹೋಗೋ ದಾರಿಲಿ ಅಡ್ಡ ನಿಂತ್ಕೊಂಡು ಏನೋ ನಿಂದು? ನಿನ್ ದಾರಿಗೆ ನಾವು ಅಡ್ಡ ಬರ್ತಾ ಇಲ್ಲಪ್ಪ, ಇವರ ದಾರಿಗೆ ನೀನು ಅಡ್ಡ ಬರ್ತಾ ಇದೀಯಾ. ನನ್ನ ಮಾತು ಕೇಳಬೇಕೆ, ಆ ವೃದ್ಧಾಶ್ರಮನ ಬಿಟ್ಬಿಡು. ಯಾವನೇನಂದ್ರು ಅಷ್ಟೇ,
2 ದಿವಸದಲ್ಲಿ ವೃದ್ಧಾಶ್ರಮ ಖಾಲಿ ಆಗಬೇಕು. ನಿಮ್ಮಪ್ಪ ಜಗ್ಗಿ ದೇವರಂತ ಮನುಷ್ಯ. ಎಷ್ಟೋ ಅನಾಥ ಮಕ್ಕಳಿಗೆ ಆಶ್ರಯ ಕೊಟ್ಟಿದ್ದಾರೆ. ಅಂತವ್ರ ಮಗನಾಗಿ ಇಂಥ ಕೆಲಸ ಮಾಡ್ತಾ ಇದೆಯಲ್ಲಪ್ಪ. ಆ ಜಾಗ ನಮ್ದು, ನಾವೆಲ್ಲೂ ಹೋಗಲ್ಲ ಅಂತ ಶಂಕ ಓದಕ್ ಬರ್ಬೇಡಿ. ನನಗೆ ಗೊತ್ತು ಆ ಜಾಗ ಹೆಂಗ್ ಖಾಲಿ ಮಾಡಿಸ್ಬೇಕು ಅಂತ. ವಯಸ್ಸಾದವರು ಅಂತ ಮಕ್ಕಳು ಅಪ್ಪ ಅಮ್ಮನ ವೃದ್ಧಾಶ್ರಮಕ್ಕೆ ಕಳಿಸ್ತಾರೆ. ವೃದ್ಧಾಶ್ರಮದಿಂದ ಹೊರಗಡೆ ಹಾಕ್ಬಿಟ್ರೆ ನಾವೆಲ್ಗಪ್ಪ ಹೋಗೋದು? ನಿಮ್ಮಪ್ಪ ಅವಾಗ್ಲಿಂದ ನಿಮ್ಮಪ್ಪ ಹೌದು ಕಣ. ನಮ್ಮಪ್ಪ ಕೊಡುಗೈ ದಾನಿ, ದಾನಶೂರ ಕರ್ಣ ಎಲ್ಲ ಬೇರೆಯವ್ರಿಗೆ ಮಾಡ್ದ, ನನಗೇನ ಮಾಡ್ದ? ದುಡ್ಡು ಕೇಳಿದ್ರೆ ಮೈ ಉರ್ಕೊಂಡ್ ಸಾಯನು. ಎಲ್ಲದಕ್ಕೂ ಅದ್ಯಾಕೆ ಇದ್ಯಾಕೆ ತಲೆ ತಿನ್ನು. ವಯಸ್ಸಾದವ್ರನ್ನ ಅಯ್ಯೋ ಅಂತ ಅನ್ಸೋನ್ನ ಗಂಡ್ಸು ಅಂತನ್ನಲ್ಲ. ಯಾರ್ ಗಂಡಸ್ತನದ ಬಗ್ಗೆ ಮಾತಾಡ್ತಿದ್ಯಾ? ಆ ವೃದ್ಧಾಶ್ರಮ ನಂದು. ಆ ಜಾಗಕ್ಕೋಸ್ಕರ ನಮ್ಮಪ್ಪನ್ನೇ ಬಿಟ್ಟಿಲ್ಲ. ಅಯ್ಯೋ ಪಾಪಿ. ಇದೇ ಸರ್ ನಡೆದಿದ್ದು. ಆಮೇಲೆ ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ಬಾಡಿನ ಗಾಡಿ ಸಮೇತ
ನೀರು ತಳಿದ್ರಿ. ಹೆಣ್ಣು ಕೊಟ್ಟು ಬಾವನ್ ಸಾಯಿಸ್ದ ಅಂತ ನೀವು ಹೋದ್ರಿ. ಆಶ್ರಯ ಇಲ್ದಿದ್ದಾಗ ಆಶ್ರಯ ಕೊಟ್ಟವನ್ ಸಾಯಿಸ್ದ ಅಂತ ನೀವು ಹೋದ್ರಿ. ನೀವ್ಯಾಕ್ರಿ ಹೋದ್ರಿ? ಫ್ರೆಂಡ್ಸ್ ಕರೆದ್ರು ಹೋದೆ. ಫ್ರೆಂಡ್ಶಿಪ್ಪು ಸರ್. ಕರ್ಕೊಂಬನ್ನಿ ಅವ್ರನ್ನ. ಎಸ್ ಸರ್. ನಡ್ರಿ. ಹೌದು ಸರ್, ಆ 3 ಜನ ಸುಪಾರಿ ಕಿಲ್ಲರ್ಸ್. ಈ ಹಿಂದೇನು ಎನ್ಕೌಂಟರ್ ಲಿಸ್ಟಲ್ಲಿ ಅವ್ರ ಹೆಸರು ಕೇಳಿ ಬರ್ತಾ ಇತ್ತು. ಅವ್ರ ಮೇಲೆ ಕನಿಕರ ಪಡೋದಕ್ಕೆ ಭೂಮಿ ಮೇಲೆ ಒಂದು ಕೀಟನೂ ಇಲ್ಲ ಸರ್. ಸಾಯೋ ಎಲ್ಲ ಅರ್ಹತೆನೂ ಅವ್ರಿಗಿದೆ. ಸುಪಾರಿ ಕೊಟ್ಟ ಜಗ್ಗಿ ಮಗನ್ ಸಾಯಿಸಿದ್ರಿ. ಜಗ್ಗಿನ ಸಾಯಿಸಿರೋ ಈ ಸುಪಾರಿ ಕಿಲ್ಲರ್ಸ್ನ ಹಾಗೆ ಬಿಟ್ಟಿದ್ದೀರಾ? ಈಗ ನಾನೊಂದು ಕತೆ ಹೇಳ್ತೀನಿ. ಜಗ್ಗಿ ಮಗ ವಿಕ್ಕಿ ಶೋಕಿ ಮಾಡಿ ಅಪ್ಪನ ಆಸ್ತಿ ಎಲ್ಲ ಕಳೀತಾನೆ. ಉಳ್ಕೊಳ್ಳೋದು ಆ ವೃದ್ಧಾಶ್ರಮ ಒಂದೇ. ಅದನ್ನ ಕೊಡಕ್ಕೆ ಅವ್ರ ಅಪ್ಪ ಒಪ್ಪದೇ ಇದ್ದಾಗ ವಿಕ್ಕಿ ಸುಪಾರಿ ಕೊಟ್ಟು ಅವ್ರ ಅಪ್ಪನೇ ಸಾಯಿಸ್ತಾನೆ. ದುಡ್ಡು ಕೊಡೋ ವಿಚಾರದಲ್ಲಿ ವಿಕ್ಕಿಗೂ ಮತ್ತು ಸುಪಾರಿ ಕಿಲ್ಲರ್ಸ್ ಮಧ್ಯೆ ಜಗಳ ಆಗುತ್ತೆ. ಆ ಹೊಡೆದಾಟದಲ್ಲಿ ಸುಪಾರಿ ಕಿಲ್ಲರ್ಸ್ ವಿಕ್ಕಿನ ಸಾಯಿಸಿ ಡೆಡ್ ಬಾಡಿ ಸಮೇತ ಕಾರ್ನ ನೀರಿಗೆ ತಳ್ತಾರೆ. ಇನ್ವೆಸ್ಟಿಗೇಷನ್ ಮಾಡಿ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಕೋರ್ಟಿಗೆ ಸರೆಂಡರ್ ಮಾಡಕ್ಕೆ ಹೋಗ್ಬೇಕಾದ್ರೆ ಆ 3 ಜನ ತಪ್ಪಿಸ್ಕೊಳ್ಳೋ ಆತರದಲ್ಲಿ ನನ್ನ ಮೇಲೆ ಫೈರ್ ಮಾಡ್ತಾರೆ. ಮಿಸ್ ಆಯ್ತು. ಆತ್ಮರಕ್ಷಣೆಗೋಸ್ಕರ ನಾನು ಅವನ್ನ ಶೂಟ್ ಮಾಡಿದೆ. ನೀವೇ ನೋಡ್ಬೋದು. ಬೇಡ ಬಿಡಿ ಸರ್, ಜೊತೆಲಿ ಬಂದಿದ್ದೀವಿ. ನಿಮ್ಮನ್ನ ಬಿಟ್ಟು ಹೆಂಗೆ ಸರ್ ಹೋಗೋದು? ನಿಮ್ಮ ಮನೆಗೆ ಹೋಗ್ರಿ. ಸರ್ ಏನ್ ಹೇಳ್ತಾ ಇದ್ದೀರಾ? ನಿಮ್ಮ ಋಣ ತೀರಿಸ್ಬೇಕಲ್ಲ ಮೇಸ್ಟ್ರೆ. ನೋಡ್ರಿ, ಗೋರ್ಮೆಂಟ್ ವರ್ಷಕ್ಕೆ ಓದೋ ಮಕ್ಕಳಿಗೆ ಅಂತ ಸೀಟು ಅಂತ ಫ್ರೀಯಾಗಿ ಕೊಡ್ತಾರೆ. ನೆಕ್ಸ್ಟ್ ವರ್ಷದಿಂದ ಅವ್ರಿಗೆ ಕೇಳೋರೆ ಗತಿರೋಲ್ಲ. ರೈತ ದೇಶದ ಬೆನ್ನೆಲುಬು ಅಂತಾರೆ. ವಿದ್ಯಾರ್ಥಿ ಭವಿಷ್ಯದ ಬೆನ್ನೆಲುಬು ಅಂತ ಭವಿಷ್ಯನ ನೀವೇ ತುಳಿದ್ರೆ ಹೇಗೆ ಸರ್? ಇಂಥ ಮಕ್ಕಳಿಗೆ ಪ್ರೋತ್ಸಾಹ ಸಾಕ್ ನಿಲ್ಲಿಸ್ರಿ. ನೋಡ್ರಿ, ನಮ್ ಕೈಲಿ ಏನು ಮಾಡಕ್ಕಾಗಲ್ಲ ರೀ. ನನ್ನ ಕೈಯಲ್ಲಾಗುತ್ತೆ ಸರ್. ನನ್ನ ಸಂಬಳದಿಂದ ಇವನ್ ಫೀಸ್ ನಾನೇ ಕಟ್ತೀನಿ. ಯಶವಂತ್ ಚೆನ್ನಾಗಿ ಓದ್ಬೇಕು. ನಾನು ಪೊಲೀಸ್ ಆಯ್ತೀನಿ. ಆ ಬಟ್ಟೆಲ್ ನನ್ನನ್ನ ನೋಡ್ಕೊಬೇಕು ಅಂತ ಆಸೆ ಕಣೋ ನಂಗೆ. ಆದ್ರೂ ಇದು ಸ್ವಾರ್ಥ ಅಲ್ವೇನಪ್ಪ? ಯಾವ್ದು ಮೇಷ್ಟ್ರೆ ಸ್ವಾರ್ಥ? ಸಾಕ್ಷಿ ಸಮೇತ ಕೊಲೆಗಾರನ ಹಿಡಿದ್ರೇನೆ ಇನ್ಫ್ಲೂಯೆನ್ಸ್ ಅನ್ನೋ ಹೆಸರಲ್ಲಿ ಎಷ್ಟೋ ಕೇಸ್ಗಳು ಕೋರ್ಟ್ ಮೆಟಲ್ ಮೇಲೆ ಮುಗ್ದೋಗ್ತವೆ. ತಪ್ಪೇ ಮಾಡಿದ್ರೆ ಎಷ್ಟೋ ಜೀವಗಳು ಕಣ್ಣೀರಲ್ಲಿ ಕಾಲ ಕಳೀತಾ ಇರ್ತವೆ. ಕೆಲವು ಕೇಸ್ಗಳನ್ನ ಪ್ರೀತಿಗೆ, ವಿಶ್ವಾಸಕ್ಕೆ, ಅಭಿಮಾನದಿಂದ ಹ್ಯಾಂಡಲ್ ಮಾಡಬೇಕಾಗತ್ತೆ. ಆದರೆ ಇದು ಆ 3ಕ್ಕೂ ಮೀರಿದ್ದು. ಮನುಷ್ಯತ್ವ ಅಂತ ಒಂದು ಇರುತ್ತಲ್ಲ ಮೇಷ್ಟ್ರೆ, ನೀವಿನ್ ನೋಡಿ. ಮೇಷ್ಟ್ರೆ, ಕತೆ ಇನ್ನೂ ಮುಗ್ದಿಲ್ಲ. ಮನೆಗೆ ಹೋಗಿ, ನಿಮ್ಗೆ ಗೊತ್ತಾಗುತ್ತೆ. ಸರ್, ಹೆಣ್ಮಗು. ಹೆಣ್ಮಗುನ ಮುಖನೂ ನೋಡಲ್ಲ ನಾನು. ಏನಾಯ್ತು? ಹೆಣ್ಮಗು ಅಂದಿದ ತಕ್ಷಣ ಹಾಗೆ ಹೋಗ್ತಿದ್ದಾರೆ. ಬೇಡ, ನನಗೆ ಹೆಣ್ಮಗು ಬೇಡವೇ ಬೇಡ. ಅಮ್ಮ, ಅಯ್ಯೋ ಅಯ್ಯೋ, ಲಕ್ಷ್ಮಿ, ನನ್ನ ಮಗಳ ಲಕ್ಷ್ಮಿ. ಲಕ್ಷ್ಮಿ, ಲಕ್ಷ್ಮಿ ಕೊಡಿ ನನ್ನ ಮಗಳು. ಲಕ್ಷ್ಮಿ, ನನ್ನ ಮುದ್ದು ಲಕ್ಷ್ಮಿ. ನನ್ನ ಮಗಳು ಚೆನ್ನಾಗಿ ಸರ್, ನನ್ನ ಮಗಳು ಚೆನ್ನಾಗಿ ನೋಡ್ಕೊತೀನಿ ಸರ್. ಅಪ್ಪ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ಖುಷಿ ಆಗ್ತಾ ಇದೆ ಕಣಮ್ಮ. ಕೊನೆಗೂ ನಮ್ಮ ನಾಣಿಗೆ ಹೆಣ್ಣಿನ ಮಹತ್ವ ಅರ್ಥ ಆಯಿತು.
ಮೇಡಮ್ ಡಾಕ್ಟರ್ ದೀಪಾ ಅವರು. ದೀಪಾ ಮೇಡಮಾ? ಅವರೇ ಬಂದ್ರು ನೋಡಿ, ಇವರೇ ಡಾಕ್ಟರ್ ದೀಪಾ. ಡಾಕ್ಟರ್ ನಿಮ್ಮನ್ನು ಕೇಳ್ಕೊಂಡು ಬಂದಿದ್ದಾರೆ. ಏನ್ ಹೇಳಿ? ಏನೂ ಇಲ್ಲ ಮೇಡಮ್. ಎಲ್ಲ ಹೋಗ್ತಿದ್ಯಾ ನನ್ನ ಬಿಟ್ಟು? ನೀನು ನನಗೆ ಸರಿಯಾದ ಜೋಡಿಯೆಲ್ಲ ಹೋಗು ಅಂತ ಹೇಳೋವರೆಗೂ ನನಗೆ ಕಾಯ್ಬೇಕು ಅಂತ ಅನ್ನಿಸ್ಲಿಲ್ಲ ಮೇಡಮ್. ಅದಕ್ಕೆ ನಾನೇ. ನೀನೇ ನನಗೆ ಸರಿಯಾದ ಜೋಡಿ. ನೀನ್ ದೂರ ಇದ್ದಾಗ್ಲೇ ಹತ್ರ ಇದೆಯಾ ಅನಿಸ್ತಾ ಇತ್ತು. ಇನ್ನು ಇಷ್ಟು ಹತ್ರ ಬಂದ್ಮೇಲೆ ನಮ್ಮಿಬ್ಬರನ್ನ ಇನ್ಯಾರೂ ದೂರ ಮಾಡಕ್ಕಾಗಲ್ಲ. ಅಪ್ಪ, ಚಿಕ್ಕು, ಇವ್ರು ನಮ್ ತಂದೆ. ಇವ್ರ ಏಯ್, ಆ ರಿಯಾಕ್ಷನ್ ನಂದು ಕಣು. ಏನಪ್ಪ? ಏನಿಲ್ಲ ಬಿಡಮ್ಮ, ಎಲ್ಲ ಗೊತ್ತಾಯ್ತು. ಇದೇನೇ ಒಂದು ಲವ್ ಸ್ಟೋರಿ. ಅದು ನಮ್ಮ ಹುಡುಗಿ ಸರ್, ತುಂಬಾ ಸೀರಿಯಸ್ ಲವ್. ನಿಮ್ಮಂತ ಟೂರಿಸ್ಟ್ಗಳು ಕೊಡೋ ದುಡ್ಡನ್ನೆಲ್ಲ ಕೂಡಾಕಿ ನಾನು ಅವಳು ಕೊಟ್ಟು ಅವಳನ್ನ ಓದಿಸ್ತಾ ಇದ್ದೀನಿ ಸರ್. ಆಯಾ, ದುಡ್ಡಾಗ ಯಾವನ್ ಜೊತೆ ಓಡಾಡ್ತಾವಳ. ಅಯ್ಯೋ, ಎಂತ ತಪ್ಪು ಮಾತಾಡ್ಬಿಟ್ಟಿದ್ದೆ. ಏನಾಯ್ತಪ್ಪ? ಏನಿಲ್ಲ, ನಡಿಯಮ್ಮ, ನಡಿಯ. ಅಳಿ ಅಂದ್ರೆ ನಿಜವಾದ ಪ್ರೀತಿ ಯಾವತ್ತೂ ಸುಳ್ಳಾಗೋದಿಲ್ಲ ಅನ್ನೋದಕ್ಕೆ ನಮ್ಮ ಚಿಕ್ಕಣ್ಣನ ಪ್ರೀತಿನೇ ಸಾಕ್ಷಿ. ಇವತ್ತು ನಮ್ಮ ಕೃಷ್ಣಮೂರ್ತಿ ಮಗ, ಸೊಸೆ, ಮೊಮ್ಮಕ್ಕಳು ಎಲ್ಲರೂ ಅವನ ಜೊತೆಗೆ ಇದ್ದಾರೆ. ಜೀವನಕ್ಕೆ ಹಣ ಮುಖ್ಯ, ನೆಮ್ಮದಿಗಲ್ಲ. ರಂಗಪ್ಪ, ಬೆಳಿಗ್ಗೆ ಅಂತ ಕಾಯಿಸ್ತಾ ಇದೆಯಲ್ಲ, ಅದ್ಯಾರು ಬರ್ತಾರೆ ಹೇಳಿ ರಂಗಪ್ಪ. ಇವರೆಲ್ಲ ಇಲ್ಲಿ ಇರೋರು ಮೊಮ್ಮಕ್ಕಳು ಅನ್ಕೊಂಡ್ರ? ಅಲ್ಲ, ಇವರೆಲ್ಲ ಅನಾಥ ಮಕ್ಕಳು. ಪ್ರಪಂಚದಲ್ಲಿ ಎಲ್ಲೇ ಹೋದ್ರು ವೃದ್ಧಾಶ್ರಮ, ಅನಾಥಾಶ್ರಮ ಬೇರೆ ಬೇರೆನೇ ಇರುತ್ತೆ. ಆದರೆ ನಮ್ಮ ರಂಗ ಅವ ಎರಡನ್ನೂ ಒಂದು ಮಾಡಿದ್ದ. ಇವತ್ತು ಇಲ್ಲಿ ಇರೋವರೆಗೆ ತಮ್ಮ ಮೊಮ್ಮಕ್ಕಳು ಸಿಕ್ಕಿದ್ದಾರೆ. ಆ ಅನಾಥ ಮಕ್ಕಳಿಗೆ ಅವರ ಅಜ್ಜಿ ತಾತ ಎಲ್ಲರೂ ಸಿಕ್ಕಿದ್ದಾರೆ. ಒಂದು ಊರಲ್ಲಿ ನಿಂತರ ಒಬ್ಳು ರಾಜ್ಕುಮಾರಿ ಇದ್ಲಂತೆ. ಅವ್ರು ಮಲಗಬೇಕಾದ್ರೂ ನಂಗೆ ನಗ್ತಾ ಮಲಗಬೇಕು. ಅದೇ ನನ್ನ ಆಸೆ, ಅದೇ ನನ್ನ ಕನಸು ರಂಗಪ್ಪ, ಅದೇ ನನ್ನ ಕನಸು. ನೂರಾರು ಸಮಸ್ಯೆಗಳು ಕಣ್ಮುಂದೆ ಇದ್ರೂ ಮುಖದಲ್ಲಿ ನಗು ಇರಬೇಕು ಅಂತಂದ್ರೆ ಹೆಗಲ ಮೇಲೆ ಸ್ನೇಹಿತನ ಕೈ ಇರಬೇಕು. ಜೀವನದಲ್ಲಿ ಅದೆಷ್ಟೇ ಕಷ್ಟ ಬಂದ್ರೂ ಯಾವ ಸಂಬಂಧನೂ ಕಳ್ಕೋಬಾರ್ದು. ಅದರಲ್ಲೂ ಸ್ನೇಹಿತರನ್ನು ಮಾತ್ರ ಯಾವತ್ತೂ ಕಳ್ಕೋಬಾರ್ದು.